ನಮಸ್ಕಾರ, ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಶೋನಲ್ಲಿ ನಮ್ಮ ಜೊತೆ ಬಿಗ್ ಬಾಸ್ ಇಂದ ಹೊರಬಂದಂತಹ ಗಾರ್ಜಿಯಸ್ ಜಾನ್ವಿ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಅವ್ರ ಹತ್ರನೇ ಕೇಳೋಣ. ಹಲೋ ಜಾನ್ವಿ. ಹಾಯ್ ತೇಜ್ ಅವರೇ, ಹೇಗಿದ್ದೀರಾ? ನಾನ್ ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಗಾರ್ಜಿಯಸ್ ಆಗಿದ್ದೀನಿ. ನೋಡಿದ್ರೆ ಗೊತ್ತಾಗತ್ತೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ವೆರಿ ಮಚ್. ಹೇಗಿತ್ತು ಬಿಗ್ ಬಾಸ್? ಬಿಗ್ ಬಾಸ್ ಹೇಗಿತ್ತು ಅನ್ನೋಕ್ಕಿಂತ ಮುಂಚೆ ನನಗಿದು ತುಂಬಾ ಸ್ಪೆಷಲ್ ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ನಾನು ಎಲ್ಲಾ ಇಂಟರ್ವ್ಯೂಸ್ ನಿಮ್ ಜಾಗದಲ್ಲಿ ಕುತ್ಕೊಂಡು ನೂರಾರು ಇಂಟರ್ವ್ಯೂಸ್ ಮಾಡಿದ್ದೀನಿ. ಸೊ ಅದೇ ಜಾಗದಲ್ಲಿ ಈಗ ಅಂದ್ರೆ ಎದುರುಗಡೆ ಕುತ್ಕೊಳ್ತಾ ಇರೋದು ಅದು ಬೇರೆ ತರನೇ ನನಗೆ ಸ್ಪೆಷಲ್ ಫೀಲಿಂಗ್. ಯಾಕಂದ್ರೆ ಬೇರೆ ಬೇರೆ ಚಾನೆಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದೀನಿ ನಾನು ನ್ಯೂಸ್ ಫಸ್ಟ್ ಬಿಟ್ಟ ಮೇಲೆ. ಬಟ್ ಫಸ್ಟ್ ಟೈಮು ನ್ಯೂಸ್ ಫಸ್ಟ್ ಜೊತೆಗೆ ನನಗೆ ಸಂದರ್ಶನ ಸಿಕ್ಕಿರೋದು ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ನಮ್ಮವರೇ ಅಲ್ಲ, ನನ್ಗೂ ಅಷ್ಟೇ ಖುಷಿ ಇದೆ ಜನ್ಮೆ. ಅಂಡ್ ಆಂಕರಿಂಗ್ ಅಲ್ಲಿ ನೀವು ನನಗಿಂತ ಸೀನಿಯರು. ನಾನೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಆತರ ಏನಿಲ್ಲ, ನೀವು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಇಲ್ಲ, ಯಾಕಂದ್ರೆ ನನಗದೊಂದು ಬರ್ಬೇಕಾದ್ರೆ ನಂಗೆ ಅದೊಂದು ಸ್ಪೆಷಲ್ ಅನ್ಸ್ತಾ ಇತ್ತು. ಅಂದ್ರೆ ಜಾನ್ವರಿಗೆ ಮಾತಾಡ್ತೀನಿ, ಅದು ನಾವಿಬ್ರು ಎದುರುಗಡೆ ಇದ್ದಾಗ ಮಾತಾಡೋದು ಬೇರೆ ಆಗುತ್ತೆ, ಶೋ ನಲ್ಲಿ ಮಾತಾಡೋದು ಬೇರೆ ಆಗುತ್ತೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ವೆರಿ ಮಚ್ ತೇಜು. ಹೇಳಿದ್ರಿ ಏನಂತ ಬಿಗ್ ಬಾಸ್ ಹೇಗೆ ಅನಿಸ್ತು ನಿಮಗೆ ಅಂತ? ಬಿಗ್ ಬಾಸ್ ನಿಜವಾಗ್ಲೂ ಖುಷಿ ಇತ್ತು. ಅದು ಎಲ್ಲರೂ ಹೇಳ್ತಾರೆ ಜೀವನ ಪಾಠ ಹಾಗೆ ಹೀಗೆ ಅಂತ. ಹೌದು, ಆದ್ರೆ ನಾನು ಅದನ್ನ ತುಂಬಾ ಸ್ಟ್ರೆಸ್ ಮಾಡಿ ಹೇಳಲ್ಲ. ಇಲ್ಲಿ ದೊಡ್ಡದಾಗಿ ನಡೀತಾ ಇರುತ್ತೆ ಹೊರಗಡೆ, ಅದು ಅಲ್ಲಿ ಒಳಗಡೆ ಚಿಕ್ಕದಾಗಿ ನಡೀತಾ ಇರುತ್ತೆ. ನಾವು ಅದನ್ನ ರಿಲೇಟ್ ಮಾಡ್ಕೋಬೇಕು. ಅಲ್ಲಿ ಕ್ಯಾಮ್ರಾ ಇರೋದ್ರಿಂದ ದೊಡ್ಡ ತಪ್ಪುಗಳು ಯಾರು ಮಾಡಕ್ಕಾಗಲ್ಲ. ಆ ಲಿಮಿಟೇಷನ್ ಅಲ್ಲಿ ಏನೇನ್ ಬೇಕೋ ಸಣ್ಣ ಪುಟ್ಟ ತಪ್ಪು ಮಾಡ್ತೀವಿ. ಒಳಗಡೆ ಇದ್ದಾಗ ನಮ್ಗೆ ಅದೇ ದೊಡ್ಡದು ಕಚ್ಚಾಡ್ತಾ ಇರ್ತೀವಿ. ಅದಕ್ಕೇನೆ ಆಮೇಲೆ ಯೋಚನೆ ಮಾಡಿದಾಗ ನಾವ್ ಏನಕ್ಕೆ ಕಚ್ಚಾಡಿದ್ವಿ ಅಂದ್ರೆ ಇಷ್ಟಕ್ಕೇನ ಅನ್ಸುತ್ತೆ. ಬಟ್ ಅದೇ ಸೊ ನನಗೆ ಬಿಗ್ ಬಾಸ್ ಅಂತ ಅಂದ್ರೆ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಕ್ ಸಿಕ್ತಲ್ಲ, ಸೊ ತುಂಬಾ ಸ್ಪೆಷಲ್ ಅನ್ಸುತ್ತೆ. ಇನ್ನೊಂದು ಆಚೆ ಇದ್ದಾಗ ನೋಡಿ, ನೆನ್ನೆಯಿಂದ ಬಂದಾಗಿಂದ ಮೊಬೈಲ್ ನೋಡ್ತಾ ಇದ್ದೀನಿ. ನನಗೆ ಒಳಗಡೆ ಒಂದು ದಿನ ಕೂಡ ಮೊಬೈಲ್ ನೆನಪಾಗಿಲ್ಲ, ಅಥವಾ ಏನೋ ನಮ್ ಕಾಫಿ ಅಡಿಕ್ಷನ್ ಕ್ರೇವಿಂಗ್ಸ್ ಎಲ್ಲ ಇರುತ್ತೆ. ಅದೆಲ್ಲ ಮರೆತು ನಮಗೆ ಬರೀ ಆಟದ ಕಡೆನೇ ಗಮನ ಇರುತ್ತೆ. ಒಂದ್ ಮಿಸ್ ಮಾಡ್ಕೊಳ್ತೀವಿ ಅಂದ್ರೆ ಫ್ಯಾಮಿಲಿ ಬಿಟ್ರೆ ಏನು ಆಚೆ ಕಡೆದ್ ಏನು ನೆನಪೇ ಆಗಲ್ಲ. ಟಾಸ್ಕು ಆಟ ಅಲ್ಲಿ ಅವ್ರು ಅಂದಿರ್ತಾರೆ, ಇವ್ರಿಗೆ ಏನ್ ಅನ್ಬೇಕು, ಬರೀ ಅದೇ ತಲೆನಲ್ಲಿ ಓಡ್ತಾ ಇರುತ್ತೆ. ಸೊ ಸಣ್ಣದಾಗಿ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ನಾನು ಜೀವನ ಪಾಠ ಆತರ ಎಲ್ಲ ದೊಡ್ಡ ದೊಡ್ಡ ಮಾತುಗಳು ಹೇಳಲ್ಲ. ಯಾಕಂದ್ರೆ ಆಚೆ ಕಡೆ ನಾನು ಜೀವನ ಪಾಠ ತುಂಬಾ ಕಲ್ತ್ಬಿಟ್ಟಿದ್ದೀನಿ. ಒಂದು ಕಾಫಿ ಕುಡಿದ ಎಕ್ಸಾಂಪಲ್ ತಗೊಳ್ಳಿ. ಎಲ್ಲಾ ಸೇರ್ ಕದೀತೀವಿ, ಎಲ್ಲಾ ಚೆನ್ನಾಗಿ ಕುಡಿತಾರೆ, ಅದು ಮಾಡ್ಕೊಳಕ್ಕೂ ಆಗಲ್ಲ, ನಾನೇ ಮಾಡ್ಕೊಡ್ಬೇಕು. ಚೆನ್ನಾಗಿ ಕುಡಿದ್ರು ನಾವ್ ನಿಂತ್ಕೊಂಡಿರ್ತೀವಿ, ಹೋಗಿ ಕತ್ಕೊಂಬನ್ನಿ ಅಂತ ಇಲ್ಲ. ಆಮೇಲೆ ಸಿಕ್ಕಾಕೊಂಡ್ಮೇಲೆ ಒಬ್ರು ಬರ್ತಾ ಇಲ್ಲ. ಸೊ ಅದನ್ನ ನಾವು ದೊಡ್ಡದಕ್ಕೆ ರಿಲೇಟ್ ಮಾಡ್ಕೊಂಡ್ರೆ ಹಂಗೆ ಅಲ್ವಾ, ಆಚೆ ಕಡೆ ತಪ್ಪುಗಳಾದಾಗ ಯಾರು ನಿಲ್ಲಲ್ಲ. ಒಳ್ಳೇದಾದಾಗ ನಮ್ಮ ಹೆಸರು ಹೇಳಲಿಲ್ಲ, ಕ್ರೆಡಿಟ್ ತಗೊಳ್ಳಿಲ್ಲ ಅಂತಾರೆ. ಸೊ ನಾವು ಅಲ್ಲಾಗೋ ಸಣ್ಣ ಪುಟ್ಟದನ್ನ ಹೊರಗಡೆ ರಿಲೇಟ್ ಮಾಡ್ಕೊಂಡಾಗ ಹೌದಲ್ವಾ ಅನ್ನಿಸ್ತಾ ಇರುತ್ತೆ. ಒಂದು ಕ್ಯಾಪ್ಟನ್ಸಿ ಓಟ ತಗೋಬೋದಪ್ಪ, ಯಾರೋ ಒಬ್ಬ ಕ್ಯಾಪ್ಟನ್ ಆದಾಗ ಅವ್ರನ್ನೇ ಬೈತಿರ್ತಾರೆ. ಕ್ಯಾಪ್ಟನ್ ಆದ ತಕ್ಷಣ ಓಡ್ತಾ ಇರ್ತಾರೆ ಅವ್ರ ಹಿಂದೆನೆ, ಗೆದ್ದೆ ತಿನ್ ಬಾಲ ಅಂತೀವಲ್ವಾ. ಆಚೆ ಕಡೆನೂ ಹಂಗೆ ಅವ್ರನ್ನ ವಿರೋಧ ಮಾಡ್ತಾ ಇರ್ತಾರೆ. ಒಂದ್ಸಲ ಅವ್ರ ಅಧಿಕಾರಕ್ಕೆ ಬಂದ ತಕ್ಷಣ ಎಲ್ಲಾ ಅವ್ರ ಹಿಂದೆ ಹೋಗ್ತಾ ಇರ್ತಾರೆ. ಸೊ ದೊಡ್ಡದನ್ನ ಸಣ್ಣ ಪುಟ್ಟದಕ್ಕೆ ರಿಲೇಟ್ ಮಾಡ್ಕೊಂಡು ನೋಡಿದಾಗ ಹೌದಲ್ವಾ, ಎಷ್ಟು ಸತ್ಯ ಅಲ್ವಾ ಅನಿಸ್ತಾ ಇತ್ತು. ಬಟ್ ಅದನ್ನ ನಾನು ಯಾವ್ದನ್ನು ಸೀರಿಯಸ್ ಆಗಿ ಇವಾಗ ನಾನ್ ತಗೊಳಲ್ಲ. ಯಾಕಂದ್ರೆ ಅದನ್ನ ಅದು ಒಳಗಡೆ ಆಟ ಆಡಿದ್ದು ಸ್ವಲ್ಪ ಏನೋ ಬ್ಯಾಡ್ ಮೆಮೊರೀಸ್ ಅದೆಲ್ಲ ನನ್ಗೆ ಇವಾಗ್ಲೂ ಇದೆ. ಬಟ್ ಅಷ್ಟೇ ನಗು ಕೂಡ ಬರುತ್ತೆ. ಸಣ್ಣದಕ್ಕೆಲ್ಲ ನಾವ್ ಎಷ್ಟು ಜಗಳ ಆಡ್ತಾ ಇದ್ವಿ, ಬಟ್ ಏನು ಮಾಡಕ್ಕಲ್ಲ. ಆ ಲಿಮಿಟೇಷನ್ ನಾವು ಅದನ್ನೇ ಸಣ್ಣ ಪುಟ್ಟದನ್ನೇ ದೊಡ್ಡ ತಪ್ಪು ಅಂತ ಹೈಲೈಟ್ ಮಾಡ್ಬೇಕಾಗಿತ್ತು. ಸೊ ಅಷ್ಟು ದಿವಸ 63 ಡೇಸ್ ಇದ್ದೆ. ಹೊರಗಡೆ ಬಂದು ನಮ್ಗೆ ಎಲ್ಲೋ ಒಂದ್ ಕಡೆ ಲಾರಿ ಸೌಂಡ್ ಆಗ್ತಾ ಇದ್ರು, ಹಾರ್ನ್ ಸೌಂಡ್ ಆಗ್ತಾ ಇದ್ರು, ಅದೇ ನಮ್ಗೆ ಹೊಸ ತರ ಏನೋ ಸೌಂಡ್ ಕೇಳ್ತಾ ಇದೆಯಲ್ಲ ಆಚೆ. ಒಂದ್ ಪಕ್ಷಿ ಬಂದ್ರು ನಮಗ್ ನೋಡಕ್ ಸಿಕ್ತಿತ್ತು, ಅದನ್ನ ನೋಡಿದ್ರು ಖುಷಿ ಆಗ್ತಿತ್ತು. ಅಥವಾ ಟಾಸ್ಕ್ ಅಂತ ಬಂದಾಗ ಎಂಡಮಾಲ್ ಟೀಮ್ ಅವರೆಲ್ಲ ಫುಲ್ ಕವರ್ಡ್ ಆಗಿರ್ತಾರೆ, ಮಾಸ್ಕ್ ಹಾಕೊಂಡ್ ಬಂದು ಪ್ರಾಪರ್ಟಿ ಏನಾದ್ರು ಇಡಕ್ ಬರ್ತಿರ್ತಾರಲ್ಲ. ಯಾವ್ದೋ ಹೊಸ ಜನ ನೋಡಿದಾಗ ನಮ್ಗೆ ಅನ್ಯಗ್ರಹ ಜೀವಿಗಳ ತರ ಕಾಣಿಸೋರಲ್ಲಿ. ಸೊ ಒಂಥರ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ಅದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಬಹುಶಃ ಮನೆಯಲ್ಲಿ ಇಷ್ಟು ಏನು ನಿರರ್ಗಳವಾಗಿ ಕನ್ನಡ ಮಾತಾಡೋದ್ಮೇಲೆ ಆಡಿಯನ್ಸ್ ಮಿಸ್ ಮಾಡ್ಕೊಂತಾರೆ ಅನ್ಸುತ್ತೆ. ಹೌದು. ಓಕೆ, ಇನ್ನ ಮನೆಯಿಂದ ಹೊರಗೆ ಬಂದ್ಮೇಲೆ ಜಾನ್ವಿ, ನಿಮಗೆ ಏನು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಏನ್ ಅನಿಸ್ತಾ ಇದೆ? ಇಲ್ಲ, ಹೊರಗಡೆ ಬಂದ್ಮೇಲೆ ತುಂಬಾ ಪಾಸಿಟಿವ್ ಇದೆ. ಬಟ್ ನನಗೆ ಬೇಜಾರಿದೆ. ಯಾಕಂದ್ರೆ ನಾನು ತುಂಬಾ ಚೆನ್ನಾಗಿ ಆಟ ಆಡಿದ್ದೀನಿ. ಯಾಕಂದ್ರೆ ನನ್ಗೆ ಯಾವ್ದೇ ಒಂದು ಗಿಲ್ಟ್ ಇಲ್ಲ. ನಾನು 100% ಕೊಟ್ಟಿದ್ದೀನಿ. ನಾನು ಮಾತಂತ ಇರ್ಬೋದು, ಟಾಸ್ಕ್ ಅಂತ ಇರ್ಬೋದು, ಮನೆ ಕೆಲಸ ಇನ್ವಾಲ್ವ್ ಆಗೋದಿರ್ಬೋದು, ತಪ್ಪುನ ತಪ್ಪು ಅಂತ ಎತ್ತಿ ಹಿಡಿಯೋದಿರ್ಬೋದು, ಮುಖಕ್ಕೆ ಹೊಡೆದಂಗೆ ಹೇಳೋದಿರ್ಬೋದು, ಅದೇ ಬಿಗ್ ಬಾಸ್. ಸೊ ನನಗಂತೂ ಬಹಳ ಖುಷಿ ಇದೆ ನನ್ನ ಆಟದ ಬಗ್ಗೆ. ನಾನು ಇನ್ನೂ ಅಲ್ಲಿ ಇರ್ಬೇಕಿತ್ತು ಅಂತಾನೆ ನನ್ಗನ್ಸೋದು. ನನಗೆ ಅಂತಲ್ಲ, ಇಡೀ ನಮ್ಮ ಮನೆಯಲ್ಲಿ ಯಾರು ಕೂಡ ನಂಬ್ತಾನೆ ಇಲ್ಲ ಜಾನ್ವಿ ಇವತ್ತು ಹಿಂಗೆ ಬರ್ಬೇಕು ಅಂತ. ಅಂದ್ರೆ ವಾಪಸ್ ಅವ್ರನ್ನ ಕಳಿಸಿದೀವಿ ಎಲಿಮಿನೇಷನ್ ಅಂದಾಗ ಮನೆಯವರು ಒಪ್ತಲೆ, ಸುಮ್ನೆ ತಮಾಷೆ ಮಾಡ್ತಿದ್ಯಾ. ಯಾಕಂದ್ರೆ ಎಲ್ಲ ನನ್ನ ಆಟ ನೋಡಿದ್ರು.
ಸೊ ಒಳಗಡೆ ಇದ್ದಾಗ ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ದೊಡ್ಡ ಟ್ರೋಲ್ ಆಗೋದು ಅದು ನನಗೆ ಗೊತ್ತು. ನನ್ಗೆ ವೀಕೆಂಡ್ ಅಲ್ಲಿ ಕ್ಲಾಸ್ ತಗೊಳ್ಳೋವಾಗ್ಲೇ ಇದು ಆಚೆ ಕಡೆ ಹೆಂಗ್ ದೊಡ್ಡ ಟ್ರೋಲ್ ಆಗ್ತಾ ಇರುತ್ತೆ, ಎಷ್ಟು ನೆಗೆಟಿವ್ ಆಗ್ತಾ ಇರುತ್ತೆ. ಸರ್ ಸುಮ್ನೆ ಹೇಳಲ್ಲ ಇದನ್ನ ಹೊರಗ್ ದೊಡ್ಡದಾಗಿದೆ ಮಾತ್ರ ಮಾತಾಡ್ತಾರೆ ಅಂತ. ಸೊ ಅದೆಲ್ಲ ಒಂದು ಐಡಿಯಾ ನನ್ಗಿತ್ತು, ಯಾಕಂದ್ರೆ ಗೊತ್ತು ಬಿಗ್ ಬಾಸ್ ಅನ್ನ ಜನ ಎಷ್ಟು ಸೀರಿಯಸ್ ಆಗಿ ನೋಡ್ತಾರೆ. ವಿಲನ್ ಒಂದ್ ಸಣ್ಣ ತಪ್ಪನ್ನೇ ದೊಡ್ಡ ತಪ್ಪಾಗಿ ಇದ್ ಮಾಡ್ತಾರೆ, ಒಂದ್ ಸಣ್ಣ ಒಳ್ಳೇದ್ ಮಾಡಿದ್ರೆ ಅದನ್ನೇ ತುಂಬಾ ದೊಡ್ಡ ಒಳ್ಳೇದಾಗಿ ನೋಡ್ತಾರೆ ಜನ. ಅಂದ್ರೆ ಅಷ್ಟು ಸೀರಿಯಸ್ ಆಗಿ ಕನೆಕ್ಟ್ ಆಗ್ತಾರೆ ಈ ಶೋಗೆ. ಸೊ ಅದೆಲ್ಲ ನನಗೆ ಗೊತ್ತಾಗ್ತಾ ಇತ್ತು. ಬಟ್ ಸ್ಟಿಲ್ ನಾವು ಆಟ ಆಡ್ಬೇಕಲ್ವಾ. ಕೆಲವೊಂದೆಲ್ಲ ನಾವು ಇಂಟೆನ್ಷನಲಿ ಮಾಡಿರಲ್ಲ, ಏನೋ ಮಾಡಕ್ ಹೋಗಿ ಇನ್ನೇನೋ ಆಗ್ತಾ ಇತ್ತು. ಬಟ್ ಜೊತೆಲಿ ಮಾಡಿದಾಗ ನಾವು ಜೊತೆಲಿ ನಿಂತ್ಕೋಬೇಕು. ನಂದು ಅದೊಂದು ಪಾಲಿಸಿ ಇದೆ. ಅದನ್ನ ತಪ್ಪು ಅಂತ ಎಷ್ಟು ಸೂಕ್ಷ್ಮವಾಗಿ ಹೇಳ್ಬೇಕು, ಜೊತೆಲಿದ್ದೆ ಅವ್ರು ನನ್ನ ನಂಬಿದಾಗ ಅಥವಾ ನಾನು ಅವ್ರನ್ನ ಒಂದು ಫ್ರೆಂಡ್ಶಿಪ್ ವ್ಯಾಲ್ಯೂ ಮಾಡಿದಾಗ ಹೇಳ್ತಾ ಇದ್ದೆ. ಬಟ್ ಆಚೆ ಕಡೆ ಎಷ್ಟು ದೊಡ್ಡದಾಗಿ ಆಗಿರುತ್ತೆ ಅಂತ ನನ್ಗೆ ಗೊತ್ತಿರ್ತಿತ್ತು. ಬಟ್ ಸ್ಟಿಲ್ ನನಗೆ ಏನ್ ಖುಷಿ ಗೊತ್ತಾ, ಸುಮ್ನೆ ಅಲ್ಲಿ ಹೋಗಿ ತಿನ್ಕೊಂಡು ಆಟಾಡ್ಕೊಂಡು ಮಜಾ ಮಾಡ್ಕೊಂಡು ಅಥವಾ ರೆಸಾರ್ಟ್ ತರ ಫೀಲ್ ಮಾಡ್ಕೊಂಡು ಇರೋದ್ಕಿಂತ ಚಾನಲ್ ಅಥವಾ ಬಿಗ್ ಬಾಸ್ ಟೀಮ್ ಏನು ಒಂದು ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಿದಾಗ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ತೀವೋ, ಅಂದ್ರೆ ಆಟಗಳೆಲ್ಲ ಟಾಸ್ಕ್ ಇರ್ಬೋದು ಅಥವಾ ಅವ್ರ ನಾಮಿನೇಷನ್ ಇರ್ಬೋದು, ಅವ್ರು ಬೇರೆ ಬೇರೆ ತರ ಪ್ಲಾನ್ ಮಾಡಿರ್ತಾರೆ. ಅದ್ರ ಹೊರತಾಗಿ ನಾನು ಎಫರ್ಟ್ ಹಾಕ್ತಾ ಇದ್ದೆ. ಗೆಜ್ಜೆದೆಲ್ಲ ನಾವು ಆಚೆ ಕಡೆನೆ ಮಾತಾಡ್ಕೊಂಡು ಹೋಗ್ತಾ ಇದ್ದು. ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಐಡಿಯಾ ಕೊಟ್ಟಿದ್ರು, ಅದ್ರಲ್ಲೂ ನವ್ಯ. ಏನೋ ಒಂದ್ ಮಾಡಿ ಆ ಚಾನಲ್ ಅವ್ರು ಕೊಡ್ತಾರೆ ಅಂತಾನೆ ಕಾಯ್ಕೊಂಡು ಕೂರ್ಬೇಡಿ. ಸೊ ಅದ್ ನೆಗೆಟಿವ್ ಆಗೋದೇನು ಗೊತ್ತಿಲ್ಲ. ಬಟ್ ಸ್ಟಿಲ್ ನನ್ನ ಕಡೆಯಿಂದ ನಾನು ಎಫರ್ಟ್ ಹಾಕಿದೀನಿ, ನಾನು ಟ್ರೈ ಮಾಡಿದೀನಿ, ಸುಮ್ನೆ ಕೂತಿಲ್ಲ, ಕಂಟೆಂಟ್ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ನನಗೆ ತುಂಬಾ ಖುಷಿ ಇದೆ. ಕಾಮಿಡಿಯಾಗೆ ಇತ್ತು ಅನ್ಸುತ್ತೆ. ಹೋಗ್ತಾ 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 ಯಾವಾಗ ಅದು ರಕ್ಷಿತಾ ಇನ್ವಾಲ್ವ್ ಆಯ್ತು, ರಕ್ಷಿತಾ ಅಶ್ವಿನಿ ಅವ್ರಿಗೆ ಗಲಾಟೆ ಆಯ್ತು, ಅದ್ ಏನೇನಾಗಿ ಎಂಡ್ ಆಯ್ತು. ಬಟ್ ಅದೇನೇ ಆಗ್ಲಿ ಸ್ಟಾರ್ಟ್ ಮಾಡಿದ್ದು ನಾವೇ, ಜೊತೆಲಿ ಇರ್ತೀವಿ. ಕೆಲವ್ರಿಗೆ ಅದು ಕೋಪ ಜಾಸ್ತಿ ಇರುತ್ತೆ, ಆನ್ ಫೇಸ್ ಹೇಳ್ಬಿಡ್ತಾರೆ. ಅದ್ರದ್ದು ಆಫ್ಟರ್ ಎಫೆಕ್ಟ್ ಏನು ಅಂತ ಅವ್ರಿಗೆ ಗೊತ್ತಾಗಲ್ಲ. ತಪ್ಪುಗಳಾಗಿದೆ ಆಟದ ಬರದಲ್ಲಿ, ಅದನ್ನ ತಿದ್ಕೊಂಡು ಚೆನ್ನಾಗೂ ಆಟ ಆಡಿದೀನಿ ಅನ್ನೋದೊಂದು ಖುಷಿ ಇದೆ. ಫುಲ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಮೆಸೇಜಸ್ ಅದು ಯಾವ್ದಕ್ಕೂ ನನ್ಗೆ ಕೆಲವ್ರಿಗೆಲ್ಲ ಇವತ್ತಿಂದ ರೆಸ್ಪಾಂಡ್ ಮಾಡ್ತಿದ್ದೀನಿ. ಆ ಒಂದ್ ಶಾಕ್ ಇರುತ್ತಲ್ಲ, ಅಲ್ಲಿ ಫುಲ್ ಲೈಟಿಂಗು ಅಲ್ಲೆಲ್ಲ ಇದ್ದು ಮನೆಗ್ ಬಂದ್ರೆ ಇನ್ನೂ ಡಿಮ್ ಅನಿಸ್ತಾ ಇರುತ್ತೆ. ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಸೊ ಹೌದು, ನನಗೆ ಮೈಕ್ ಮಿಸ್ ಅಂತ ಅನ್ಸಲ್ಲ. ನಾನು ರೆಡಿಯಾಗಿ ಮಿರರ್ ಮುಂದೆ ನೋಡ್ಕೊಂಡಾಗ ಏನು ಇನ್ಕಂಪ್ಲೀಟ್ ಅಲ್ಲ, ಅಂದ್ರೆ ಫುಲ್ ಕಂಪ್ಲೀಟ್ ಆಗಿಲ್ಲ, ಇನ್ನೇನೋ ನಾನು ಮಿಸ್ ಮಾಡ್ತಾ ಇದೀನಿ ಆ ತರ ಫೀಲ್ ಆಗ್ತಾ ಇರುತ್ತೆ. ಅಲ್ಲೆಲ್ಲ ಮೈಕಲ್ಲೇ ನಾವು ಮಿರರ್ ನೋಡ್ಕೊಂಡು ಒಂದ್ ನಿಮಿಷ 1 ಸೆಕೆಂಡ್ ಮೈಕ್ ಇಲ್ದೆ ಇರಕ್ ಆಗ್ತಿಲ್ಲ. ಬಿಗ್ ಬಾಸ್ ಅನೌನ್ಸ್ ಮಾಡ್ಬಿಡೋರು. ಸೊ ಏನೋ ಮಿಸ್ಸಿಂಗ್ ಅಲ್ಲ ಅನ್ನೋ ತರ ಫೀಲ್ ಆಗ್ತಾ ಇರುತ್ತೆ. ನೋಡಿದ್ರೆ ಮೈಕ್ ಅದೊಂಥರ, ನಾವು ಡ್ರೆಸ್ ಎಲ್ಲ ರೆಡಿ ಆಗಿ ಇಯರಿಂಗ್ಸ್ ಎಲ್ಲ ಹಾಕೊಂಡು ಅಥವಾ ಏನು ಎಲ್ಲ ಹಾಕೊಂಡು ರೆಡಿ ಆದಾಗ ಹೆಂಗ್ ಕಾಣಿಸ್ತೀವೋ, ಏನೋ ಒಂದ್ ಮಿಸ್ ಆದ್ರೆ ಅಯ್ಯೋ ಇಯರಿಂಗ್ಸ್ ಹಾಕಿಲ್ಲ ಅನ್ಕೋತಿದ್ವಿ. ಬಟ್ ಇವಾಗ ಏನೋ ಮಿಸ್ ಅಲ್ಲ, ಮೈಕ್ ಮಿಸ್ ಅಷ್ಟು ಒಂಥರ ನಮ್ಗೆ. ಈಗ ಬೇರೆ ಕಂಟೆಸ್ಟೆಂಟ್ ಗಳ ಫ್ಯಾನ್ಸ್ ಕೂಡ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಜಾನ್ವಿ ಇಷ್ಟು ಬೇಗ ಹೊರ ಬರುವಂತ ಕಂಟೆಸ್ಟೆಂಟ್ ಅಲ್ಲ, ಇನ್ನೊಂದ್ ಸ್ವಲ್ಪ ದಿನ ಇರ್ಬೇಕಿತ್ತು. ಅಂದ್ರೆ ಬೇರೆಯವರಿಗಿಂತ ಅವ್ರು ಡಿಸರ್ವ್ ಇದ್ರು ಒಳಗಡೆ ಇರೋರಿಗಿಂತ ಅಂತ. ಇದೇನ್ ಅನ್ಸುತ್ತೆ, ಯಾಕಂದ್ರೆ ಒಂದ್ ಟೈಮ್ ಅಲ್ಲಿ ಜಾನ್ವಿ ಹೊರಗೆ ಬರ್ಬೇಕು ಅಂತ ಮಾತಾಡ್ತಾ ಇದ್ದವರು, ಯಾಕಂದ್ರೆ ಅಲ್ಲಿ ಒಳಗಡೆ ಸಾಕಷ್ಟು ವಿಚಾರಗಳಾಗಿತ್ತು, ಅದು ಹೊರಗೆಲ್ಲ ಸಿಕ್ಕಾಪಟ್ಟೆ ಟ್ರಾಲ್ ಆಗಿದ್ದು. ಬಟ್ ಇವತ್ತು ಅದೇ ಜನಗಳು, ಅದೇ ಫ್ಯಾನ್ಸ್ ಇಲ್ಲ ಜಾನ್ವಿ ಇನ್ನೊಂದ್ ಸ್ವಲ್ಪ ದಿನ ಇರ್ಬೋದಿತ್ತು ಒಳಗೆ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಜಾನ್ವಿ? ಇಲ್ಲ, ನನಗೆ ಖುಷಿ ಆಗುತ್ತೆ. ಅದು ಅವ್ರಿಗೆ ಅನ್ಸಿರೋದಲ್ಲ, ನನಗೂ ಅನ್ಸಿದೆ, ನಮ್ಮ ಫ್ಯಾಮಿಲಿಯವ್ರಿಗೂ ಅನ್ಸಿದೆ, ಹತ್ರದಿಂದ ಬಿಗ್ ಬಾಸ್ ನ ನೋಡೋರು, ಅನಲೈಸ್ ಮಾಡೋರು ಎಲ್ರಿಗೂ ಅನ್ಸಿದೆ. ತುಂಬಾ ಮೆಸೇಜಸ್, ನೂರಾರು ಮೆಸೇಜಸ್ ಇಷ್ಟಿಷ್ಟುದ್ದ ಟೆಕ್ಸ್ಟ್ ಮಾಡ್ತಾ ಇದಾರೆ. ಅದನ್ನೆಲ್ಲ ನಾನು ಆಮೇಲೆ ಹಾಕೋಬೇಕಂತಾನು ಅನ್ಕೊಂಡಿದೀನಿ. ನೋಡಿದಾಗ ಎಷ್ಟು ಖುಷಿ ಆಗತ್ತೆ ಅಂದ್ರೆ, ಇಷ್ಟು ಅಬ್ಸರ್ವ್ ಮಾಡ್ತಾ ಇದಾರೆ ಪ್ರತಿಯೊಬ್ರು. ಅದೇ ಅಲ್ಲಿ ತುಂಬಾ ಜನ ಇದ್ದಾರೆ, ಏನು ಮಾತಾಡದೇ ಇರೋರು, ಆಟ ಆಡದೇ ಇರೋರು, ಏನಾದ್ರೂ ನೇರವಾಗಿ ಹೇಳಕ್ ಹೆದರ್ಕೊಳ್ಳೋರು ಎಲ್ಲ ಇದ್ದಾರೆ. ಇಷ್ಟು ಸ್ಪಷ್ಟವಾಗಿ ಅವ್ರು ಕನ್ನಡ ಮಾತಾಡ್ತಾ ಇದ್ರು, ಕನ್ನಡ ಕೇಳಕ್ ಖುಷಿ, ಮುಖದ ಮೇಲೆ ಹೊಡೆದಂಗ ಅವ್ರು ಮಾತಾಡ್ತಾ ಇದ್ರು. ಟಾಸ್ಕ್ ಅಂತ ಬಂದಾಗ ಯಾವ ಹುಡುಗಿರು ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ಲಿಲ್ಲ. ಅಷ್ಟು ಟಾಸ್ಕ್ ಆಡಿ ಸುಸ್ತಾದ್ರು ಗಂಟೆಗಟ್ಲೆ ಕಿಚನ್ ಅಲ್ಲಿ ನಿಂತ್ಕೊಂಡು ಅವ್ರು ಅಡ್ಗೆ ಮಾಡ್ತಾ ಇದ್ರು. ಅದನ್ನ ನೋಡ್ತಿದ್ದೆ, ನಿಮ್ ಕೈ ಫುಲ್ ಮಾರ್ಕ್ ಆಗಿ ಹೋಗೇ ಇಲ್ಲ. ಹೌದು, ಅದು ನನಗೆ ಒಂಥರ ಮೆಮೊರೀಸ್ ಅಲ್ಲ ಬಿಗ್ ಬಾಸ್. ಅದ್ರ ತಲೆನೇ ಕೆಡ್ಸ್ಕೊ, ಮುಖಕ್ಕೆ ಏನೋ ಆಗ್ದರೆ ಹಂಗ್ ನೋಡ್ಕೊತಿದ್ದೆ ಹೊರತು ಇದೆಲ್ಲ ಏನು ಮಾಡಕ್ಕಲ್ಲ. ಈ ಕಾಲು ಕೈ ಎಲ್ಲಾ ಕಡೆ ಒಂದು ಯುದ್ಧ ಗೆದ್ದ ಮಹಿಳೆ ಅಂತ ಸುದಿಯವರು ರೇಗ್ಸೋರು. ಅಂದ್ರೆ ಅಷ್ಟು ಇನ್ವಾಲ್ವ್ ಆಗ್ತಿದ್ವಿ. ನನಗೆ ಆಕ್ಚುಲಿ ಇದೊಂದು ಪೇನ್, ಸಯಾಟಿಕಾ ಅಂತಾರಲ್ಲ, ಅದು ಪ್ರಾಬ್ಲಮ್ ಇದ್ರೂನು ತುಂಬಾ ನೋವಾಗೋದು, ಹಿಂಗೆಲ್ಲ ಬಕ್ಕೊಂಡು ಅಂದ್ರೂ ಕೆಲಸ ಮಾಡ್ತಿದ್ದೆ. ಟಾಸ್ಕ್ ಅಂತ ಬಂದಾಗ ನನಗೆಲ್ಲ ಮಾಯ ಆಗ್ಬಿಡೋದು. ಅಂದ್ರೆ ಅಷ್ಟು ಸೀರಿಯಸ್ ಆಗಿ ಇನ್ವಾಲ್ವ್ ಆಗ್ತಿದ್ವಿ. ಸೊ ಬಂದಾಗ ಇದನ್ನ ಪ್ರತಿಯೊಬ್ರು ಅಬ್ಸರ್ವ್ ಮಾಡಿ ಹೇಳ್ತಾ ಇರೋದ್ ನೋಡಿದಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಓಕೆ, ಪಾಸಿಟಿವ್ ನೆಗೆಟಿವ್ ಇದ್ದಿದ್ದೆ, ಅಲ್ಲಿ ನಾವು ತಪ್ಪುಗಳು ಮಾಡಿದಾಗ ಅದು ನೆಗೆಟಿವ್ ಆಗಿ ಟ್ರೋಲ್ ಆಗುತ್ತೆ. ಇವತ್ತಿದ್ದು ನಾಳೆ ಇರಲ್ಲ, ಈ ಕ್ಷಣಕ್ಕಿದ್ದು ಆ ಕ್ಷಣಕ್ಕಿರಲ್ಲ ಅಲ್ವಾ. ಅಭಿಪ್ರಾಯಗಳು ಹೆಂಗ್ ಚೇಂಜ್ ಆಗ್ತಾ ಇತ್ತೋ, ಹೊರಗಡೆ ಜನ ಕೂಡ ನೋಡೋ ದೃಷ್ಟಿಕೋನ, ಅವ್ರು ಒಂದ್ ಸ್ಟೇಟ್ಮೆಂಟ್ ಮೇಲೆ ಅವರು ನೋಡೋದಿದ್ದು ಸರಿ ಆಗುತ್ತೆ. ಒಬ್ರನ್ನ ಇಷ್ಟಪಡ್ತಾ ಇರ್ತಾರೆ, ಒಬ್ರು ಹಿಂಗ್ ಆಡಿದ ತಕ್ಷಣ ಅಯ್ಯೋ ಇವಳು ಇರಿಟೇಟ್ ಆಗಕ್ ಶುರು ಆದ್ಲು ಅಂತ. ಸೊ ಅದ್ ಹಂಗೇನೆ ವ್ಯೂವರ್ಸ್ ಪಾಯಿಂಟ್ ಇಂದ ನೋಡಿದ್ರೆ ಅವ್ರಿಗೆ ನಮ್ಮ ನಡೆ ಮೇಲೆ ಅವರ ಅಭಿಪ್ರಾಯಗಳು ಚೇಂಜ್ ಆಗ್ತಾ ಇರುತ್ತೆ. ಸೊ ಏನೋ ನಮ್ಗಳ ಸಣ್ಣ ತಪ್ಪುಗಳಾದಾಗ ಅಶ್ವಿನಿ, ಜಾನ್ವಿ ಇವರೆಲ್ಲ ವಿಲನ್ ಹಂಗೆ ಹಿಂಗೆ ಅನ್ನೋ ತರ ಟ್ರೋಲ್ಗಳು ಮಾಡ್ತಿರ್ತಾರೆ. ಆಚೆ ಬಂದಾಗ
ಅಲ್ಲಿ ಒಬ್ಬ ಹೀರೋ ಆಗ್ಬೇಕು ಅಂದ್ರೆ ವಿಲನ್ಗಳು ಇರ್ಲೇಬೇಕು. ಸೊ ಇವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು, ಆಕ್ಟಿವ್ ಆಗಿದ್ರು. ಅಲ್ಲಿ ಒಳಗಡೆ ತುಂಬಾ ಜನ ಡಿಸರ್ವಿಂಗ್ ಇಲ್ದಿರೋರು ಇದಾರೆ ಅಂತೆಲ್ಲ ಬರೀ ಕಲರ್ಸ್ ಕನ್ನಡ ಪೇಜ್ ಅಲ್ಲಿ ಹೋಗಿ ನೋಡಿದಾಗ್ಲೂ ಬರೀ ಎಲ್ಲಾರು ಅದೇ ಮೆಸೇಜ್ ಹಾಕಿದಾರೆ. ನನಗೂ ಪರ್ಸನಲ್ ಮೆಸೇಜಸ್ ಎಲ್ರು. ನಿನ್ನೆ ನನ್ನ ಮಗನ್ ಬರ್ಡೇ ಇತ್ತು, ಯಾವ ಚಾನಲ್ಗೂ ಇಂಟರ್ವ್ಯೂ ಕೊಟ್ಟಿರ್ಲಿಲ್ಲ. ನೀವು ಸೀಕ್ರೆಟ್ ರೂಮ್ ಅಲ್ಲಿ ಇದ್ದೀರಾ ಮತ್ತೆ ಬಿಗ್ ಬಾಸ್ಗೆ ಹೋಗ್ತೀರಾ, ಅದಕ್ಕೆ ನೀವು ಪೋಸ್ಟ್ ಇಂಟರ್ವ್ಯೂ ಕೊಡ್ತಾ ಇಲ್ಲ ಅಂತ ಅದೆಲ್ಲ ಪರ್ಸನಲ್ ಮೆಸೇಜ್ ಹಾಕ್ತಿದ್ರು. ನನ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಎಷ್ಟು ಡೀಪ್ ಆಗಿ ನೋಡ್ತಾ ಇದ್ದಾರೆ ಅಂದ್ರೆ ಕೆಲವರೆಲ್ಲ ಪರ್ಸನಲ್ ಮೆಸೇಜ್ ಹಾಕ್ತಿದ್ದಾರೆ. ನೀವು ಲೈವ್ ಅಲ್ಲಿ ಕೆಲವೆಲ್ಲ ಎಷ್ಟು ನಿಮ್ ಕಾಮಿಕ್ ಸೆನ್ಸ್ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾ ಇದ್ರಿ. ಆಮೇಲೆ ಎಲ್ಲ ನಿಮ್ದೆಲ್ಲ ಬೇರೆ ಬೇರೆ ಕಾಮಿಡಿಗಳು ನಾವು ನೋಡ್ತಾ ಇದ್ವಿ. ಮತ್ತೆ ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ಅಥವಾ ನೀವು ಟಾಸ್ಕ್ ಇನ್ವಾಲ್ವ್ಮೆಂಟ್, ಮನೆ ಅಡುಗೆ, ಯಾವ ಹುಡುಗಿರ್ಗೂ ಅಷ್ಟು ಎನರ್ಜಿ ಇಲ್ಲ, ಅಷ್ಟು ಸ್ಟ್ರೆಂತ್ ಇತ್ತು. ಕೆಲವೊಂದೆಲ್ಲ ಟಿವಿನಲ್ಲಿ ಟೆಲಿಕಾಸ್ಟ್ ಆಗ್ತಾ ಇರ್ಲಿಲ್ಲ, ಲೈವ್ ಅಲ್ಲಿ ನೋಡ್ತಾ ಇದ್ವಿ. ನಾವು ಲೈವ್ ನೋಡ್ತಾ ಇರುವಾಗ ನಿಮ್ಮ ಕಾಮಿಕ್ ಸೆನ್ಸ್ ನಮಗೆ ಒಳ್ಳೆ ಮಜಾ ಕೊಡ್ತಾ ಇದ್ದಿದ್ದು. ಈಗ ಅದೆಲ್ಲ ನಾವು ಮಿಸ್ ಮಾಡ್ಕೊಳ್ತೀವಿ. ನೀವು ಅದಿಲ್ಲದೆ ನಿಮ್ಮ ಕಾಮಿಕ್ ಸೆನ್ಸ್ ಅದ್ ಯಾವ್ದು ಇಲ್ದಲೆ ಲೈವ್ ನೋಡಕ್ಕೆ ಬೋರ್, ನಾವು ನೋಡಲ್ಲ, ಅದೆಲ್ಲ ಮೆಸೇಜ್ ಆಗ್ತಾ ಇರೋವಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಸಾಕಲ್ವಾ ಅದೇ ಪ್ರೀತಿ. ಈಗ ನಾವು ಎಷ್ಟ್ ದಿನ ಇರ್ತೀವಿ ಒಳಗಡೆ ಅನ್ನೋದಕ್ಕಿಂತ ಇದ್ದಷ್ಟು ದಿನ ನಾವ್ ಹೆಂಗ್ ಆಟ ಆಡಿದ್ವಿ ಅದು ಫೇರೋ ಅನ್ಫೇರೋ ನನಗೆ ಗೊತ್ತಿಲ್ಲ. ಬಂದಿದ್ದೀನಿ ಆಚೆಗೆ, ಬಟ್ ಬಂದ್ಮೇಲೆ ಈ ಜನಗಳ ಪ್ರೀತಿ ನೋಡಿದಾಗ ತುಂಬಾ ಖುಷಿ ಆಗ್ತದೆ. ಸಣ್ಣ ಪುಟ್ಟ ತಪ್ಪು ಎಲ್ರು ಹೊಟ್ಟೆಗೆ ಹಾಕೋತಾರೆ. ಆಟ ಆದ್ಮೇಲೆ ಆಟ ಆಡ್ಬೇಕು, ಬಟ್ ನಾನು ಆಟ ಆಡಿದೀನಿ ಅನ್ನೋದನ್ನ ಎಲ್ರು ರೆಕಗ್ನೈಸ್ ಮಾಡ್ತಿದಾರಲ್ಲ, ನಂಗೆ ಅದೇ ಖುಷಿ ಇದೆ. ನೀವು ಸ್ಟಾರ್ಟಿಂಗ್ ಅಶ್ವಿನಿ ಕ್ಲೋಸ್ ಆಗ್ತೀರಿ ಅಂದ್ರೆ 1 ವೀಕ್ ಆದ್ಮೇಲೆ, ಅದಾದ್ಮೇಲೆ ಇಬ್ರು ಮಧ್ಯೆ ಅದೊಂದು ಕ್ಲಾಶ್ ಆಗತ್ತೆ. ನಿಮ್ ಮಗ ಕೂಡ ಲೆಟರ್ ಅಲ್ಲಿ ಬರೀತಾನೆ, ಅಂದ್ರೆ ನೀನ್ ಒಬ್ಳೆ ಚೆನ್ನಾಗ್ ಆಟ ಆಡ್ತಾ ಇದೀಯಾ ಅಂತ ಹೇಳಿ ಅದೊಂದು ಹಿಂಟ್ ಕೊಟ್ಟಿದ್ದ ನಿಮ್ ಮಗ. ಅಂದ್ರೆ ಅದು ಹೊರಗ್ನವ್ರಿಗೂ ಗೊತ್ತಿತ್ತು, ಒಳಗ್ನವ್ರಿಗೂ ಗೊತ್ತಿತ್ತು, ಬಟ್ ಸ್ಟಿಲ್ ಆಮೇಲೆ ಮತ್ತೆ ನೀವು ಅಶ್ವಿನಿ ಅವ್ರಿಗೆ ಕ್ಲೋಸ್ ಆಗ್ತೀರಿ. ಅಶ್ವಿನಿ ಅವ್ರ ಜೊತೆ ಮತ್ತೆ ಕ್ಲೋಸ್ ಆಗಿದ್ದು ಏನಾದ್ರು ಮುಳು ಆಯ್ತಾ ನಿಮ್ಗೆ ಅಂತ? ನನ್ಗೆ ಗೊತ್ತಿಲ್ಲ. ನನಗೆ ಏನ್ ಅನ್ಸುತ್ತೆ ಗೊತ್ತಾ, ಫಸ್ಟ್ ಹೌದು ಸುದೀಪ್ ಸರ್ ತುಂಬಾ ಹಿಂಟ್ ಕೊಡೋರು. ಪ್ರತಿ ಸಲ ಬಂದಾಗ್ಲೂ ಅವರು ಹೇಳೋರು ತಗೊಳ್ತಾ ಇದ್ದೆ. ಮಗನೂ ಕೂಡ ಲೆಟರಲ್ ಬರ್ದಿದ್ದ, ಅವನು ಈವನ್ ವಿಡಿಯೋ ಚಿಲ್ಡ್ರನ್ಸ್ ಡೇ ವಿಶ್ ಮಾಡುವಾಗ್ಲೂ ಹೇಳಿದ್ದ. ಓಕೆ, ಬಟ್ ಎಲ್ರು ಹೇಳಿದ್ರು ಅಂತ ನಾನು ದೂರ ಆಗ್ಲಿಲ್ಲ. ಯಾಕಂದ್ರೆ ಇವ್ರು ಹೇಳ್ತಾ ಇದಾರೆ, ಹೌದು ಆಟಕ್ ಮುಳುವಾಗ ನಾವು ಆಟ ಆಡಕ್ಕೆ ಹೋಗಿರೋದು. ಬಟ್ ಯಾರೋ ಒಬ್ರು ಅಂದ್ರೆ ಒಂದು ಆ ಫ್ರೆಂಡ್ಶಿಪ್ ಆರ್ಗ್ಯಾನಿಕ್ ಆಗಿ ಆದಾಗ ಸಡನ್ ಆಗಿ ಹೆಂಗ್ ಕಟ್ ಮಾಡೋದು ಗೊತ್ತಾಗ್ತಾ ಇರ್ಲಿಲ್ಲ. ಬಟ್ ಅದು ಒಂಥರ ಆರ್ಗ್ಯಾನಿಕ್ ಆಗಿ ಆಗ್ಬಿಡ್ತು. ನಮ್ಮಿಬ್ರಿಗೂ ಮಾತಾಡಕ್ ಕೊಡ್ತಾರೆ, ಅವ್ರೇನೋ ಈ ಫ್ರೆಂಡ್ಶಿಪ್ ನಿಮ್ ಸ್ಟ್ರಾಟಜಿ ಆಗಿದ್ರೆ ಅಂತ ಅಂದ್ಬಿಡ್ತಾರೆ. ಅದು ನನ್ಗೆ ನಿಜವಾಗ್ಲೂ ತುಂಬಾ ನೋವಾಗುತ್ತೆ. ನಾನ್ ಇವ್ರ ಜೊತೆ ಇದ್ದೀನಿ ಅಂದ್ಬಿಟ್ಟು ಎಲ್ಲಾರು ನನಗೆ ಒಂಥರ ಶ್ಯಾಡೋ ಅಥವಾ ಇವ್ರು ಕಾಣಿಸ್ತಾ ಇಲ್ಲ, ಛತ್ರಿ ಅಂತೆಲ್ಲ ಹೇಳ್ತಾ ಇದ್ರು. ನಾನು ಇವ್ರ ಜೊತೆಗಿದ್ದು ನೆಗೆಟಿವ್ ಆಗಕ್ ನನ್ಗಿದ ಅದ್ ಹೆಂಗ್ ಸ್ಟ್ರಾಟಜಿ ಆಗುತ್ತೆ, ಬಿಟ್ಟಾಡಿದ್ರೆ ತಾನೇ ನನಗಿದು ಅಂತ ಹೇಳಿ ಹಂಗ ಅಂದ್ಬಿಟ್ರಲ್ಲ ಅಂತ ನಂಗೆ ಬೇಜಾರಾಗುತ್ತೆ. ಸೊ ಅದಕ್ಕೆ ನಾವು ದೂರ ಆಗ್ತೀವಿ. ಅದು ತುಂಬಾ ಕನ್ಫ್ಯೂಸ್ ಮಾಡ್ಬಿಡ್ತಾರ ಅಶ್ವಿನಿ ಅವರು. ಏನೋ ನಾವು ಮಾತಾಡ್ಕೊಂಡಿದ್ದು ನಿಜ, ಬಟ್ ಆಗಿದ್ದು ಮಾತ್ರ ಅದು ಆರ್ಗ್ಯಾನಿಕ್ ಆಗಿ ಆತರ ಆಗತ್ತೆ. ಹಂಗಾಯ್ತು. ಬಟ್ ಅವ್ರೇನೋ ಅಂದ್ರೆ ಪಾಪ ಅವರು ನಿಜವಾಗ್ಲೂ ನಾವು ಇನ್ನೂ ತಮಾಷೆನೆ ಅಂತಾನೆ ಅನ್ಕೊಂಡಿದ್ರಂತೆ ಪಾಪ. ಆಮೇಲೆ ಯೋಚನೆ ಮಾಡಿದಾಗ ಅನ್ಸುತ್ತೆ ಅವ್ರು ಅಷ್ಟೆಲ್ಲ ಜಗಳ ಆಡಿದ್ರು ನನ್ ಸ್ಲಿಪ್ಪರ್ ಎಲ್ಲ ಹಾಕೊಳ್ಳೋರು. ಸೊ ಮೋಸ್ಟ್ಲಿ ಇವ್ರು ಏನ್ ನಿಜ ಅನ್ಕೊಂಡಿದಾರ ಸುಳ್ಳ ನನಗೆ ಇದೆ. ಬಟ್ ನನಗ್ ನಿಜವಾಗ್ಲೂ ಹರ್ಟ್ ಆಗಿತ್ತು. ನಾನು ತುಂಬಾ ಹತ್ಬಿಟ್ಟಿದ್ದೆ. ಫಸ್ಟ್ ಟೈಮ್ ಅನ್ಸುತ್ತೆ ಅಷ್ಟು ಹತ್ತಿದ್ದು. ಅವತ್ತೇ ಏನೋ ಪೇರೆಂಟ್ಸ್ ಮೀಟಿಂಗ್ ತರ ಒಂದೇನೋ ಇದ್ ಮಾಡ್ತಾರೆ, ಮಗನ್ ಕಾಲ್ ಬರುತ್ತೆ. ಅಯ್ಯೋ ಹತ್ತು ಮಗನ್ ಕಾಲ್ ಆದ್ರೂ ಬರುತ್ತೆ ಅಂತ ಖುಷಿ ಆದ್ರೆ ಅವಾಗ ಬೇರೆ ನಾಮಿನೇಟ್ ಆಗೇ ಇರಲ್ಲ. ನಾಮಿನೇಟ್ ಆಗಿಲ್ಲ ಅಂತ ಖುಷಿ ಪಡಿ ಯಾಕೆ ಅಳ್ತಿದ್ಯಾ ಅಂತ ಎಲ್ರು ಬೈಯೋರು. ಅವತ್ ಸ್ವಲ್ಪ ತುಂಬಾ ಡೌನ್ ಆಗಿದ್ದೆ. ಸೊ ಎಲ್ಲ ಹಿಂಟ್ ಕೊಡ್ತಾ ಇದ್ರು. ನಾವು ಅದು ಆಗಿದ್ದು ನಿಜ, ದೂರ ಆದ್ವಿ, ನನ್ಗೆ ಉತ್ತಮ ಬಂತು, ಎಲ್ಲ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬಿಡ್ತಾರೆ, ನಾವೆಲ್ಲ ನಾಮಿನೇಟ್ ಆಗ್ತೀವಿ. ನಾಮಿನೇಟೆಡ್ ಟೀಮ್ಗೆ ಒಂದು ಟಾಸ್ಕ್ ಕೊಡ್ತಾರೆ, ಅವಾಗೆಲ್ಲ ಒಟ್ಟಾಗ್ಬಿಡ್ತೀವಿ. ಅವಾಗ ಏನಾಯ್ತು, ನನಗೆ ಅವಾಗ ರಕ್ಷಿತಾ ಇರ್ಬೋದು, ರಾಶಿಕಾ, ರಿಷಾ ಅವರನ್ನೆಲ್ಲ ನೋಡಿದ್ಮೇಲಂತೂ ಅಬ್ಬಾ ನಿಜ. ಅಶ್ವಿನಿ ಅವರು ಸ್ಟ್ರೈಟ್ ಫೇಸ್ ಹೇಳ್ತಾರೆ, ಆನ್ ಫೇಸ್. ನನ್ಗೆ ಆ ತರದವರೇ ಇಷ್ಟ. ಒಳಗಡೆ ಏನು ಇರಲ್ಲ. ಹೌದು ಮಾತಿನ ಬರ್ದಲ್ಲಿ ಅವ್ರು ತಪ್ಪು ಮಾಡಿಲ್ಲ ಅಂತ ಅಂದ್ರೆ ಇಲ್ಲ ಅನ್ನಕ್ಕಾಗಲ್ಲ, ಖಂಡಿತ ತಪ್ಪು ಮಾಡಿದ್ದಾರೆ. ಬಟ್ ಒಳಗಡೆ ಏನು ಇರಲ್ಲ. ಇವ್ರುಗಳ ಆಡೋದೆಲ್ಲ ನೋಡ್ಬಿಟ್ಟು ನನಗೆ ಯಾವತ್ತು ರಕ್ಷಿತಾ ನಾವು ಇವ್ರನ್ನ ಅಭಿನಯ ಮಾಡೋಣ ಅಂತಂದ್ರೆ ಅವಳು ರಘು ಅವ್ರನ್ನ ಮಾಡೋಣ, ಅದು ಏನೇನೋ ಆಯ್ತು ಅವಳ ಹಠ. ಅದನ್ನೆಲ್ಲ ನೋಡ್ಬಿಟ್ಟು ಅಪ್ಪ ದೇವ್ರೆ, ಇವ್ರುಗಳ ನನ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ಮಾತಾಡ್ಸಕ್ಕೆ ಹೋಗ್ತಿರ್ಲಿಲ್ಲ. ಏನಕ್ಕೆ ಆಟಕ್ಕೆ ಏನ್ ಪ್ಯಾಚ್ ಅಪ್ ಮಾಡ್ಕೊಳ್ಳೋದು ಅನ್ನೋದು ಏನಿರ್ಲಿಲ್ಲ. ಅದೊಂದ್ಸಲಿ ರಿಷಾ ಬಂದಾಗ ಜಾಗದಿಂದಾನೇ ಎದ್ದೋಗ್ಬಿಟ್ಟಿದ್ರು. ನನಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ನನ್ಗೆ ನಮ್ಮ ಮರ್ಯಾದೆ ನಾವೇ ಕಳ್ಕೊಬೇಕಾಗಿತ್ತು ಅವ್ರ ಜೊತೆ ಎಲ್ಲ ಮಾತಾಡಿದ್ರೆ ಅನ್ನೋ ತರ ಫೀಲ್ ಆಯ್ತು. ಯಾಕಂದ್ರೆ ಅವಳು ಸುಮ್ನೆ ಜಗಳ ಆಡಕ್ ಶುರು ಮಾಡ್ತಾ ಇಲ್ಲ. ಅವಳು ಬಿಗ್ ಬಾಸ್ ಅಂದ್ರೆ ಸುಮ್ನೆ ಜಗಳ ಆಡ್ತಾನೆ ಇರ್ಬೇಕು, ಜಗಳ ಆಡ್ತಾ ಆ ತರ ತಲೆಯಲ್ಲಿ ಇಟ್ಕೊಂಡು ಬಂದ್ಬಿಟ್ಟಿದ್ಲು. ಸುಮ್ನೆ ಕೂತಿದ್ರೆ ಸುಮ್ನೆ ಬಂದ್ ಜಗಳ ಆಡೋದು. ನಾ ಏನು ಮತ್ತೆ ಅವಳು ಏನೇನೋ ಒಂಥರ ಮಾತಾಡ್ತಾ ಇದ್ಲು, ಅದು ನನ್ಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ನಮ್ಮ ಮರ್ಯಾದೆನೆ ಹೋಗುತ್ತೆ ಇಂಥವ್ರ ಜೊತೆ ಮಾತಾಡಿದ್ರೆ ಅಂತ ನಾನು 3-4 ದಿವಸ ಆಗಿತ್ತು ಅವಳ ಜೊತೆ ಮಾತಾಡ್ತಾನೆ ಇರ್ಲಿಲ್ಲ. ಸೊ ಅದೆಲ್ಲ ನೋಡಿದಾಗ ಅಶ್ವಿನಿ ಅವ್ರು ಆನ್ ಫೇಸ್ ಹೇಳ್ಬೋದು, ಬಟ್ ಅವ್ರು ತುಂಬಾ ಅಂದ್ರೆ ಏನಿದೆ ಅದ್ ಒಳಗಡೆ ಮಾತಾಡ್ತಾರೆ, ಅದು ಗಟ್ಸ್ಬೇಕು, ಅದೆಲ್ಲ ತಾಕತ್ ಇರ್ಬೇಕಲ್ವಾ ಮುಖಕ್ಕೆ ಹೊಡೆದಾಗ ಹೇಳಕ್ಕೆ.
ಮತ್ತೆ ರಿಯಲ್ ಆಗಿ ನಾವು ಬಿಗ್ ಬಾಸ್ ಒಂದ್ 2-3 ದಿವಸ ಕ್ಲೋಸ್ ಆಗಿತ್ತು ನೋಡಿ, ಅವಾಗೆಲ್ಲ ನಾವು ಒಟ್ಟಿಗೆ ಇದ್ವಿ ರೂಮ್ ಅಲ್ಲಿ, ಮೈಕ್ ಇರ್ಲಿಲ್ಲ ಏನಿಲ್ಲ, ಅವಾಗ ತುಂಬಾ ವಿಚಾರ ಶೇರ್ ಮಾಡ್ಕೊಂಡ್ಬಿಟ್ಟು ಕನೆಕ್ಟ್ ಆಗ್ಬಿಟ್ಟಿದೀವಿ ನಾವು. ಬಿಗ್ ಬಾಸ್ ಕ್ಲೋಸ್ ಆಗಿದ್ದ ಕ್ಲೋಸ್ ಆದಾಗ ನಾವಿಬ್ರು ಒಂದೇ ರೂಮ್ ಅಲ್ಲಿ ಇದ್ವಿ. ಸೊ ಅವಾಗ ಮೈಕ್ ಏನು ಇರ್ಲಿಲ್ವಲ್ಲ, ಈಗೆಲ್ಲ ಹೊರಗಿನ ಪ್ರಪಂಚದ್ದು ಪರ್ಸನಲ್ ಎಲ್ಲಾ ಮಾತಾಡ್ಕೊಂಡು ಅಲ್ಲಿಂದ ಶುರು ಆಯ್ತು ಅದು. ಸೊ ಅದು ಬಿಡ್ತಾ ಇಲ್ಲ, ನಾನು ಬಿಟ್ಟಿದ್ರು ಪಾಪ ಅವರಿಗೆ ಅದೆಲ್ಲೋ ಕನೆಕ್ಟ್ ಆಗಿದ್ರು, ಅವ್ರು ಬಂದು ಮಾತಾಡ್ಸೋರು. ಅವ್ರೆಲ್ರು ಹೇಳೋರು, ಅಶ್ವಿನಿ ಅವರು ನೀವು ಮಾತಾಡ್ಸಿಲ್ಲ ಅಂದ್ರೆ ಫುಲ್ ಸೈಲೆಂಟ್ ಆಗ್ಬಿಡ್ತಾರೆ, ನೀವೇನಿಲ್ಲ ಆರಾಮಾಗಿರ್ತೀರಾ ಅಂತ. ಅಂದ್ರೆ ನಾನ್ ಸ್ವಲ್ಪ ಒಳಗಡೆ ಪ್ರಾಕ್ಟಿಕಲ್ ಆಗೇ ಇದ್ದೆ. ಅಂದ್ರೆ ಇವಾಗ ನಿಮ್ಗೆ ಅನ್ಸುತ್ತಾ ಅಶ್ವಿನಿ ನೀವ್ ಹೊರಗ್ ಬಂದ್ಮೇಲೆ ಇವಾಗ ಸೈಲೆಂಟ್ ಆಗ್ಬಿಡ್ತಾರೆ ಅಂತ? ಗೊತ್ತಿಲ್ಲ, ಆದ್ರೂ ಆಗ್ಬೋದು. ಬಹುಶಃ ಅವ್ರು ಅರ್ಥ ಮಾಡ್ಕೊಂಡು ಆಟ, ನಾನು ಅದನ್ನೇ ಹೇಳಿದ್ದೆ, ತುಂಬಾ ಡಲ್ ಆಗಕ್ ಹೋಗ್ಬೇಡಿ, ಆಟ ಆಡಿ ಅಂತ ನಾನೆಲ್ಲ ಹೇಳಿ ಬಂದಿನಿ. ಗೊತ್ತಿಲ್ಲ ಅಲ್ಲಿ ಪರಿಸ್ಥಿತಿ ಮನಸ್ಥಿತಿಗಳು ಹೆಂಗಿರುತ್ತೆ ಹೇಳಕ್ಕಾಗಲ್ಲ. ಈ ಕ್ಷಣ ಇದ್ದಿದ್ದು ಇನ್ನೊಂದ್ ಕ್ಷಣಕ್ಕೆ ಬೇಜಾರಾಗುತ್ತೆ. ಮತ್ತೆ ಅಶ್ವಿನಿ ಅವ್ರು ಹೆಂಗೆ ಅಂದ್ರೆ ಅವ್ರಿಗೆ ನಾಟಕ ಮಾಡಕ್ಕೆಲ್ಲ ಬರಲ್ಲ, ಬೇಜಾರಂದ್ರೆ ಬೇಜಾರೇ, ಹೋಗ್ತಾರೆ. ಅವ್ರು ಯಾರೋ ಅವ್ರಿಗೆ ರೆಸ್ಪೆಕ್ಟ್ ಮಾಡ್ಲಿಲ್ಲ ಅಂದ್ರೆ ಆ ಜಾಗಕ್ಕೆ ಅವ್ರು ಹೋಗಲ್ಲ. ಸೊ ಹಾಗಾಗಿ ಮನೆ ವಾತಾವರಣ ಅಂತೂ ಅಲ್ಲಿ ಯಾರನ್ನೂ ರೆಸ್ಪೆಕ್ಟ್ ಮಾಡೋದು, ಪ್ರೀತಿ ತೋರ್ಸೋದು ಖಂಡಿತ ಇರಲ್ಲ. ಸೊ ಅವರು ಚೆನ್ನಾಗಿ ಆಡ್ಬೇಕು ನನಗೆ, ಯಾಕಂದ್ರೆ ಅವರು ಡಲ್ ಆಗ್ತಾ ಇದ್ರು. ನನ್ಗೆ ಅದನ್ನ ರಿಷಾ ಕೂಡ ಒಂದ್ಸಲ ಬಂದ್ ಹೇಳಿದ್ಲು. ಅದಕ್ಕೆ ನಾನು ಅವ್ರ ಆಟ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ನಾವು ಕ್ಲಾರಿಟಿ ಅಂತೂ ಕೊಟ್ಕೊಂಡಿದ್ವಿ ಇಬ್ರು. ನೋಡಿ, ನಮ್ಮಿಬ್ರದ್ದು ಫ್ರೆಂಡ್ಶಿಪ್ ಏನಿದ್ರು ಅದು ಒಳಗಿಂದ, ಆ ಆಟಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇರಬಾರ್ದು. ನೀವು ನನ್ನ ನಾಮಿನೇಟ್ ಮಾಡಿ, ನಾನು ನಿಮ್ಮನ್ನ ನಾಮಿನೇಟ್ ಮಾಡ್ತೀನಿ. ನಿಮ್ ತಪ್ಪಿದ್ದಾಗ ನಾನು ಎತ್ತಿ ಹಿಡಿತೀನಿ, ನೀವು ಎತ್ತಿ ಹಿಡೀರಿ. ಅದು ಫ್ರೆಂಡ್ಶಿಪ್ ಅಷ್ಟೇ ಬಿಟ್ರೆ ನಾನ್ ಯಾವತ್ತೂ ಅವ್ರ ವಿಚಾರಕ್ಕೆ ಹೋಗಿ ಸ್ಟ್ಯಾಂಡ್ ತಗೊಂಡಿಲ್ಲ. ನಾನು ನಿನ್ನೆ ನೋಡ್ತಾ ಇದ್ದೆ, ಮಾಳು ಅವ್ರನ್ನ ನಾಮಿನೇಟ್ ಮಾಡಿದಕ್ಕೆ ರಕ್ಷಿತಾ ಹೋಗಿ ಸ್ಟ್ಯಾಂಡ್ ತಗೊಂತಾ ಇದ್ಲು, ಆ ಜಾಗಕ್ಕೇನೋ ನಿಲ್ಸಿದ್ದಕ್ಕೆ. ನಾನ್ ಯಾವತ್ತೂ ಹಂಗ್ ಮಾಡಿಲ್ಲ. ಅಶ್ವಿನಿ ಅವ್ರನ್ನ ಯಾಕೆ ನಾಮಿನೇಟ್ ಮಾಡಿದ್ರ ಅಂತ ನಾನ್ ಕೇಳಿಲ್ಲ, ಜಾಹ್ನವಿನ ಯಾಕೆ. ನಮ್ಮ ಆಟ ನಾವ್ ಆಡ್ತಾ ಇದ್ವಿ, ಫ್ರೆಂಡ್ಶಿಪ್ ಜೊತೆಲಿ ಇದ್ವಿ ಹೊರತು ನಮ್ಮ ಅಭಿಪ್ರಾಯ ಒಬ್ರ ಮೇಲೆ ಒಬ್ರು ಹೇಳಿಕೆ ಇರ್ಲಿಲ್ಲ. ಅವ್ರ ಅಭಿಪ್ರಾಯ ಅವ್ರಿಗೆ, ನನ್ನ ಅಭಿಪ್ರಾಯ ನನ್ಗೆ. ಅವ್ರು ಮಾತಾಡಿದ ತಪ್ಪು ಅಂದ್ರೆ ತಪ್ಪು, ನಾನು ಬಂದ್ ಏನಾದ್ರು ರೀಸನ್ ಕೊಟ್ಟಕ್ಕೆ ನಾನು ಕರೆಕ್ಟ್ ಆಗಿ ಹೇಳ್ದ ಅಂತಾನೆ ನಾನು ಹೇಳ್ತಾ ಇದ್ದೆ. ಸೊ ಮತ್ತೆ ನನ್ನ ಅವ್ರು ಡಾಮಿನೇಟ್ ಮಾಡ್ತಾ ಇಲ್ಲ, ನೀನ್ ಅವ್ರ ಜೊತೆ ಮಾತಾಡ್ಬೇಡ, ನಾನ್ ಮಾತಾಡಲ್ಲ, ಅಥವಾ ಅವ್ರು ಯಾರ ಜೊತೆ ಮಾತಾಡಲ್ಲ, ನಮ್ದು ಯಾವ್ದು ಇರ್ಲಿಲ್ಲ. ನಮ್ದು ಕ್ಲಿಯರ್ ಆಗಿ ಆಟನೇ ಇತ್ತು, ಜೊತೆಲಿದ್ವಿ. ಹಂಗ್ ಮನೆಯಲ್ಲಿ ಎಷ್ಟ್ ಜನ ಇದಾರೆ. ಈಗ ರಕ್ಷಿತಾ ಅಂತೂ ಫಸ್ಟ್ ಮಲ್ಲಮ್ಮ ಅವ್ರ ಜೊತೆ ಇದ್ಲು, ಆಮೇಲೆ ಗಿಲ್ಲಿ ಜೊತೆನೂ ಇರ್ತಾಳೆ, ಚಂದ್ರಣ್ಣನ್ ಜೊತೆ ಇದ್ಲು, ಅದಾದ್ಮೇಲೆ ಈಗ ಮಾಡು ಅಂತ ಅಂತಾಳೆ. ಅಲ್ಲಿ ರಾಶಿಕಾ ಸೂರಜ್ ಒಟ್ಟಿಗೆ ಇರ್ತಾರೆ, ಗಿಲ್ಲಿ ಕಾವ್ಯ, ಹಂಗೆ ಜಾನ್ವಿ ಅಶ್ವಿನಿ. ಫ್ರೆಂಡ್ಶಿಪ್ ಬಿಟ್ರೆ ನಮ್ಮ ಆಟ ನಾವು ಆಡ್ತಾ ಇದ್ವಿ. ಬಟ್ ಯಾಕೆ ನಮ್ದೇ ಜಾಸ್ತಿ ಹೈಲೈಟ್ ಆಗ್ತಾ ಇದೆಯೋ ಗೊತ್ತಿಲ್ಲ. ಬಹುಶಃ ನಾವು ಹೈಲೈಟ್ ಆಗೋ ತರ ಇದ್ವಿ ಅನ್ಸುತ್ತೆ. ಎಲ್ಲಾ ಸೀಸನ್ ಅಲ್ಲೂ ಈ ಬೇರೆ ಬೇರೆ ಟ್ರ್ಯಾಕ್ ಗಳು, ಲವ್ ಟ್ರ್ಯಾಕ್ ಅದೆಲ್ಲ ಹೈಲೈಟ್ ಆದ್ರೆ ಇಲ್ಲಿ ನಮ್ದೇ ಹೈಲೈಟ್ ಆಗಿದೆ, ನಾವು ಖುಷಿ ಪಡೋಣ. ಫ್ರೆಂಡ್ಶಿಪ್ ಎಲ್ಲ ಈಗ ಧನರಾಜು ಹನುಮಂತು ಅವ್ರ ಫ್ರೆಂಡ್ಶಿಪ್ ಅಲ್ಲಿ ಇದ್ರು, ಅವ್ರ ಆಟ ಅವ್ರು ಆಡ್ತಾ ಇದ್ರು. ನಾನು ಅಷ್ಟೇ, ಈಗ ಮನೆಯಲ್ಲಿ ರೂಲ್ಸ್ ಬ್ರೇಕರ್ ಯಾರು ಅಂದ್ರೆ ನಾನು ಅಶ್ವಿನಿ ಅವ್ರ ಹೆಸರೇ ತಗೊಂಡಿದ್ದೆ. ಮೆಣಸಿನಕಾಯಿ ತಿನ್ಸೋವಾಗ್ಲೂ ನಾವು ಮಾಡಿದೀವಿ ಅದೆಲ್ಲ. ಸೊ ಅದ್ ಯಾಕೆ ಆತರ ಹೈಲೈಟ್ ಆಗ್ತಾ ಇತ್ತೋ ಗೊತ್ತಿಲ್ಲ. ನಮ್ಮಿಬ್ರದ್ದು ಅಭಿಪ್ರಾಯ ಯಾವತ್ತಿದ್ರು ಡಿಫ್ರೆಂಟ್ ಆಗಿತ್ತು. ನನ್ನ ಆಟ ನಾನು ಆಡ್ತಾ ಇದ್ದೆ, ಎಲ್ ಮಾತಾಡ್ಬೇಕು ನಾನು ಮಾತಾಡ್ತಾ ಇದ್ದೆ, ನನ್ನ ಸ್ಟ್ಯಾಂಡ್ ನಾನು ತಗೋತಾ ಇದ್ದೆ ಹೊರತು ಅಶ್ವಿನಿ ಅವ್ರ ಪರವಾಗಿ ನಾನು ಎಲ್ಲೂ ಹೋಗಿ ಮಾತಾಡಿಲ್ಲ. ಈಗ ರಕ್ಷಿತಾ ಮಾಡಿದ್ಲಲ್ಲ ನೀನೆ, ನಾನು ಹಂಗೆ ಯಾಕೆ ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡಿದ್ರ ನಾನು ಎಲ್ಲೂ ಕೇಳಿಲ್ಲ. ಬಟ್ ಜನಕ್ಕೆ ಯಾಕೆ ಅದು ನಮ್ದೇ ಹೈಲೈಟ್ ಆಯ್ತೋ, ಅಥವಾ ಅಲ್ಲಿ ಒಳಗಡೆ ಅದು ಅವ್ರ ಸ್ಟ್ರಾಟರ್ಜಿ ಆಗಿತ್ತಷ್ಟೇ. ಹಿಂಗ್ ಹೇಳಿದ್ರೆ ದೂರ ಮಾಡ್ಬೋದೇನೋ ಅನ್ನೋದು ಆಗಿತ್ತೇನೋ. ನನಗೆ ಮುಳುವಾಯ್ತು ಅಂತ ಖಂಡಿತ ಅನ್ನಿಸ್ತಲ್ಲ, ಯಾಕಂದ್ರೆ ನನ್ನ ಆಟ ನಾನು ಆಡಿದ್ದೀನಿ. ಹಂಗ್ ಜೊತೆಲೇ ಇದ್ದು ಜಾನ್ವಿ ಕಾಣಿಸ್ಕೊಂಡಿರ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಜನ ಮೆಸೇಜ್ ಹಾಕ್ತಾನೆ ಇರ್ಲಿಲ್ಲ. ನೀವಿರ್ಬೇಕಿತ್ತು, ಅಲ್ಲಿ ಯಾರು ಮಾತೇ ಆಡೋದಿಲ್ಲ, ಟಾಸ್ಕ್ ನೀವ್ ಆಡ್ತಾ ಇದ್ರಿ, ನೀವು ಡಿಸರ್ವ್, ಟಾಪ್ 5 ನೀವು ಡಿಸರ್ವ್ ಅಂತ ಪ್ರತಿಯೊಬ್ರು ಹೇಳ್ತಾ ಇದಾರೆ ಅಂದ್ರೆ ಅವ್ರ ಜೊತೆಗಿದ್ದು ನನ್ಗೆಲ್ಲೂ ಮುಳುವಾಗಿಲ್ಲ ಅಂತಾನೆ ನಾನು ಈಗ್ಲೂ ಹೇಳೋದು. ಯಾಕಂದ್ರೆ ನಾವ್ ಏನೇ ಮಾಡಿದ್ರು ಒಂದು ಕಂಟೆಂಟ್ ಅಂತೂ ಕೊಡ್ತಾ ಇದ್ವಿ, ನೆಗೆಟಿವ್ ಆರ್ ಪಾಸಿಟಿವ್, ಗೆಜ್ಜೆದಿರ್ಬೋದು, ಮತ್ತೊಂದಿರ್ಬೋದು, ಏನೋ ಇರ್ಬೋದು, ಒಂದು ಟಾಕ್ ಅಂತೂ ಕ್ರಿಯೇಟ್ ಆಗ್ತಾ ಇತ್ತು. ಯಾರೋ ಒಬ್ರು ಹೀರೋ ಹೀರೋಯಿನ್ ಆಗ್ತಾರೆ ಅಂದ್ರೆ ಅಲ್ಲಿ ನಮ್ಮಿಂದಾನೆ ಅನ್ನೋದು ನಾವು ಎಷ್ಟೋ ಕಡೆ ನಾನೇ ಮಾತಾಡ್ಕೋತಾ ಇದ್ದೆ. ಅದೊಂಥರ ಗೊತ್ತಿದ್ದು ನಾವೇ ಒಂಥರ ಬಿಟ್ಕೊಟ್ಟಂಗ ಆಗ್ತಾ ಇತ್ತು. ಅದು ಸಿಚುವೇಶನ್ ಹಂಗ್ ಕ್ರಿಯೇಟ್ ಆಗ್ತಾ ಇತ್ತು, ನಾವೇನೋ ಮಾಡಕ್ ಹೋಗಿ ಇನ್ನೇನೋ ಆಗ್ತಾ ಇತ್ತು. ಸೊ ನನಗೆ ಮುಳುವಾಗಿದೆ ಅಂತ ಖಂಡಿತ ಅನ್ಸಲ್ಲ. ಯಾಕಂದ್ರೆ ಒಂದು ಬಿಗ್ ಬಾಸ್ ಅಂತ ಬಂದಾಗ ಅದೊಂದು ವ್ಯಕ್ತಿತ್ವದ ಆಟ ಅನ್ನೋದನ್ನ ನಾನು ಬಹಳಷ್ಟು ಬಾರಿ ಹೇಳಿದ್ದೀನಿ. ಅಲ್ಲಿ ಎಲ್ಲಾ ತರದ ಎಮೋಷನ್ಸ್ ಇರಬೇಕು, ಫ್ರೆಂಡ್ಶಿಪ್ ಇರಬೇಕು, ದ್ವೇಷ ಇರಬೇಕು, ಅಳು, ಕೋಪ, ನಗು ಪ್ರತಿಯೊಂದು ಇರಬೇಕು. ಸೊ ಅದು ನನ್ನ ಆಟದಲ್ಲಿ ಅದೆಲ್ಲ ಇತ್ತು ಅಂತ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಹೊರತು ನನಗೆಲ್ಲೋ ಅವ್ರ ಜೊತೆಗೆ ಮುಳುವಾಯ್ತು ಅಂತ ಏನ್ ಅನ್ಸಲ್ಲ. ಒಂದು ಹಿಟ್ ಪೇರ್ ಅಂತಾನೆ ನನಗೆ ಇವತ್ತಿಗೂ ಖುಷಿ ಇದೆ. ಓಕೆ, ಇನ್ನ ನೀವಿಬ್ರು ಬಿಗ್ ಬಾಸ್ ಮನೆಯಲ್ಲಿ ಚಿಗವ ದೊಡವ ಅಂತಾನೆ ಫೇಮಸ್ ಆಗಿದೆ. ಸಾಂಗ್ ಏನಾದ್ರು ನೋಡಿದ್ರೆ ಹೊರಗೆ ಬಂದ್ಮೇಲೆ ಹೆಂಗ ಅನಿಸ್ತು ನೋಡಿ? ಅದು ಅಲ್ಲಿದ್ದಾಗ ನನಗೆ ಗೊತ್ತಿರ್ಲಿಲ್ಲ ಹಿಂಗೆಲ್ಲ ಆಗಿದೆ ಅಂತ. ಅವನಂತೂ ತುಂಬಾ ರೇಗಿಸ್ತಾನೆ ಇದ್ದಾಗ ಇಲ್ಲಿ, ಬಟ್ ಹೊರಗಡೆ ಬಂದ್ ನೋಡಿದಾಗ ತುಂಬಾ ನಗು ಬಂತು. ಗಿಲ್ಲಿ ನಿನ್ಸಿಲ್ಲಿ ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಲಿಪ್ಸಿಂಕ್ ಮಾಡಿದ್ದಾರೆ ಅಂತ. ಅದೇ ನಾವು ಒಳಗಡೆ ಇರುವಾಗ ಸುಮ್ನೆ ಫ್ಲೂಕ್ ಆಗಿ ಏನೋ ಒಂದ್ ಮಾತಾಡ್ತಿರ್ತೀವಿ, ಏನೋ ಒಂದು ಇದಾಗ್ತಿರ್ತೇವೆ, ಬಟ್ ಅದು ಆಚೆ ಅಷ್ಟು ಕಾಮಿಡಿ ಆಗಿ ಹೋಗುತ್ತೆ ಅಂತ ನನಗೊಂದು ಐಡಿಯಾನೇ ಇರ್ಲಿಲ್ಲ. ತುಂಬಾ ಮಜವಾಗಿದೆ ಅದೊಂಥರ ದೊಡ್ಡವ ಚಿಕ್ಕವ ಅನ್ನೋದು. ಮತ್ತೆ ನಮ್ ಕಿತಾಪತಿ ಹೆಂಗಸರು ಅಂತ ಹೇಳ್ತಾ ಇದ್ದ, ಆಮೇಲೆ ದೊಡ್ಡವನು ಚಿಕ್ಕವನು ಅಂತೆಲ್ಲ ಏನೇನೋ ಕೋಡ್ ವರ್ಡ್ಸ್ ಅಲ್ಲೆಲ್ಲ ಮಾತಾಡ್ಕೊಳ್ತಾ ಇದ್ರಂತೆ.
ಒಂಥರ ಅದೆಲ್ಲ ನೋಡಕ್ ಮಾತ್ರ ಮಜಾ ಇದೆ ಬಿಡಿ ಅದೆಲ್ಲ. ಓಕೆ, ಇನ್ನ ನೀವು ಹೊರಗ್ ಬರ್ಬೇಕಾದ್ರೆ ಹೊರಗ್ ಬಂದ್ಮೇಲೆ ರಾಶಿಕಾ ಮತ್ತೆ ಸೂರಜ್ ಕೂತ್ಕೊಂಡ್ ಮಾತಾಡ್ತಿರ್ತಾರೆ. ನಂಗೆ ಗೊತ್ತಿಲ್ಲ ನೀವು ಎಪಿಸೋಡ್ ನೋಡಿದ್ರೆ ಇಲ್ವೋ, ನೋಡಿದ್ರಾ? ಓಕೆ, ಅವ್ರೊಂದ್ ಮಾತು ಹೇಳ್ತಾರೆ, ಅಂದ್ರೆ ನಂಗೆ ಫಸ್ಟ್ ಟೈಮ್ ಯಾರೋ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಏನು ಫೀಲ್ ಆಗ್ತಾ ಇಲ್ಲ, ಒಂಥರ ನೆಗೆಟಿವಿಟಿ ಓದಂಗಾಯ್ತು ಅಂತ. ಏನಕ್ಕೆ ನಿಮ್ಮಿಬ್ರಿಗೂ ವೈಬ್ ಮ್ಯಾಚ್ ಆಗ್ಲಿಲ್ವಾ? ರಾಶಿಕಾ ಯಾಕೆ ಆತರ ಹೇಳಿದ್ರು ಅಂತ? ಇಲ್ಲ, ಆಕ್ಚುಲಿ ಇದ್ದಾಗ ನಾನು ಫಸ್ಟ್ ಅವರೆಲ್ಲ ಜಂಟಿಯಾಗಿ ಬಂದಾಗ ಮಂಜು ಭಾಷಿಣಿ ಅವರೆಲ್ಲ ಇರ್ತಾರೆ, ಅವಾಗ ಅವಳಿಗೆ ನಾನು ಕಂಡ್ರೇನೆ ಆಗ್ತಿಲ್ವಂತೆ. ಅಂದ್ರೆ ಅವರು ಸೇವಕರಾಗಿದ್ರು, ನಾವು ಅರಸಿಯರಲ್ವಾ. ನಾನು ತುಂಬಾ ಚೆನ್ನಾಗಿ ರೆಡಿ ಆಗ್ತಾ ಇದ್ದೆ, ಸ್ಕಿನ್ ಕೇರ್ ಎಲ್ಲ ಮಾಡ್ತಾ ಇದ್ದೆ. ಅವ್ರು ಸೇವಕರಲ್ವಾ, ನಾನು ರಾಣಿ ಆಡ್ತಿದ್ದೆ. ಅವಾಗ ನಾವೇನು ಮಾತಾಡಕ್ ಆಗ್ತಿರ್ಲಿಲ್ಲ. ಅವ್ಳು ಹೇಳ್ತಾ ಇಲ್ಲ, ನೀವು ನೋಡಿದ್ರೆ ನಂಗೆ ಆಗ್ತಾ ಇರ್ಲಿಲ್ಲ. ಬಟ್ ಆಮೇಲೆ ನಾವು ಮಾತಾಡಕ್ ಶುರು ಮಾಡಿದ್ಮೇಲೆ ಅಯ್ಯೋ ನಂಗಂತೂ ನೀವು ತುಂಬಾ ಇಷ್ಟ, ಉತ್ತಮ ಎಲ್ಲ ಕೊಟ್ಟಿದ್ಲು ಅವಳು. ಚೆನ್ನಾಗಿ ಮಾತಾಡ್ತಾ ಇದ್ವಿ. ಅವಳು ಸೂರಜ್ ಜಗಳ ಆದಾಗೆಲ್ಲ ನಾನೇ ಇಬ್ಬರ ಹತ್ರ ಹೋಗಿ ಮಾತಾಡ್ಸಿದೀನಿ, ಸಣ್ಣ ಸಣ್ಣದಕ್ಕೆ ಇದಾಗ್ಬೇಡಿ, ತುಂಬಾ ಸಲ ಸೂರಜ್ಗೆ ಹೇಳಿದ್ರಿ, ತುಂಬಾ ಅತ್ತಾಗ್ಲೂ ನಾನು ಸಮಾಧಾನ ಎಲ್ಲ ಮಾಡಿದೀನಿ. ಬಟ್ ಯಾವಾಗ ಅದು ನಮ್ಮಿಬ್ರ ಮಧ್ಯೆ ಇದು ಶುರು ಆಯ್ತು ಅಂದ್ರೆ, ನಾಮಿನೇಟೆಡ್ ಟೀಮ್ ಅಲ್ಲಿ ಇರ್ತೀವಿ, ಟಾಸ್ಕ್ ಅಲ್ಲಿ ವಿನ್ ಆದಾಗ ಇವನ್ ನನಗೂ ಡೇಂಜರ್ ಝೋನೆ ಅದು. ನಾವೆಲ್ಲ ಬಿಟ್ಕೊಟ್ಟು ಹೋಗ್ಲಿ, ರಾಶಿಕಾ ಫುಲ್ ಅಳ್ತಾ ಇದ್ಲಲ್ಲ ಅಂದ್ಬಿಟ್ಟು, ಸರಿ ಫಸ್ಟ್ ಗೆ ಸುದಿ ಅವ್ರು ಸೇವ್ ಆಗ್ತಾರೆ. ಸೆಕೆಂಡ್ ಡೇ ಇವಳು ನಾನು ಹೋಗ್ತೀನಿ ನಾನೇ ಸೇವ್ ಆಗ್ತೀನಿ ಅಂದ್ರೂ ಅವಳು ಬಿಡಲ್ಲ ಅಂದಾಗ, ಹೋಗ್ಲಿ ಬಿಡು ಆಯ್ತು ರಾಶಿಕಾನೇ ಹೋಗ್ಲಿ ಅಂದಾಗ, ನೀವು ಹೋಗಿ ಆ ಕಡೆ ಟೀಮಿಂದ ಅಭಿ ಬರ್ಲಿ ಅಂತ ನಾನು. ಅವಳು ಓಕೆ ಅಂತ ಎಲ್ಲ ಒಪ್ಕೊಂಡಿದ್ದು ಎಲ್ಲ ಆಗಿ ನಾನ್ ಸೇವ್ ಆದ್ರೆ ಅಭಿ ಅನ್ನೋ ತರಾನೇ ಫಸ್ಟ್ ಡೇ ಎಲ್ಲ ಒಪ್ಕೊಂಡಿದ್ಲು. ಸೆಕೆಂಡ್ ಡೇ ಏನಾಯ್ತು, ಅವ್ರು ನೈಟ್ ಎಲ್ಲ ಏನೋ ಮಾತಾಡಿದಾರೆ ಅಭಿ ರಾಶಿಕಾ ಎಲ್ಲ, ಫುಲ್ ಚೇಂಜ್ ಆಗ್ಬಿಟ್ಟು ನೆಕ್ಸ್ಟ್ ಡೇ ನಾನು ಸ್ಪಂದನ ಆ ಕಡೆಯಿಂದ ಕರ್ಕೊಂಬರೋಣ, ಅವಳು ವೀಕೋ ಅಂತ. ನಾನು ಅವಾಗ್ಲೇ ನಾನಿದು ನಮ್ಮ ಒಂದು ವಿಶ್ಲೇಷಣೆ ಕಲರ್ಸ್ ಕನ್ನಡದ ಬಗ್ಗೆ, ಅದು ಯಾಕೆ ನಾನು ವಿಶ್ಲೇಷಣೆ ಲೆವೆಲ್ಗೆ ಇಳಿದೆ ಅಂದ್ರೆ, ಫುಲ್ ಹಠ, ಜಗಳ ಅಲ್ಲೇ ರಘುನ್ ಕರ್ಕೊಂಬರೋಣ ಅಂತ ರಕ್ಷಿತಾ. ಅದು ಫಸ್ಟ್ ಡೇ ರಕ್ಷಿತನಿಂದ ಅವಳ ಮಾತು ಕೇಳಂಗಾಯ್ತು, ಸುದಿ ಅವರು ಸೇವ್ ಆದ್ರು. ನಾವ್ ಅವತ್ತೇ ಅಭಿನ್ ಕರ್ಕೊಂಡ್ ಬರ್ಬೇಕು ಅಂದಾಗ ರಾಶಿಕಾ ಎಲ್ಲ ಒಪ್ಕೊಂಡಿದ್ಲು. ಸೆಕೆಂಡ್ ಡೇ ಅವಳನ್ನ ಸೇವ್ ಮಾಡ್ತೀವಿ, ಅಭಿನ ಕರ್ಕೊಂಡ್ ಬರೋಣ ಅಂತ ಅಂದಾಗ, ಅವಳ ನೈಟ್ ಎಲ್ಲ ಅಭಿ ಮಾತಾಡಿದಾನೆ ರಾಶಿಕಾ ಜೊತೆ, ಅವಳ ಮೈಂಡ್ ಚೇಂಜ್ ಆಗಿದೆ. ಸ್ಪಂದನ ಕರ್ಕೊಂಬರೋಣ, ಅವಳು ಇಕ್ಕಿದಾಳೆ ಅಂತ ಇವಳು ಇಟ್ಕೊಂಡ್ಲು. ನಮ್ಗೆ ಏನ್ ಗೊತ್ತಾ, ಈಗ ಓಕೆ ಬಿಡು, ನೀನ್ ಬೇಡ ಧ್ರುವಂತ್ ಸೇವ್ ಆಗ್ಲಿ, ಆ ಕಡೆಯಿಂದ ಸ್ಪಂದನ ಬರ್ಲಿ, ಎರಡಕ್ಕೂ ಒಪ್ಕೋಬೇಕು. ಒಂದು ರಾಶಿಕಾ ಸೇವ್ ಆದ್ರೆ ಸ್ಪಂದನ ಬರ್ಲಿ ಅಂತ ನೀನ್ ಅಂತಿದ್ದಿ, ಇಲ್ಲ ಅಭಿ ಕರ್ಕೊಂಬರೋಣ, ಧ್ರುವಂತ್ ನಾವು ಸೇವ್ ಮಾಡೋಣ ಆ ಕಡೆಯಿಂದ ಎರಡರಲ್ಲಿ ಒಂದಕ್ಕೆ ಅಂತ ಅಂದಾಗ ಎರಡಕ್ಕೂ ಒಪ್ಕೊಂಡ್ಲಿಲ್ಲ. ನಾವ್ ಎಷ್ಟು ಹಿಂದಿನ ದಿನ ರಕ್ಷಿತಾ ಮಾತು ಕೇಳಿದ್ವಿ, ದಿನ ಅವ್ರಿಗೆ ಈಲ್ಡ್ ಆಗದ, ಏನ್ ಬರೀ ಅದೇನ ನಮಗೂ ಬಿಟ್ಕೊಟ್ ಫಸ್ಟ್ ಆಫ್ ಆಲ್ ನಾವೇ ಸೇವ್ ಆಗ್ಬೇಕು ಅಂತ ಪಟ್ಟು ಹಿಡಿದ್ರೆ ಅವ್ರು ಸೇವ್ ಆಗಕ್ಕೂ ಆಗ್ತಿರ್ಲಿಲ್ಲ. ಒಮ್ಮತ್ತ ನಮ್ ಮನೇಲಿ ಮೂಡ್ತಾನೆ ಇರ್ಲಿಲ್ಲ, ಬಿಗ್ ಬಾಸ್ ಹತ್ರ ಯಾಕೆ ಬಯಸ್ಕೊಳ್ಳೋದು ಅಂತ ಅಂದ್ಬಿಟ್ಟು, ಸರಿ ಹೋಗ್ಲಿ ಸೇವ್ ಆಗ್ಲಿ ಅಂದ್ರೆ ಅವಳು ಹೇಳ್ದಂಗೆ ಕೇಳ್ಬೇಕಾಯ್ತಾ. ಅದು ನನಗೆ ಇಷ್ಟ ಆಗ್ಲಿಲ್ಲ, ಮತ್ತೆ ದುರಾಂಕಾರ ಮಾಡ್ತಾ ಇದ್ಲು, ಎದ್ದು ಹೋಗೋದು ಡಿಸ್ಕಷನ್ ಅಲ್ಲಿ. ಆಮೇಲೆ ಬಿಗ್ ಬಾಸ್ ನಿಮ್ದು ಅಭಿಪ್ರಾಯ ತಿಳಿಸಿ ಅಂತ ಹೇಳ್ದಾಗ್ಲೂ ಅವಳು ಇರ್ಲಿಲ್ಲ, ಬಂದು ಅಲ್ಲೆಲ್ಲೇ ಜಗಳ ಆಡ್ತೀರ. ಆ ದುರಾಂಕಾರಕ್ಕೆ ನಾನು ಧ್ರುವಂತ್ ಮಾತಾಡ್ಕೊಂಡ್ವಿ, ಇಲ್ಲ ಬೇಡ ಬಿಡಿ ನಾವ್ ಯಾವ್ದಕ್ಕೂ ಒಪ್ಪದೇ ಬೇಡ, ಒಮ್ಮತ ಇಲ್ಲ ಅಂದ್ರೆ ಅದು ಕ್ಯಾನ್ಸಲ್ ಆಗುತ್ತೆ, ಬಿಟ್ಟಾಕಿದ್ವಿ. ಅದಾದ್ಮೇಲೆ ಅಟ್ಲೀಸ್ಟ್ ಅದಾದ್ಮೇಲೆ ಏನಾಯ್ತು ನೀವೇ ನೋಡಿದ್ರಲ್ಲ, ಅದು ಮಾಳು ಕ್ಯಾಪ್ಟನ್ ಇದ್ದ, ಮಾಳುಗೆ ಹೇಳ್ತಾರೆ ಡೈರೆಕ್ಟ್ ಅಧಿಕಾರ ನಾಮಿನೇಷನ್, ಮತ್ತೆ ಸುದಿ ಅವ್ರ ಈ ಕಡೆ ಬರ್ತಾರೆ, ರಘುನ ಇಬ್ರು ಡೈರೆಕ್ಟ್ ನಾಮಿನೇಟೆಡ್. ಇವಳು ಸೇವ್ ಆಗ್ಲಿಲ್ಲ, ಸೇವ್ ಆಗಿರೋ ಸುದಿನೂ ಇದಾಯ್ತು. ಅದನ್ನ ಅಷ್ಟೆಲ್ಲಾ ಕಷ್ಟಪಟ್ಟು ಟಾಸ್ಕ್ ಆಡಿ ಗೆದ್ದು ಮತ್ತೆ ನಾಮಿನೇಟೆಡ್ ಟೀಮ್ ಅಲ್ಲಿ ಆಸ್ ಇಟ್ ಈಸ್ ಇದೆ ಟೀಮ್, ಯಾರ್ಯಾರು ನಾಮಿನೇಷನ್ ಇದ್ವೋ ಅವರೇ ಇದೀವಿ, ಒಂದ್ ಎಕ್ಸ್ಟ್ರಾ ವಿಕೆಟ್ ರಘು ಅವರು ಬಂದ್ರು. ಅಷ್ಟೆಲ್ಲ ಟಾಸ್ಕ್ ಆಡಿ ಮೈಕೈ ಎಲ್ಲ ಮುರ್ಕೊಂಡು ಏನ್ ಪ್ರಯೋಜನ ಆಗ್ಲಿಲ್ಲ. ಅದು ನನಗೆ ಕೋಪ ಆಯ್ತು. ಅದೆಲ್ಲ ಆಯ್ತಲ್ವಾ, ಹೋಗ್ಲಿ, ಅದು ಒಂದು ಕೋಪದ ಬರದಲ್ಲಿ ಎಲ್ಲ ಆಗಿದೆ. ಅದಾದ್ಮೇಲೆ ಅದ್ರ ನಾವು ಕ್ಲೋಸ್ ಇದ್ವಿ, ನಾನು ಅಶ್ವಿನಿ ಅವರು ರಾಶಿಕಾ. ಬಂದ್ಬಿಟ್ಟು ಹಿಂಗಿಂಗ್ ಆಯ್ತು, ನಾನು ಅವಾಗ ಒಂಚೂರು ಸೇವ್ ಆಗಿದ್ರೆ ಸುದಿಯವರು ಇರ್ತಿದ್ರೇನೋ, ಅದು ಒಂದ್ ಗೆಸ್ಟರ್ ಅಲ್ವಾ ಮಾತಾಡೋದು. ಕ್ಲೋಸ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಅಥವಾ ನಾನೇ ಆ ಜಾಗದಲ್ಲಿ ಇದ್ದಿದ್ರು, ಸೊ ನನ್ನೊಂದ್ ಹಠದಿಂದ ಹಿಂಗ ಆಯ್ತಲ್ಲ ಅಂತ ಅದೊಂದ್ ಗಿಲ್ಟ್ ಮನುಷ್ಯನಿಗೆ. ಅವಳು ಅದನ್ನ ಮಾಡ್ಲೇ ಇಲ್ಲ. ಸುದಿ ಅವರು ಔಟೇ ಆಗ್ಬಿಟ್ರು ಆ ವೀಕು. ನನಗೆ ಸಖತ್ತು ಅವನು ಕನೆಕ್ಟ್ ಆಗ್ವಿ, ನಾನು ಸುದಿ ಅಶ್ವಿನಿ ಎಲ್ಲ ತುಂಬಾ ಬೇಜಾರಾಯ್ತು. ಅದಾದ್ಮೇಲೆ ನನ್ನ ಹತ್ರ ಬೇಡ, ಅಶ್ವಿನಿ ಅವ್ರ ಹತ್ರ ಆದ್ರೂ ಬಂದ್ ಮಾತಾಡ್ಬೇಕಿತ್ತಲ್ಲ, ಅದನ್ನೂ ಮಾಡ್ಲಿಲ್ಲ. ಅದ್ ನನಗಿತ್ತು, ಏನಪ್ಪಾ ಎಂಥ ಜನಗಳಿರ್ತಾರೆ, ಇಷ್ಟೆಲ್ಲ ಆದ್ರೂ ಒಂದ್ ಸಣ್ಣ ಗಿಲ್ಟ್ ಇಲ್ವಲ್ಲ ಅಂತ. ಅದಾದ್ಮೇಲೆ ಅದ್ರ ಟೈಮಲ್ಲೇ ಕಾಫಿ ಪುಡಿದು ಚೆನ್ನಾಗಿದ್ವಲ್ಲ, ಆ ಟೈಮಲ್ಲೇ ಕಾಫಿ ಪುಡಿ ಅವಳಿಗೂ ಕಾಫಿ ಇಷ್ಟ, ನಂಗೂ ಕಾಫಿ ಇದ್ ಮಾಡಿ ಡಬ್ಬಿಲ್ ತುಂಬಿಡಿ ಅಂತೆಲ್ಲ ಹೇಳಿ ಎಲ್ಲ ಕುಡ್ದು ಅದಕ್ಕೂ ನಿಲ್ಲಿಲ್ಲ. ನನ್ಗೆ ಒಂದಾದ್ಮೇಲೆ ಒಂದ್ ಬಿಹೇವಿಯರ್ ಏನ್ ಈ ತರ ಇರೋಂತ ನನ್ಗೆ ಅವತ್ತಿಂದ ನನ್ಗೆ ಇಷ್ಟ ಆಗ್ತಿಲ್ಲ. ನಾನು ಟಾಂಗ್ಗಳು ಚೆನ್ನಾಗ್ ಕೊಡ್ತಾ ಇದ್ದೆ ಅವಳಿಗೆ, ಅವಳಿಗೂ ನನಗೂ ಜಗಳ ಆಯ್ತು. ಅದಾದ್ಮೇಲೆ ಕಾಫಿ ಪುಡಿದು ನಾನು ತುಂಬಾ ಹೈಲೈಟ್ ಮಾಡಿದೆ. ಅದಾದ್ಮೇಲೆ ಬಕೆಟ್ ಟಾಸ್ಕ್ ಅಲ್ಲಿ ಬಂದು ರೌದ್ರಾವತಾರ ತಾಳ್ಬಿಟ್ಟಿದ್ರಿ ನೀವು. ಅವಾಗ ಮತ್ತೆ ಬಂದೆ ಎದುರುಗಡೆ, ನಂಗೆ ಅವ್ಳು ನೋಡಿದ್ರೆ ಮೈಲ್ ಅವ್ರೆ, ಅವಳು ಬೇರೆ ಹಿಂಗಿಂಗ್ ಅಂತಿದ್ಲ, ಅವಳ ಬಾಡಿ ಲ್ಯಾಂಗ್ವೇಜ್ ಡೌರ್ ಅಂತಂದೆ.
ಅದಾದ್ಮೇಲೆ ಅದು ಹಂಗೆ ಮಾತಿಗೆ ಬಂತು. ಅದು ಮನ್ಸಲ್ಲಿ ಇತ್ತಲ್ವಾ ನನಗೆ, ಒಂಚೂರು ಗಿಲ್ಟ್ ಇಲ್ಲ ಇವ್ರೆಂತ ಜನಗಳು ಅಂತ. ಅವಾಗ ಹಂಗೆ ಸುದಿನ ಕಳ್ಸಿದ್ದು ನೀನು ಹಂಗೆಲ್ಲ ಅಂದೆ. ಅವಳು ಆಕ್ಚುಲಿ ನನ್ ಮೂಗಿಗೆ ಹೊಡೆದ್ಲು ಅವಳು. ಅದು ಟೆಲಿಕಾಸ್ಟ್ ಆಯ್ತೋ ಇಲ್ವೋ ಗೊತ್ತಿಲ್ಲ, ಬೇಕು ಅಂತ ಮಾಡಿದ್ದದು. ಅವಳೊಂದ್ ಸ್ವಲ್ಪ ಕ್ಯಾರಿ ಮಾಡ್ತಾಳೆ, ಯಾಕಂದ್ರೆ ಕಬಡ್ಡಿ ಟಾಸ್ಕ್ ಅಲ್ಲೂ ಅಷ್ಟೇ ನಾನು ಲಾಕ್ ಮಾಡಿದ್ದಕ್ಕೆ ಕುತ್ತಿಗೆ ಲಾಕ್ ಮಾಡ್ಬಿಟ್ಟಿದೆ ಅಂತ ಹೇಳಿ ನೆಕ್ಸ್ಟ್ ನನ್ನ ಲಾಕ್ ಮಾಡುವಾಗ ಮಣ್ಣಿಗೆ ಹಾಕಿ ಇದ್ ಮಾಡಿದ್ರು. ಅಂದ್ರೆ ಅವಳು ಆ ಕೋಪದ ಇದ್ರಲ್ಲಿ ಮಾಡ್ತಾಳೆ, ಇಂಟೆನ್ಷನಲಿ ಮಾಡೋದ್ ಬೇರೆ, ಮಿಸ್ಟೇಕ್ ಆಗಿ ನಾನು ಲಾಕ್ ಮಾಡಿದ್ದಕ್ಕೂ ಅವಳು ಇಂಟೆನ್ಷನಲಿ ಲಾಕ್ ಮಾಡಿದ್ಲು. ಸೊ ನನಗೆ ಅದು ಒಂದು ಇದಿತ್ತು, ಇವಳು ಇಂಟೆನ್ಷನಲಿ ಇದು ಮೂಗಿಗೆ ಹೊಡೆದ್ಲು. ಕೈಯೆಲ್ಲ ಬಿಡಿ ಗಾಯಗಳಾಗಿದೆ, ಅದು ವಾಸಿ ಆಗ್ಬೋದು. ಮುಖಕ್ಕೆ ಏನಾದ್ರು ಆದ್ರೆ ಫಸ್ಟೇ ಇರೋ ಮಾರ್ಕ್ಗಳನ್ನ ನಾವು ನೀಟಾಗಿ ಮಾಡೋಣ ಅಂತ ಇರುತ್ತೆ. ನಮ್ಗೆ ಅದೇ ಜೀವನ ಅಲ್ವಾ, ನನ್ನ ಆಂಕರಿಂಗ್ ಇರ್ಬೋದು, ಆಕ್ಟಿಂಗ್ ಇರ್ಬೋದು. ಸೊ ಅದು ಸಿಟ್ಟಾಯ್ತಲ್ಲ ಅವಾಗ ನಾನು ಅದ್ರ ರಿಯಾಕ್ಟ್ ಮಾಡೋದು, ಮುಖಕ್ಕೆಲ್ಲ ಹೊಡಿಬಿಡ ಹಂಗೆ ಹಿಂಗೆ ಅಂತ. ಆಮೇಲೆ ಅಷ್ಟೇ ಹಂಗೆ ಅದು ಕಂಟಿನ್ಯೂ ಆಗ್ತಾನೆ ಇತ್ತು. ಅದಾದ್ಮೇಲೆ ಕ್ಯಾಪ್ಟನ್ಸಿ ಇದ್ರಲ್ಲಿ ರೇಸಲ್ಲಿ ಸ್ಪಂದನ ಮತ್ತೆ ಇವಳಿಗೂ ಟೈ ಆಗುತ್ತೆ. ನಮ್ ಕಾಯಿನ್ಸ್ ನ ಇಬ್ರಲ್ಲಿ ಒಬ್ರಿಗೆ ಕೊಡ್ಬೇಕಾಗಿರುತ್ತೆ, ನಾನು ಸ್ಪಂದನ ಕೊಡ್ತೀನಿ. ಅವಾಗ ರೀಸನ್ ಗ್ರಾಟಿಟ್ಯೂಡ್ ಇಲ್ಲ, ಒಂದ್ ಗಿಲ್ಟ್ ಆಗಲ್ಲ ಮನುಷ್ಯನ್ಗೆ, ಒಂದ್ ಕಡೆ ಇದಾರೆ ಇವರು ಹಂಗೆ ಹಿಂಗೆ ಅಂತೆಲ್ಲ. ಅವಾಗ್ಲೂ ಫುಲ್ ಉರ್ಕೊಂಡಿದ್ಲು. ಅವಾಗ್ಲೂನು ಜಾನ್ವಿ ಅದನ್ನೇ ಇಟ್ಕೊಂಡಿದ್ದಾರೆ ಹಂಗೆ ಹಿಂಗೆ ಅಂತ ಕ್ಯಾಮ್ರಾ ಮುಂದೆ ಇಲ್ಲ. ಬಿಗ್ ಬಾಸ್ ನಮಗೂ ರೀಸನ್ ಕೊಡಿ, ನೆಕ್ಸ್ಟ್ ಕ್ಯಾಪ್ಟನ್ಸಿ ರೇಸಿಗೆ ಹೋಗದಂಗ್ ನಾನು ಇದ್ ಮಾಡ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ಲು. ನಾನು ತುಂಬಾ ಚೆನ್ನಾಗಿ ಉರಿಸ್ತಾ ಇದ್ದೆ. ಉರ್ಸೋದೇ ಇಲ್ಲಿ ನಮ್ಮ ಧರ್ಮ, ಅದು ಕುರ್ಕೊಳ್ಳೋದ್ ಬಿಡೋದ್ ನಿಮ್ಮ ಕರ್ಮ ಅಂತೆಲ್ಲ ಚೆನ್ನಾಗಿ ಉರ್ಸಿ ಇಡ್ತಿದ್ದೆ. ಅಭಿ ಏನ್ ಸ್ಪಾಂಟೇನಿಯಸ್ ಆಗಿ ಚೆನ್ನಾಗಿ ಉರ್ಸ್ತೀರ ಅನ್ನೋರು. ಸೊ ಅದೆಲ್ಲ ಇತ್ತು ಲಾಸ್ಟ್ ಬರೋ ತನಕನು. ಈವನ್ ಸೂರಜ್ ಕಂಡ್ರು ನನ್ಗೆ ಆಗ್ತಿರ್ಲಿಲ್ಲ. ಸೂರಜ್ ಹೋಗಿ ನನ್ ಬಗ್ಗೆ ತುಂಬಾ ಫಿಟ್ಟಿಂಗ್ ಇಡೋದು, ಕನ್ನಿಂಗ್ ಅವನು ಸಿಕ್ಕಾಪಟ್ಟೆ ಕನ್ನಿಂಗ್ ಇದ್ದಾನೆ, ಹಂಗೆಲ್ಲ ಮಾಡ್ತಿದ್ನಲ್ಲ. ನಾನು ಇಬ್ರಿಗೂ ಸೇರ್ಸ್ ಚೆನ್ನಾಗಿ ಉರಿಸ್ತಾ ಇದ್ದೆ. ಸೊ ಅವ್ರಿಬ್ರಿಗೂ ಆಗ್ತಿರ್ಲಿಲ್ಲ. ಹಂಗಾಗಿ ಆತರ ಹೇಳಿದಾರೆ ಇಡೀ ಮನೆ. ಅಶ್ವಿನಿ ಅವರು ಧ್ರುವಂತ್ ಬಿಟ್ರೆ ಯಾರು ಹೋಗ್ಬೇಕಂದ್ರೆ ಜಾನ್ವಿ. ಹೌದು, ಅಂದ್ರೆ ಇಬ್ರು ಅಷ್ಟೇನೆ ಜಾನ್ವಿ ಹೆಸರು ಉಳ್ಕೊಬೇಕು ಅಂತ ತಗೊಂಡು ಅಶ್ವಿನಿ ಅವರು ಮತ್ತೆ ಧ್ರುವಂತ್. ಪ್ರತಿ ಸಲ ಹಾಗೇನೆ ನಾವೊಂದು ವಟಾರ ಮಾಡ್ಕೊಂಡ್ಬಿಡಿದ್ವಿ. ನಮ್ದು ಒಂಟಿ ರೂಮ್, ಅಲ್ಲಿ ಜಂಟಿ ರೂಮ್ ಅಲ್ಲೆಲ್ಲ ಅದೊಂದು ದೊಡ್ಡ ಹಾಲ್ ತರ ಇತ್ತು, ಎಲ್ರು ಇದ್ರು. ಅವ್ರಿಗೆ ಅಲ್ಲೇ ಇದ್ದಿದ್ರಿಂದ ಅವ್ರಿಗೆಲ್ಲ ಒಂಥರ ಕನೆಕ್ಷನ್. ಸೊ ಹಂಗಾಗಿ ಅವ್ರ ಟೀಮ್ ಅವ್ರನ್ನ ಅವರು ಬಿಟ್ಕೊಡ್ತಾನೆ ಇರ್ಲಿಲ್ಲ. ಸೊ ಜನ ಎಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದಾರೆ ಅಂದ್ರೆ, ಮಾಳುನ ಅವರ ನಾಮಿನೇಟ್ ಮಾಡಿದ್ದೆ ಸ್ಪಂದನ, ಯಾರು ಹೋಗ್ಬೇಕು ಅಂದ್ರೆ ಜಾನ್ವಿ ಅಂತಾರೆ ಅಂತ. ಅಂದ್ರೆ ಅಷ್ಟು ಅಬ್ಸರ್ವ್ ನೋಡಿ. ನಾನು ಯಾವ್ದೋ ಒಂದು ಕಮೆಂಟ್ ನೋಡ್ದೆ, ಮಾಳುನ ನಾಮಿನೇಟ್ ಮಾಡಿದ್ ಸ್ಪಂದನ, ಯಾರ ಮನೆಯಿಂದ ಹೋಗ್ಬೇಕಂದ್ರೆ ಜಾನ್ವಿ ಅಂತಾರೆ. ಯಾಕಂದ್ರೆ ಅವ್ರಿಗೆ ಆ ಮಾಳು ಅದೇ ವಿಚಾರಕ್ಕೆ ಅದೇ ಕಾಯಿನ್ಸ್ ಕೊಡೋದ್ರಲ್ಲಿ ಸ್ಪಂದನ ಕೊಡಿಲ್ಲ, ರಾಶಿಕ ಕೊಟ್ಟಿರ್ತಾರೆ. ಸೊ ಅವ್ರಿಗೆಲ್ಲ ಒಂಥರ ಸೇಫ್ ಅನ್ಸಿದ್ದನ್ನ ಯಾರು ಹೇಳಲ್ಲ. ಓ ಕಾಯಿನ್ಸ್ ಬೇರೆ ಕೊಟ್ಬಿಟ್ಟಿದ್ದಾರೆ, ನೆಕ್ಸ್ಟ್ ಮಾಡೋರ್ ಬೇಕಾಗ್ತದೆ, ಆ ತರ ಯೋಚನೆ ಮಾಡ್ಕೊಂಡು ಆಡ್ತಾರೆ. ಅದು ತುಂಬಾ ಚೆನ್ನಾಗಿ ಫೀಮೇಲ್ ಅಲ್ಲಿ ಅವ್ರಿಗೆ ಕಾಂಪಿಟೇಟರ್ ಕೂಡ ಆಗಿರ್ತಾ ಇದ್ರಿ, ಆ ತರನು ಯೋಚನೆ ಮಾಡಿದ್ರು. ಅಷ್ಟೆಲ್ಲ ಯೋಚನೆ ಮಾಡೋ ಶಕ್ತಿ ಇಲ್ಲ ಬಿಡಿ ಅವ್ರಿಗೆಲ್ಲ. ಆ ಒಂದ್ ಸ್ಪಾಟ್ ಅಲ್ಲಿ ಅಷ್ಟೆಲ್ಲ ಥಿಂಕ್ ಮಾಡೋ ಅಷ್ಟಿಲ್ಲ. ಹಿಂದಿನ ದಿವಸ ಏನಾಗಿರುತ್ತೆ, ಮಾಳುನ ನಾಮಿನೇಟ್ ಮಾಡ್ಬಿಟ್ಟು ಅವ್ರ ಕಾಯಿನ್ಸ್ ಎಲ್ಲ ರಾಶಿಕಂ ಕೊಟ್ಟಿರ್ತಾರೆ. ಅದಕ್ಕೆ ಅವಳು ಫುಲ್ಲು ಬಾಯಿ ನುಂಗ್ಕೊಂಡಕ್ಕೆ ನನ್ ಜೊತೆ ಚೆನ್ನಾಗಿದ್ಲು ಸ್ಪಂದನ ಹೋಗ್ತಾ. ಅದಕ್ಕೆ ಜಾನ್ವಿ ಅಂತ ಹೆಂಗ್ ಹೇಳ್ತಾರೆ, ಅಷ್ಟು ಯೋಚನೆ ಮಾಡೋ ಶಕ್ತಿ ಯಾರಿಗೂ ಇಲ್ಲ ಬಿಡಿ. ಬಟ್ ಈಗ ಹೇಳ್ತಿದ್ರಿ ಸ್ಪಂದನ ನಿಮ್ ಜೊತೆ ತುಂಬಾ ಚೆನ್ನಾಗಿದ್ದಾರೆ ಅಂತ. ಬಟ್ ಮನೆಯಿಂದ ನೀವು ಹೊರಗೆ ಬಂದ್ಮೇಲೆ ಕಾವ್ಯನ್ ಜೊತೆ ಮಾತಾಡ್ತಿರ್ತಾರ ಅವರು, ಬರೀ ಮನೆ ಕೆಲಸ ಮಾಡಿದ್ರೆ ಸಾಕಾಗಲ್ಲ, ಟಾಸ್ಕ್ ಚೆನ್ನಾಗಿ ಮಾಡಿದ್ರೆ ಸಾಕಾಗಲ್ಲ, ಒಳ್ಳೆತನೂ ಇರ್ಬೇಕು, ಅದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ. ಅದನ್ನ ಯಾವ ರೀತಿ ತಗೊಂಡು ನಾನು ನೋಡ್ದೆ. ಅವಳು ಈ ಮನೆಯಲ್ಲಿ ಎಷ್ಟು ಆಕ್ಟಿವ್ ಆಗಿದ್ರು ಜಾನ್ವಿ ಅವರು. ಇಲ್ಲಿ ಆಕ್ಟಿವ್ ಆಗಿರೋದು ಇಂಪಾರ್ಟೆಂಟ್ ಗಿಂತ ಹೇಗಿರ್ಬೇಕು ಅನ್ನೋದು ಇಂಪಾರ್ಟೆಂಟ್ ಅಂತ ಏನೋ ಮಾತಾಡ್ತಾ ಇದ್ರು. ಬಟ್ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಹೊರಗಡೆ ಜನ ಇರ್ಬೋದು ಅಥವಾ ಒಳಗಡೆ ನಾನ್ ನೋಡ್ದಾಗ್ಲೂ ತುಂಬಾ ಜನ ಇನ್ಕ್ಲೂಡಿಂಗ್ ಸ್ಪಂದನ ಅವ್ರು ಯಾರು ಮಾತಾಡ್ತಾ ಇರ್ಲಿಲ್ಲ. ತುಂಬಾ ಅಂದ್ರೆ ಇಷ್ಟೆಲ್ಲ ಆಂಗಲ್ಗಳಂತೂ ಅವ್ರಿಗೆ ಫಸ್ಟ್ ಆಫ್ ಆಲ್ ಹೊಳಿತಾ ಇರ್ಲಿಲ್ಲ. ಏನಾದ್ರು ಹೇಳಿದ್ರೆ ತುಂಬಾ ಲೆಕ್ಕಾಚಾರ, ತುಂಬಾ ಸೇಫ್. ಅಷ್ಟೊಂದಿದ್ರೆ ನಿನ್ ಪರ್ಸನಾಲಿಟಿ ಏನಂತ ಏನ್ ಗೊತ್ತಾಗುತ್ತೆ. ಇಷ್ಟು ದಿನ ಆದ್ರೂ ಸ್ಪಂದನ ಏನು ಅಂದ್ರೆ ಸಾಫ್ಟ್ ಹುಡುಗಿ ಅಂತಾರೆ ಹೊರತು, ಏನಾದ್ರೂ ಒಂದಾದಾಗ ಧೈರ್ಯವಾಗಿ ಹೇಳೋದು. ಅದನ್ನೆಲ್ಲ ಹೇಳಿ ಈಗ ಒಂಚೂರು ಪರವಾಗಿಲ್ಲ. ಸುದೀಪ್ ಸರೇ ಹೇಳಿದಾರೆ 5ನೇ ವಾರದಿಂದ ಆಟ ಶುರು ಮಾಡಿದಿರ, ವೆಲ್ಕಮ್ ಆನ್ ಬೋರ್ಡ್ ಅಂತ. ಸೊ ಅದ್ರಲ್ಲೇ ಗೊತ್ತಾಗುತ್ತೆ. ಡೇ 1 ಇಂದ ಆಟ, ಒಂದ್ ವಾರ ನಾನೊಂದ್ ಸ್ವಲ್ಪ ಮೋಸ್ಟ್ಲಿ ಎಲ್ಲ ಅರ್ಥ ಮಾಡ್ಕೊಳಕ್ ಟೈಮ್ ತಗೊಂಡೆ. ಆಮೇಲೆ ನಮ್ದು ಆಟಗಳು ಶುರುನೇ ಆಗಿದೆ. ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್, ನಮ್ ಕಡೆಯಿಂದ ಎಫರ್ಟ್ ಹಾಕಿ ನಾವು ಆಡ್ತಾ ಇದೀವಿ. ಸೊ ನನ್ಗನ್ಸೋದು ಆ ಮನೆಯಲ್ಲಿ ಎಷ್ಟು ದಿನ ಫಿನಾಲೆ ತನಕ ಇರ್ಬೇಕು ಅಂತ ಇದ್ಕೊಂಡು ನಿನ್ ಪರ್ಸನಾಲಿಟಿ ಏನು ಅಂತ ಗೊತ್ತಾಗ್ದಲೆ ನೀನ್ ಅಷ್ಟ್ ದಿನ ಇರೋ ಬದಲು ಇದ್ದಷ್ಟು ದಿನ ನೀನ್ ಆಟ ಆಡ್ಕೊಂಡ್ ಬಂದು ಇಲ್ಲಿ ಜನಗಳ ಪ್ರೀತಿ ಗಳಿಸೋದೇ ದೊಡ್ಡದಂತ ನನ್ಗನ್ಸುತ್ತೆ. ಸೊ ತುಂಬಾ ಜನ ಈಗ ನನ್ ಬಾಯಿಂದ ಉತ್ತರ ಕೊಡೋದ್ ಬೇಡ, ಜನಗಳೇ ಹೇಳ್ತಾ ಇದಾರೆ. ಎಲ್ಲಾರ ಹೆಸರು ಸ್ಪಂದನ, ಮಾಳು, ಕಾವ್ಯ, ಸೂರಜು, ರಾಶಿಕಾ, ರಘು ಯಾರು ಏನು ಮಾಡ್ತಾನೆ ಇಲ್ಲ. ಇಷ್ಟು ದಿನ ಬೇಕಾ? 9 ವಾರ ಬೇಕಾ ಅವ್ರು ಏನು ಅಂತ ತೋರಿಸ್ಕೊಳ್ಳೋದಕ್ಕೆ? 9 ವಾರದಿಂದ ಏನು ಮಾಡ್ತಾ ಇಲ್ಲ, ಮಾತು ಆಡಲ್ಲ, ಧೈರ್ಯನೂ ಇಲ್ಲ. ಸೊ ಅದಕ್ಕೆ ನಾನು ಸ್ಪಂದನಂಗೆ ಏನು ಉತ್ತರ ಕೊಡ್ತೀನಿ ಅಂದ್ರೆ,
ಅವ್ರು ನಿಜವಾಗ್ಲೂ ಮನೆ ಕೆಲಸದಲ್ಲೂ ಇನ್ವಾಲ್ವ್ಮೆಂಟ್ ಇಲ್ಲ. ಎಷ್ಟು ಗೊತ್ತಾ, ಒಂದ್ ಕೆಲಸ ಹೇಳಿದ್ರೆ ಬಹುಶಃ ಅವ್ರು ಬೆಳೆದ್ ಬಂದಿರೋದೇ ಹಂಗೆ ಇರುತ್ತೆ, ಇಲ್ಲ ತುಂಬಾ ಪ್ಯಾಂಪರ್ ಮಾಡಿ ಬೆಳೆಸಿರ್ತಾರೆ, ವಾಟ್ ಎವರ್ ಇಟ್ ಈಸ್. ಬಟ್ ಮನೆ ಅಂತ ಹೋದಾಗ ನಾವು ಹೊಂದ್ಕೊಂಡು ಮಾಡ್ಬೇಕಾಗತ್ತೆ. ಎಲ್ಲದಕ್ಕೂ ಲೇಸಿನೆಸ್, ಎಲ್ಲದಕ್ಕೂ ಕಣಿ ಹೇಳೋದಂತಾರಲ್ಲ, ಕಣಿ ಹೊಡಿಯೋದು ಅಂತ, ಆತರ ಮಾಡ್ಕೊಂಡು ಇರಬಾರ್ದು. ತಾಕತ್ ಇರ್ಬೇಕು, ಧೈರ್ಯ ಇರ್ಬೇಕು, ಅನ್ಸಿದ್ದನ್ನ ಹೇಳ್ಬೇಕು, ಸ್ಟ್ಯಾಂಡ್ ತಗೋಬೇಕು. ಅದಲ್ದೆ ನೀನೇನಕ್ಕೆ ಹೋದೆ ಮತ್ತೆ ಬಿಗ್ ಬಾಸ್ಗೆ? ನೀನ್ ಆಕ್ಟಿವ್ ಆಗಿಲ್ಲ, ಹೇಳೋದಕ್ಕೆ ಒಂದು ಭಯ, ಒಂದ್ ಸ್ಟ್ಯಾಂಡ್ ತಗೊಳ್ಳೋದಕ್ಕೆ ಲೆಕ್ಕಾಚಾರಗಳು, ಇವ್ರನ್ನ ವಿರೋಧ ಕಟ್ಕೊಂಡ್ರೆ ಹೆಂಗೋ. ಅಂದ್ರೆ ಅವರೆಲ್ಲ ತುಂಬಾ ದಿನ ನಾನು ಬಿಗ್ ಬಾಸ್ ಮನೇಲಿ ಇರ್ಬೇಕು, ಸೇಫ್ ಆಗಿರ್ಬೇಕು ಅಂತ ಆಟಾಡ್ತಾ ಇದಾರೆ ಹೊರತು ಯಾರೂನು ನಮ್ಮ ಪರ್ಸನಾಲಿಟಿ ಚೆನ್ನಾಗಿ ಕಾಣಿಸ್ಕೊಳ್ಬೇಕು, ಆಚೆ ಕಡೆ ಧೈರ್ಯವಾಗಿರೋಣ ಅಂತ ಯಾರು ಇಲ್ಲ. ತುಂಬಾ ಜನ ನಾನು ಈ ವಾರ ಸೇಫ್ ಆಗ್ಬಿಟ್ರೆ ಸಾಕು ಅಂತ ಅಲ್ಲಿ ಕ್ಯಾಪ್ಟನ್ ಆಗ್ತಾ ಇರೋದು ಅಷ್ಟೇ. 15 ದಿನ ನಮ್ಗೆ ಇಮ್ಯುನಿಟಿ ಸಿಗುತ್ತೆ ಅಂತ ಇದ್ ಮಾಡ್ತಿದ್ರೆ ಹೊರತು ನಾವೇನೋ ಪ್ರೂವ್ ಮಾಡ್ಕೋಬೇಕು, ಇಲ್ಲಾದ್ರೂ ಅಟ್ಲೀಸ್ಟ್ ನಮ್ಗೊಂದು ಅವಕಾಶ ಅಂತ ಯಾರು ಯೋಚನೆ ಮಾಡಲ್ಲ. ಕ್ಯಾಪ್ಟನ್ ಅದನ್ನ 15 ದಿನ ಮನೇಲಿ ಇರ್ಬೋದು, ಅದೇನು ಅಲ್ಲಿ ಮನೇಲಿ ಚೆನ್ನಾಗಿ ತಿನ್ಕೊಂಡಿರೋದಕ್ಕ ಬಿಗ್ ಬಾಸ್ ಕಳ್ಸಿರೋದು. ಒಳ್ಳೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಿರ್ತಾರೆ, ಎಲ್ಲ ಆರಾಮಾಗಿ ಕೂತಿರ್ತಾರೆ. ನನ್ಗೆ ಸೀಸನ್ 10 ತುಂಬಾ ಇಷ್ಟ. ಎಲ್ಲ ಹೆಂಗೆ ಆಕ್ಟಿವ್ ಆಗಿದ್ರು, ಸಖತ್ತಾಗಿತ್ತು. ಇಲ್ಲಿ ತುಂಬಾ ಬೋರಿಂಗ್ ಕಂಟೆಸ್ಟೆಂಟ್ಸ್ ತುಂಬಾ ಜನ ಇದ್ದಾರೆ. ಇನ್ನ ನಿನ್ನೆ ನಾಮಿನೇಷನ್ ಅಲ್ಲಿ ರಕ್ಷಿತಾ ಒಂದು ಪಾಯಿಂಟ್ ತೆಗಿತಾರೆ, ಕಾವ್ಯನ ನಾಮಿನೇಟ್ ಮಾಡ್ಬೇಕಾದ್ರೆ ಕಾವ್ಯನಿಂದ ಗಿಲ್ಲಿ ಆಟ ಹಾಳಾಗ್ತಾ ಇದೆ, ಕಾವ್ಯನಿಂದನೇ ಗಿಲ್ಲಿ ಆಟ ಕಂಪ್ಲೀಟ್ ಹಾಳಾಗ್ತಿರೋದು ಅಂತ. ಈ ಮಾತನ್ನ ನೀವು ಒಪ್ಕೊಂತೀರ? ಅಂದ್ರೆ ಮನೆ ಒಳಗಡೆ ಇವಾಗ ನಾವೆಲ್ಲ ನೋಡೋದ್ ಬೇರೆ ಆಗುತ್ತೆ, ಯಾಕಂದ್ರೆ 1.5 ಗಂಟೆ ಅಷ್ಟೇ ನೋಡ್ತೀವಿ, ನೀವಾದ್ರೆ 24/7 ನೋಡ್ತೀರಿ. ಅಲ್ಲಿ ಕಾವ್ಯನಿಂದ ಏನಾದ್ರು ಗಿಲ್ಲಿ ಆಟ ಹಾಳಾಗ್ತಿದ್ಯಾ? ಗಿಲ್ಲಿ ಆಟನ ಹಾಳು ಮಾಡಕ್ ಯಾರಿಂದನೂ ಸಾಧ್ಯ ಇಲ್ಲ. ಅವನನ್ನ ನೀವು ಕುಗ್ಸೋದಕ್ಕಾಗ್ಲಿ ಏನು ಸಾಧ್ಯನೇ ಇಲ್ಲ. ಅವನ್ ಪಾಡಿಗೆ ಅವ್ನು ಮಾತಾಡ್ತಾನೆ ಇರ್ತಾನೆ, ಅದ್ ಏನೇ ಇರ್ಲಿ ಬ್ಲಾ 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 ಮಾತಾಡ್ತಾನೆ ಇರ್ತಾನೆ. ಕಾವ್ಯನಿಂದ ಏನು ಆಟ ಹಾಳಾಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಕಾವ್ಯನ್ ತುಂಬಾ ಪ್ಲಸ್ ಆಗ್ತಾ ಇದೆ. ಗಿಲ್ಲಿ ಜೊತೆ ಜಂಟಿಯಾಗಿ ಹೋಗಿದ್ದೇನೆ ಕಾವ್ಯನ್ ಪ್ಲಸ್. ಯಾಕಂದ್ರೆ ಕಾವ್ಯನೂ ಕೂಡ ಯಾರು ಅಷ್ಟು ಕಾಣಿಸ್ಕೋತಾ ಇಲ್ಲ, ಅಷ್ಟು ಶೈನಿಂಗ್ ಇಲ್ಲ. ಗಿಲ್ಲಿ ಕಾವ್ಯ ಒಂದು ಟಾಮ್ ಅಂಡ್ ಜೆರಿಯಿಂದ ಗಿಲ್ಲಿ ಫ್ಯಾನ್ಸ್ ಕಾವ್ಯನ ಇಷ್ಟಪಡ್ತಾ ಇದ್ದಾರೆ. ಸೊ ಕಾವ್ಯನಿಂದ ಗಿಲ್ಲಿ ಆಟ ಹಾಳು ಮಾಡೋದಕ್ಕೆ ಯಾರಿಂದನೂ ಇದಿಲ್ಲ. ಅವ್ನು ತುಂಬಾ ಸ್ಪಾಂಟೇನಿಯಸ್ ಆಗಿ ಎಲ್ಲಾರ್ನು ಕಾಲೆಳಿತಾ ಇರ್ತಾನೆ. ಎಲ್ಲಾರ್ನು ಕಾವ್ಯನ್ ಮೇಲೆ ಅವ್ರೇನ್ ಡಿಪೆಂಡ್ ಆಗಿಲ್ಲ. ಇಲ್ಲ ಇವತ್ತು ಅಶ್ವಿನಿ, ಇಲ್ಲ ಜಾಹ್ನವಿ, ಮಲಮ ಯಾರನ್ನೂ ಬಿಡಲ್ಲ. ಏನೋ ಒಂದ್ ಜೋಕು, ಜನಕ್ಕೆ ಅದು ಇಷ್ಟ ಆಗ್ತಾ ಇದಾರಲ್ಲ, ನಮ್ಗೆ ಒಳಗಡೆ ಇರಿಟೇಟ್ ಆಗ್ತಾ ಇರುತ್ತೆ, ಬಟ್ ಜನ ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಅದನ್ನ ನಾನೇನು ಒಪ್ಕೊಳ್ಳೋದಿಲ್ಲ. ಕಾವ್ಯದಿಂದ ಗಿಲ್ಲಿ ಆಟ ಏನ್ ಹಾಳಾಗ್ತಾ ಇಲ್ಲ. ಗಿಲ್ಲಿಯಿಂದ ಇನ್ಫ್ಯಾಕ್ಟ್ ಕಾವ್ಯನ್ ತುಂಬಾ ಪ್ಲಸ್ ಆಗಿದೆ. ಜಂಟಿಯಾಗಿ ಹೋಗಿದ್ದೆ ಒಂದ್ ಪ್ಲಸ್. ಅದೊಂದು ಟ್ರ್ಯಾಕ್ ಗಿಲ್ಲಿ ಕಾವ್ಯ, ಒಂದು ಟಾಮ್ ಅಂಡ್ ಜೆರಿ, ಅದನ್ನ ಜನ ಇಷ್ಟಪಡ್ತಾ ಇದಾರೆ. ಗಿಲ್ಲಿ ಫ್ಯಾನ್ಸ್ ಕಾವ್ಯಂಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನು ರಕ್ಷಿತಾ ಕ್ಲೋಸ್ ಇರೋರ್ನೇ ನಾಮಿನೇಟ್ ಮಾಡ್ಬಿಡ್ತಾರೆ ಅಂತ. ಎಕ್ಸಾಂಪಲ್ ಗಿಲ್ಲಿ ನಾಮಿನೇಟ್ ಮಾಡಿದ್ರು, ಒಂದು ಸರ್ಟನ್ ಪೀರಿಯಡ್ ಅಲ್ಲಿ ಕಾವ್ಯ ಕೂಡ ಸ್ವಲ್ಪ ರಕ್ಷಿತನಿಗೆ ಸಪೋರ್ಟ್ ಮಾಡಿದ್ರು, ಮತ್ತೆ ಜೊತೆಗೆಲ್ಲ ಇದ್ರು, ಅವ್ರನ್ನು ನಾಮಿನೇಟ್ ಮಾಡ್ತಾ ಇದಾರೆ. ಅಂಡ್ ಕರೆಕ್ಟ್ ರೀಸನ್ ಕೊಡದಲ್ಲೇ ಇವರು ಕ್ಲೋಸ್ ಇರೋರ್ನೇ ನಾಮಿನೇಟ್ ಮಾಡ್ಬಿಡ್ತಾರೆ ಅಂತ ಜನಗಳು ಹೇಳ್ತಾ ಇದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಓಕೆ, ರಕ್ಷಿತಾದ ಏನಂದ್ರೆ ಒಂದ್ ಖುಷಿ ಇದೆ, ಅಟ್ಲೀಸ್ಟ್ ಜೊತೆಗಿರೋರ್ದು ತಪ್ಪು ಕಂಡಾಗ ಅವ್ರು ನಾಮಿನೇಟ್ ಮಾಡೋದು, ಅದು ಖುಷಿ ಇದೆ. ಏನ್ ಮಾಡ್ತಾ ಇದ್ದಾಳೆ ರಕ್ಷಿತಾ ಅಂದ್ರೆ, ಹೇಳುವಾಗ ಅದನ್ನ ನೀಟಾಗಿ ಕನ್ವೆ ಮಾಡ್ತಾ ಇಲ್ಲ. ರೀಸನ್ ಏನಂದ್ರೆ ಅವಳು ಅಂದ್ರೆ ಕನ್ನಡ ಅಷ್ಟು ಸರಿಯಾಗಿ ಬರ್ದೇ ಇರೋದ್ರಿಂದ ಗಿಲ್ಲಿನ ನಾಮಿನೇಟ್ ಮಾಡೋಕೆ ಏನ್ ವ್ಯಕ್ತಿತ್ವ ಅಂತಾಳೆ. ಅವಳು ವ್ಯಕ್ತಿತ್ವ ಅಂದ್ರೆ ಏನು, ಅವಳಿಗೆ ಏನ್ ಗೊತ್ತಿದ್ಯಾ? ವ್ಯಕ್ತಿತ್ವ ಅಂದ್ರೆ ಯಾವ ವ್ಯಕ್ತಿತ್ವ ನಿಂಗೆ ಇಷ್ಟ ಆಗಿಲ್ಲ, ಅವ್ರು ಏನ್ ಮಾಡಿದ್ರೆ ಅದನ್ನ ಬ್ರೀಫ್ ಮಾಡು ಅಂತ ನಾವು ಹೇಳಿದೀವಿ ಅವಳಿಗೂ. ಈಗ ಅವಳಿಗೆ ಬೇರೆಯವ್ರು ಇದ್ರಂತೆ ತಲೆನಲ್ಲಿ, ನಾನ್ ಗಿಲ್ಲಿ ನಾಮಿನೇಟ್ ಮಾಡಿದೆ, ಹಂಗೆ ನಮ್ದು ಪ್ರೋಗ್ರಾಮ್. ಆಕ್ಚುಲಿ ಸವಿರುಚಿ ಪ್ರೋಗ್ರಾಮ್ದು ಕಾವ್ಯ ಅವರು ಅಂದ್ರೆ ಆಂಕರಿಂಗ್ ಕಡಿಮೆ ಇರುತ್ತೆ ಸವಿರುಚಿ ಪ್ರೋಗ್ರಾಮ್ ಅಲ್ಲಿ ಅಂತ ಹೇಳಿದ್ದು, ಬಟ್ ನೀವು ಗಿಲ್ಲಿನ ಏನಕ್ಕೆ ನಾಮಿನೇಟ್ ಮಾಡಿದ್ರಿ? ಇಲ್ಲ, ಅವನು ಗಿಲ್ಲಿ ಪದೇ ಯಾವಾಗ್ಲೂ ಅಷ್ಟೇ ನೆಕ್ಸ್ಟ್ ಮನೆ ಕಡೆ ಹೋಗ ಫಿಕ್ಸ್ ಆಗ್ಬಿಡು ನೀನು ಅಂತೆಲ್ಲ ತುಂಬಾ ಓವರ್ ಕಾನ್ಫಿಡೆನ್ಸ್ ಇತ್ತು ಅವನಲ್ಲಿ. ಆ ಟಾಪಿಕ್ ಬರೋದ ಕಾರಣನೇ ಗಿಲ್ಲಿ. ಅವನೇನ್ ಮಾಡ್ತಾನೆ, ನೆಕ್ಸ್ಟ್ ನಾವ್ ಆಂಕರಿಂಗ್ ತಗೊಂಡ್ಬಿಡವಾ, ನಾವಿಬ್ರು ಆಂಕರಿಂಗ್ ತಗೊಂಡ್ಬಿಡವ ಅಂತಿತ್ತ. ನಾನು ಅಯ್ಯೋ ಓಕೆ, ಅವನು ಒಳ್ಳೆ ಕಾಮಿಡಿಯನ್ನು ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾನೆ, ಎಲ್ಲ ಓಕೆ. ಬಟ್ ಆಂಕರಿಂಗ್ ಅಂತ ಅಂದಾಗ ಅದಕ್ಕೆ ಅದ್ರದೇ ಆದಂತ ಒಂದು ರೀತಿ ನೀತಿ ಇದೆ, ಭಾಷೆ ಸ್ಪಷ್ಟತೆ ಇರಬೇಕು, ಎಲ್ಲ ಇರ್ಬೇಕು. ಓಕೆ, ಒಬ್ಬ ದೊಡ್ಡ ಆಂಕರ್ ಜೊತೆ ಇವನು ಕಾಂಪ್ಲಿಮೆಂಟ್ ಮಾಡ್ಕೊಂಡು ಮಾಡೋದ್ ಬೇರೆ, ಬಟ್ ಮೇನ್ ಆಂಕರ್ ಆಗ್ಬೇಕಾದ್ರೆ ಭಾಷೆ ಬೇಕೇ ಬೇಕಲ್ಲ. ಅಟ್ಲೀಸ್ಟ್ ಓಪನಿಂಗ್ ಆದ್ರೂ ತಗೊಳಕ್ ಬೇಕು, ಆಮೇಲೆ ಸ್ಪಾಂಟೇನಿಯಸ್ ಆಗಿ ಏನೋ ಮಾತಾಡ್ಕೊಂಡು ಹೋಗ್ಬೋದಲ್ಲ. ತಗೊಬಿಡವ ನಾವಿಬ್ರು ಹಂಗೆ ಹಿಂಗೆ ಅಂತ ಮಾತಾಡುವಾಗ ಏನಪ್ಪ ಇಷ್ಟೊಂದು ಕಾನ್ಫಿಡೆನ್ಸ್. ಯಾವಾಗ್ಲೂ ಅಷ್ಟೇ ಅವನ್ಗೆ ಆ ಓವರ್ ಕಾನ್ಫಿಡೆನ್ಸ್ ಕಾಣೋದು. ಫಿನಾಲೆ ತನಕ ಹೋಗ್ತೀನಿ ಕವೋ, ನಿನ್ನ ಸೆಮಿ ಫಿನಾಲೆ ತನಕ ಕರ್ಕೊಂಡು ಹೋಗ್ತೀನಿ, ಹಿಂಗೆಲ್ಲಾ ಮಾತಾಡ್ತಾ ಇದ್ದ ಅವನು. ಸೊ ಆ ಓವರ್ ಕಾನ್ಫಿಡೆನ್ಸ್ ನಾನು ನೋಡ್ತಾನೆ ಇದ್ದೆ. ಇಲ್ಲೂ ಅಷ್ಟೇ ಅವಳು ಕಾವ್ಯ ಹೇಳ್ತಾಳೆ, ಸವಿರುಚಿಯಲ್ಲಿ ಅಂತ ಏನ್ ಆಂಕರಿಂಗ್ ಇರಲ್ಲ, ನಾವು ದೊಡ್ಡ ತಗೋಣ, ಹಂಗಾರ ಅನುಬಂಧ ತಗೊಂಡ್ಬಿಡ್ತೀರಾ, ಹಂಗೆ ಹಿಂಗೆ ಅಂತ ಹಿಂಗ್ ಜಗಳ ಆಗ್ತಾ ಇತ್ತು. ಸೊ ನನ್ಗೆ ಮನ್ಸಲ್ಲಿ ಕಾವ್ಯನ್ ಮಾಡೋಣ ಗಿಲ್ಲಿ ಮಾಡೋಣ ತುಂಬಾ ಇರುತ್ತೆ ಆ ಕನ್ಫ್ಯೂಷನ್. ಸೂರಜ್ ಮಾಡೋಣ ಹಿಂಗಿರುತ್ತೆ.
ಬಟ್ ಸೊ ನಾನು ಓವರ್ ಆಲ್ ಗಿಲ್ಲಿದೊಂದು ಬಿಹೇವಿಯರ್ ನೋಡಿದೆ, ಒಂದು ಓವರ್ ಕಾನ್ಫಿಡೆನ್ಸ್. ಬುಡ ಯಾವ್ದು? ಸೊ ಬುಡ ನೋಡಿದಾಗ ಇವನೇ ಪ್ರಾರಂಭ ಮಾಡಿದ್ದಲ್ಲ, ತುಂಬಾ ಓವರ್ ಕಾನ್ಫಿಡೆನ್ಸ್ ಇದೆಯಲ್ಲ ಇವನಿಗೆ ಮಾಡೋಣ ಅಂದ್ಬಿಟ್ಟು ನಾನು ಅವನ್ನ ಮಾಡಿದ್ದು. ಸೊ ಅದೇ ನೀವು ರಕ್ಷಿತ್ ಅಂತ ಕೇಳ್ತಾ ಇದ್ರಿ. ಸೊ ಅವಳ ಜೊತೆಲಿ ಇರೋನ ನಾಮಿನೇಟ್ ಮಾಡೋದು ಖುಷಿನೇ, ಅವಳಿಗೇನೋ ತಪ್ಕೊಂಡಿರುತ್ತೆ, ಬಟ್ ಅವಳು ರೀಸನ್ ಕರೆಕ್ಟ್ ಆಗಿ ಹೇಳಲ್ಲ. ಅದೊಂದು ಈಗ ಜಾನ್ವಿ ಅಕ್ಕ ಹೇಳಿದ್ರಲ್ಲ, ನೀವು ಅವರ ಪ್ರೊಫೆಷನ್ಗೆ ಇದ್ ಮಾಡಿದ್ರೆ ಅದಕ್ಕೆ ಅಂದ್ಬಿಡ್ತಾಳೆ. ಅವಾಗ ಅದು ಒಂದ್ ಸ್ವಲ್ಪ ಅಂದ್ರೆ ಬೇಗ ಪಟ್ಟಂತ ಇನ್ಫ್ಲೂಯೆನ್ಸ್ ಆಗ್ಬಿಟ್ಲು ಅನ್ನೋ ತರ ಆಗತ್ತೆ. ಬಟ್ ಅದನ್ನ ಇನ್ಫ್ಲೂಯೆನ್ಸ್ ಆದ್ರೂ ಅದನ್ನ ಕರೆಕ್ಟ್ ಆಗಿ ಹೇಳ್ದಾಗ, ಕರೆಕ್ಟ್ ಆಗಿ ಕನ್ವೆ ಮಾಡಿದಾಗ ಅದು ಕರೆಕ್ಟ್ ಆಗಿರುತ್ತೆ. ಬಟ್ ಅವಳಿಗೆ ಭಾಷೆ ಮೇಲೆ ಹಿಡಿತಾ ಇಲ್ದೇ ಇರೋದ್ರಿಂದ ವ್ಯಕ್ತಿತ್ವ ಅಂತ ಹಿಂಗ್ ಹೇಳ್ಬಿಟ್ಟು ಹೋಗ್ಬಿಡ್ತಾಳೆ. ಸೊ ಅದು ಮೋಸ್ಟ್ಲಿ ಜನಕ್ಕೆ ಪ್ರಶ್ನೆ ಮಾಡೋ ತರ ಆಗುತ್ತೆ. ಹೊರಗಡೆ ಇನ್ನೊಂದ್ ಮಾತಿದೆ, ಜಾನ್ವಿ ಅವರು ಚಾನೆಲ್ ಬಗ್ಗೆ ಮಾತಾಡ್ಬಿಟ್ರು, ಕಲರ್ಸ್ ಬಗ್ಗೆ. ಅಂದ್ರೆ ಕಲರ್ಸ್ ಮಕ್ಳನ್ನ ಬೆಳೆಸ್ತಾರೆ, ಅಂದ್ರೆ ಅಲ್ಲಿದೆ ಸೀರಿಯಲ್ ಮಾಡಿದವ್ರನ್ನ ಬೆಳೆಸ್ತಾರೆ ಅಂತ ಹೇಳಿ ಜಾನ್ವಿ ಇದೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಮನೆಯೊಳಗೆ. ಹಂಗಾಗಿ ಜಾನ್ವಿನ ಹೊರಗೆ ಕಳ್ಸ್ಬಿಟ್ರು ಬೇಗ ಅನ್ನೋದೊಂದು ಮಾತಿದೆ. ಹೌದು, ನಾನು ಅದನ್ನ ನೋಡ್ತಾ ಇದ್ದೆ. ನಾನು ಅದನ್ನ ನಾನು ಸ್ಪಷ್ಟನೆ ಅಲ್ಲೂ ಕೊಟ್ಟಿದ್ದೀನಿ. ನಾನು ಚೂರ್ ಮಾತಾಡಿರೋದನ್ನ ಹಾಕಿದ್ದಾರೆ. ಅದು ಆಕ್ಚುಲಿ ನಾನು ಹೇಳ್ತಾ ಇದ್ದೆ, ನಾಮಿನೇಟೆಡ್ ಟೀಮಿಗೆ ನಾವೆಲ್ಲ ಬರ್ತೀವಿ. ಫಸ್ಟ್ ಸುದಿ ಅವ್ರ ಸೇವ್ ಆದಾಗ ಅಭಿನ್ ಕರ್ಕೊಂಬರೋಣ ಅಂತ ಅಂದಾಗ ರಕ್ಷಿತನಿಂದ ಹಾಳಾಯ್ತು. ನಾವು ಎಷ್ಟು ಪಟ್ಟು ಹಿಡಿದ್ಬಿಟ್ಲು, ರಘು 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 ಅಂತ. ಇಲ್ಲ ಅಭಿನ್ ಮಾಡೋಣ ಅವರೆಲ್ಲ ಸ್ಪಂದನನ್ ಮಾಡೋಣ ಅಂತ. ನಾನು ಅಲ್ಲಿ ಸ್ಪಂದನ ಅಂತ ಅಲ್ಲ, ಈಗ ಗೌತಮಿ ಅವ್ರಿರ್ಬೋದು, ಮೋಕ್ಷಿತಾ ಇರ್ಬೋದು, ಬೇರೆ ಬೇರೆ ಚಾನೆಲ್ ಇಂದ ಬಂದಿದ್ರು, ಅಥವಾ ಯಾರೇದು ಧನುಷ್ನೇ ತಗೊಳ್ಳಿ, ಸ್ಪಂದನನೂ ಬಿಡಿ, ಧನುಷ್ ಯಾವುದೋ ಒಬ್ಬ ಒಂದು ಹೀರೋ ಫೇಸ್, ಲೀಡ್ ಫೇಸ್ ಅಂತ ಅಂದಾಗ 5 ವರ್ಷ ಧನುಷ್ ಇದು ಗೀತಾ ಸೀರಿಯಲ್, ಅಥವಾ ಸ್ಪಂದನನೇ 4 ವರ್ಷ ಕರಿಮಣಿ, ಗೃಹ ಪ್ರವೇಶ ಎಲ್ಲ ಮಾಡಿದ್ದಾರೆ. ಸ್ಪಂದನಂಗೆ ಮಾತಾಡಕ್ ಬರಲ್ಲ, ಟಾಸ್ಕ್ ಅಂದಾಗ ತುಂಬಾ ಸಾಫ್ಟ್ ಅವಳು. ಏನು ಮಾಡಿಲ್ಲ ಅಂದ್ರೂ ಆ 4 ವರ್ಷ 3 ವರ್ಷ ಮಾಡಿರ್ತಾರಲ್ಲ, ಅವ್ರಿಗೆ ಒಂದು ಆಡಿಯನ್ಸ್ ಇರ್ತಾರೆ. ಹೆಂಗಸರಂತೂ ತುಂಬಾ ಇಷ್ಟಪಟ್ಟು ನೋಡ್ತಾ ಇರ್ತಾರೆ. ಸೊ ವೋಟ್ ಹಾಕ್ತಾರೆ. ವೋಟ್ ಕೂಡ ಏನು ಅವ್ರಿಗೆ ವ್ಯೂವರ್ಶಿಪ್ ಇದೆ ಅಂತ, ಆ ವೋಟ್ ಕೂಡ TRP ನಂಬರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಸ್ಪಂದನ ಬೇಡ. ಸೊ ಅವಾಗ ಯಾಕಂದ್ರೆ ನಾನು ಅದಕ್ಕೆ ಇನ್ನೊಂದು ಏನಕ್ಕೆ ಅಂದ್ರೆ, ಮಾಳು ಮತ್ತೆ ಸ್ಪಂದನ ಅವ್ರು ಒಂದ್ಸಲ ನಾಮಿನೇಟ್ ಆಗಿರ್ತಾರೆ. ಅವಾಗ ಲಾಸ್ಟಿಗೆ ಅವರೇ ಸೇವ್ ಆಗೋದು. ಬಟ್ ಮನೆಗೆ ಹೋಗ್ಬಿಡ್ತಾರೆ ಇವರಿಬ್ರು ಅನ್ನೋಷ್ಟರಲ್ಲಿ ಅವ್ರು ಫೈನಲಿಸ್ಟ್ ಅಂತ ಆ ಸೂಟ್ ಕೇಸ್ ಓಪನ್ ಮಾಡಿ ಫೈನಲಿಸ್ಟ್. ಅವಾಗ ನಾನು ಒಬ್ಬ ಆಂಕರ್ ಆಗಿ ಅಥವಾ ಬಿಗ್ ಬಾಸ್ ಸೀಸನ್ಗಳನ್ನ ನೋಡ್ಕೊಂಡು ಬಂದವಳಾಗಿ, ಆಡದೇ ಇರ್ಲಿ ಇವರಿಂದ ವ್ಯೂವರ್ಸ್ ಇದೆ ಅಂದಾಗ ಚಾನಲ್ ಅವ್ರನ್ನ ಎತ್ತುತ್ತಾರೆ, ಸಪೋರ್ಟ್ ಮಾಡ್ತಾರೆ. ನಾನು ರಿಯಾಲಿಟಿ ಶೋಸ್ ಮಾಡಿದೀನಿ. ಈಗ ಯಾರೋ ಒಬ್ರು ತುಂಬಾ ಕನೆಕ್ಟ್ ಆಗಿದ್ದಾರೆ ಅಂದ್ರೆ ಇಲ್ಲಿ ಫುಲ್ ಹೈಪ್ ಕೊಡ್ತಾರೆ, ಅವ್ರದೇ ಜಾಸ್ತಿ ಡ್ಯಾನ್ಸ್, ಅವ್ರದೇ ಪರ್ಫಾರ್ಮೆನ್ಸ್, ಅವ್ರದೇ ಕಂಟೆಂಟ್. ಸೊ ನಾನು ರಿಯಾಲಿಟಿ ಶೋ ನೋಡ್ಕೊಂಡ್ ಬಂದವಳಾಗಿ, ರಿಯಾಲಿಟಿ ಶೋ ಪಾರ್ಟಿಸಿಪೇಟ್ ಮಾಡಿದವಳಾಗಿ ನನ್ನ ಒಂದು ಅನಲೈಸ್ ಅದು. ಸೊ ಮಾಡು ಇವಾಗ್ಲೂ ಮಾತಾಡ್ತಾ ಇಲ್ಲ ಬಿಡಿ, ಬಟ್ ಅವನ್ನ ಡೈರೆಕ್ಟ್ ಫೈನಲಿಸ್ಟ್. ಯಾಕಂದ್ರೆ ಜನರು ವೋಟಿಂಗ್ ಇಂದ ಅನ್ನೋದು ಗೊತ್ತಾಗ್ತಾ ಇತ್ತು. ಅವ್ನು ಕ್ಯಾಪ್ಟನ್ ಆಗ್ತಾನೆ, ಅದು ಜನರು ವೋಟಿಂಗ್ ಇಂದ. ಸೊ ಸ್ಪಂದನಾಗೂ ಅಷ್ಟೇ, ಆ ವ್ಯೂವರ್ಸ್ ಇದಾರೆ, ಅವ್ರಿಗೆ ವೋಟ್ ಹಾಕ್ತಾರೆ ಜನ. ಸೊ ಅದು ಏನಾಗುತ್ತೆ, ನಂಬರ್ಸ್ ಕನ್ವರ್ಟ್ ಆಗುತ್ತೆ. ಅವ್ರು ಏನು ಆಡ್ಲಿಲ್ಲ ಅಂದ್ರೂ ಒಂದು ಪುಷ್ ಕೊಡ್ತಿರ್ತಾರೆ, ಚೆನ್ನಾಗಿ ಆಡ್ಲಿ. ಒಂದೇ ಸಲ ಫೈನಲಿಸ್ಟ್ ಆದಾಗ ನಮ್ಗೊಂದು ಪುಷ್ ಇರ್ತವೆ, ಚೆನ್ನಾಗ್ ಆಡ್ಬೇಕು. ಅಥವಾ ಏನೋ ನಮ್ ಕ್ಯಾಪ್ಟನ್ ಆದ್ವು, ಕಿಚನ ಚಪ್ಪಾಳೆ ಸಿಕ್ತಾವ, ಅವಾಗ ಚೆನ್ನಾಗ್ ಆಡ್ಬೇಕು. ಸೊ ಆ ಪುಷ್ ಕೊಟ್ಟಾಗ ಇವ್ರ ಆಟ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಚಾನೆಲ್ ಅವ್ರು ಪುಷ್ ಕೊಡ್ತಾರೆ ಅಂತ ನಾ ಹೇಳ್ದೆ. ಅಷ್ಟು ನನ್ಗೆ ಅಷ್ಟು ಕ್ಯಾಮ್ರಾ ಇದೆ, ಮೈಕ್ ಇದೆ ಅಂತ ಗೊತ್ತ. ತಪ್ಪು ಮಾತಾಡಿ ಸಿಕ್ಕಾಕೊಳ್ಳೋಕೆ ನನಗೇನಿಲ್ಲ, ನಾನೇನು ಅಷ್ಟೊಂದು ದಡ್ಡಿ ಅಂತೂ ಅಲ್ಲ. ಮತ್ತೆ ತಿಂದಿರೋ ಸಂಸ್ಥೆ ಬಗ್ಗೆ ಮಾತಾಡೋಷ್ಟು ಅಂತೂ ಕೆಟ್ಟವಳಂತೂ ನಾನಲ್ಲ. ನನಗೆ ಆ ನಿಯತ್ತು ತುಂಬಾ ಇರುತ್ತೆ. ಬಟ್ ಅದನ್ನ ಅದೇ ಸೂರಜ್ ಅವತ್ತೇನು ಹೇಳ್ದ, ಅವತ್ ಹೇಳ್ದಾಗ್ಲೂ ನನ್ಗೆ ನಾನೇನ್ ಹೇಳಿದ್, ನನ್ನ ಅನಲೈಸ್ ಅಲ್ಲಿ ಸ್ಪಂದನ ಯಾಕೆ ಬೇಡ ನಾಮಿನೇಷನ್ ಅಂದ್ರೆ, ಅಭಿನಯ ಯಾಕೆ ನಾವು ತಗೊಳ್ಳೋಣ ಅಂದಿದ್ದಕ್ಕೆ ನಾನು ಇಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟೆ. ಅದು ಸ್ಪಂದನ ಇರ್ಬೋದು, ಅಥವಾ ಮೋಕ್ಷಿತಾ ಇರ್ಬೋದು, ಅಥವಾ ಗೌತಮಿ ಇರ್ಬೋದು, ಅಥವಾ XYZ ಧನುಷ್ ಯಾರೇ ಇರ್ಬೋದು, ಯಾವುದೇ ಚಾನೆಲ್ ಅಲ್ಲಿ ಒಂದಷ್ಟು ಸೀರಿಯಲ್ ಇದ್ದ ಒಂದು ಫೇಮ್ ಇರುತ್ತೆ ಅವ್ರಿಗೆ ವೋಟಿಂಗ್. ಯಾಕಂದ್ರೆ ಅಲ್ಲಿ ಫೈನಲಿಸ್ಟ್ ಮಾಡಿದ್ರು, ಅಂದ್ರೆ ಜನರು ವೋಟಿಂಗ್ ಇಂದ ಅಂದಾಗ. ಸೊ ವೋಟಿಂಗ್ ಅಂತೂ ಇದೆ, ಇಲ್ಲಿ ಏನ್ ಚೆನ್ನಾಗಿ ಆಡ್ತಿಲ್ಲ ಅಂದ್ರು ಬೇಡ ಸ್ಪಂದನ ಅಭಿ ಅಂತ ಹೇಳ್ದೆ. ಅದ್ರಲ್ಲಿ ಏನ್ ತಪ್ಪಿದ್ಯೋ ನನಗಂತೂ ಗೊತ್ತಿಲ್ಲ, ನಾನು ಈಗ್ಲೂ ಅದನ್ನೇ ಕೇಳೋದು. ಅದಕ್ಕೆ ಸುದೀಪ್ ಸರ್ ಹಾಕಿ VT ಅಂತ ಅಂದೆ. ನಾನು ಯಾಕೆ ಹೆದರ್ಕೊಳ್ಳಿ ಮಾತಾಡಿರೋದನ್ನ. ಅವತ್ತು ನಾನು ಸ್ಪಷ್ಟನೆ ಕೊಟ್ಟ, ಅದು ನನ್ನ ವಿಶ್ಲೇಷಣೆ, ನನ್ನ ಅಭಿಪ್ರಾಯ. ಅಲ್ಲಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ಬಿಡ್ತಾರೆ, ಏನು ಆಡ್ಲಿ ಹಂಗಲ್ಲ ಅದು. ಅದನ್ನ ನಾನು ಒಂದು ಏನಂತ ಹೇಳ್ಬೋದು, ಈಗ ಒಂದು ವಿಶ್ಲೇಷಣೆ ಮಾಡ್ತಾರಲ್ವಾ, ಹಂಗೆ ಅದು ತಪ್ಪು ಇರ್ಬೋದ. ನನ್ನ ಒಂದು ನಾಲೆಡ್ಜ್ ಅದು, ನಾನು ಒಂದು ಪ್ರೋಗ್ರಾಮ್ನ ಅಥವಾ ಇಷ್ಟು ಅನಲೈಸ್ ಮಾಡೋದು, ಇಷ್ಟು ವರ್ಷ ನಾನು ಕಲಸಲ್ಲಿ ಅಥವಾ ಬೇರೆ ಇದ್ದಾಗ ಯಾರಾದ್ರೂ ಅವರಿಂದ ಓಡ್ತಾ ಇದೆ ಅಂದ್ರೆ ಇನ್ನೋಸೆನ್ಸೇ ಕನೆಕ್ಟ್ ಆಗ್ಬಿಟ್ಟಿರುತ್ತೆ. ಮಾಡು ಮಾತಾಡಿಲ್ಲ ಅಂದ್ರೂ ಸ್ಪಂದನನ್ ಸೈಲೆನ್ಸೇ ಇಷ್ಟ ಆಗ್ಬಿಟ್ಟಿರುತ್ತೆ ಜನಕ್ಕೆ. ನಾವಷ್ಟು ಬಡ್ಕೊಂಡ್ ನಾವೇ ಇಷ್ಟ ಆಗಿರಲ್ಲ. ಸೊ ಲಾಸ್ಟ್ ಟೈಮ್ ಅಷ್ಟೇ ಬರ್ತೂರ್ ಸಂತೋಷ್ ಎಲ್ರಿಗೂ ಇಷ್ಟ ಆಗೋರು. ಸೊ ಆ ತರದ್ ನಾನ್ ಹೇಳ್ದೆ, ಜನ ಕನೆಕ್ಟ್ ಆದಾಗ ಚಾನಲ್ ಪುಷ್ ಕೊಡ್ತಾರೆ ಅಂತ. ಅದ್ರಲ್ಲಿ ಏನ್ ತಪ್ಪು ನನ್ಗೆ ಗೊತ್ತಿಲ್ಲ. ನಾನು ಈಗ್ಲೂನು ನನ್ನ ಹೇಳಿಕೆಗೆ ನಾನು ಬದ್ಧವಾಗೇ ಇದ್ದೀನಿ. ನನ್ಗೇನು ಅದ್ರಲ್ಲಿ ನನ್ಗೇನ್ ಬೇಜಾರಿಲ್ಲ ತೇಜೋರೆ. ಯಾಕಂದ್ರೆ
ಕಲರ್ಸ್ ಅಲ್ಲಿ ನಾನು 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಬ್ಯಾಕ್ ಟು ಬ್ಯಾಕ್ ನನಗೆ ಪ್ರೋಗ್ರಾಮ್ಗಳನ್ನ ಕೊಟ್ಟಿದ್ದಾರೆ. ನನ್ನ ನ್ಯೂಸ್ ಚಾನೆಲ್ ಅಲ್ಲಿ 12 ವರ್ಷ ಇದ್ರು ನನ್ಗೆ ಇಷ್ಟು ರೆಕಗ್ನಿಷನ್ ಇರ್ತಾ ಇರ್ಲಿಲ್ಲ, ಮಾತಾಡ್ಸ್ತಿರ್ಲಿಲ್ಲ ಜನ ಜಾನ್ವಿ ಅಂತ. ಇವತ್ತು ಜಾನ್ವಿ ಗ್ರಂಥ್ ಅಂತೆಲ್ಲ ನಮ್ಮನ್ನೆಲ್ಲ ಕಂಡು ಹಿಡಿತಾ ಇದ್ದಾರೆ ಅಂದ್ರೆ ಕಲರ್ಸ್ ಪ್ರೋಗ್ರಾಮ್ ಇಂದ. ಸೊ ಆ ನಿಯತ್ತಂತೂ ನನ್ಗೆ ಇದ್ದೇ ಇದೆ. ಅದ್ರ ಹೊರತಾಗಿ ನನ್ನ ಒಂದು ವಿಶ್ಲೇಷಣೆ ಅದನ್ನ ಬೇರೆ ತರ ಅದು ಪೋಟ್ರೆ ಆಗಿದೆ ಹೊರಗಡೆ. ಸೊ ಹಾಗಾಗಿ ನನ್ಗೆ ಯಾವ್ದೇ ಗಿಲ್ಟ್ ಇಲ್ಲ, ನಾನು ಏನೋ ಉಂಡು ಮನೆಗೆ ದ್ರೋಹ ಬಗ್ದಿದ್ದೀನಿ ಅಂತ. ಮತ್ತೆ ನಾನು ಅಷ್ಟು ದಡ್ಡಿನೂ ಅಲ್ಲ, ಅಷ್ಟು ಕೆಟ್ಟವಳು ಅಲ್ಲ. ಸೊ ಹಾಗಾಗಿ ನನ್ನ ಹೇಳಿಕೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಹೇಳೋ ಬರದಲ್ಲಿ. ಅದು ಚಾನಲ್ ಪುಷ್ ಕೊಡ್ತಾರೆ, ಸ್ಪಂದನ ಕಲರ್ಸ್ ಅವಳು ಅಂತ ಅದಷ್ಟೇ ಇದಾಯ್ತು. ಇದು ನಾನು ಓವರ್ ಆಲ್ ಮಾಡುವಾಗ ನೀಟಾಗಿ ತುಂಬಾ ಕರೆಕ್ಟ್ ಆಗಿ ಕ್ಲಾರಿಟಿ ಒಳಗಡೆನೂ ಹೇಳಿದ್ದೀನಿ. ಆಲ್ಮೋಸ್ಟ್ ಟೆಲಿಕಾಸ್ಟ್ ಆಗಿಲ್ಲ ಅನ್ಸುತ್ತೆ. ಯಾಕೆ ಆತರ ಆಗುತ್ತೋ ಗೊತ್ತಿಲ್ಲ. ಇದೆಲ್ಲ ಆದ್ಮೇಲೆ ಸುದೀಪ್ ಸರ್ ಫಸ್ಟ್ ವೀಕ್ ಎಲ್ಲ ಹೇಳಿದ್ರು, ಅವಾಗ್ಲೂ ನಾನು ಹೇಳಿಕೆ ಬದವಾಗಿದ್ದೀನಿ, ಹಂಗೇಗಿದೆ ಸುಮ್ಮನೆ. ಸೆಕೆಂಡ್ ವೀಕ್ ಬಂದಾಗ್ಲೂ ಅನ್ನ ತಿಂದಿರ್ತೀವಿ ಜಾನ್ವಿ ಅವ್ರ ಅಂದಿದ್ದು ನಂಗೆ ತುಂಬಾ ಬೇಜಾರಾಗೈತಿ. ಇದು ಯಾಕೆ ಇಷ್ಟು ದೊಡ್ಡದಾಗ್ತಾ ಇದೆಯಾ ಆಚೆ, ನಾನು ಅಂಥವಳು ಅಲ್ವಲ್ಲ ಅಂತ ಹೇಳಿ ತುಂಬಾ ಕಣ್ಣೀರ್ ಹಾಕ್ಬಿಟ್ಟಿದ್ದೆ. ನಾನು ಹೇಳೋ ಬರ್ದಲ್ಲಿ ಇದಾಗಿದೆ. ಇದನ್ನೆಲ್ಲ ಎಷ್ಟು ದೊಡ್ಡ ಸೂಕ್ಷ್ಮ ವಿಚಾರ ಇವೆಲ್ಲ. ಬೇರೆದೆಲ್ಲ ಬಿಡಿ, ಒಳಗಡೆ ಜಗಳದ್ದು ಗೆಜ್ಜೆ ಪಜ್ಜೆ ಅದೆಲ್ಲ ಬಿಟ್ಟಾಕಿ ಇದೆಲ್ಲ ಏನ್ ಅನ್ಕೊಳಲ್ಲ. ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ ಅದಕ್ಕೆ ಬೆಲೆ ಕೊಡಲ್ಲ ಇವಳು ಅನ್ನೋ ತರ ಎಲ್ಲ ಆಗತ್ತೆ ಅಂತ ಹೇಳಿ ನಾನು ತುಂಬಾ ಹತ್ತಿದೆ. ಅದು ಕೂಡ ಟೆಲಿಕಾಸ್ಟ್ ಆಗಿಲ್ಲ. ಮಾತು ಹೇಳ್ಬಿಡ್ತಾರೆ, ಕೇಳ್ಕೊಂಡು ನೀವೇ ತುಂಬಾ ಸಲ ಕೇಳ್ಕೊಂಡ್ ಬಂದ್ರಿ ಅಲ್ವಾ ಶೋಗೆ ಅಂತೆಲ್ಲ. ಹೌದು, ಅದು ಓಕೆ, ಕೇಳ್ಕೊಂಡ್ ಬಂದೆ ಅಂತ ಅನ್ಕೊಳ್ಳಿ. ಕೆಲ್ಸ ಕೇಳಿದ್ರಲ್ಲಿ ಏನ್ ತಪ್ಪಿದೆ? ನಾನೇನ್ ದುಡ್ಡೇನ್ ಕೇಳಿಲ್ವಲ್ಲ, ಕೆಲ್ಸ ತಾನೇ ಕೇಳಿದೀನಿ. ನನ್ ದಿನ ಬೆಳಗ್ಗೆ ಎದ್ರುನು ಒಂದು 5 ಚಾನಲ್ ಹೆಡ್ಗಳಿಗೆ ಒಂದೇ ಸೇಮ್ ಮೆಸೇಜ್ ಫಾರ್ವರ್ಡ್ ಮಾಡ್ಬಿಡ್ತೀನಿ. ಇದ್ರೆ ಹೇಳಿ, ಅದ್ರಲ್ಲಿ ಏನಿದೆ? ಕೆಲಸ ಕೇಳೋದ್ರಲ್ಲಿ ಏನ್ ತಪ್ಪಿದೆ? ನಾನು ಸೀಸನ್ 10ಗೆ ನನ್ಗೆ ಎಂಡಮಾಲ್ ಅವರೇ ಅದ ಸೀಸನ್ 11ಗೇನೋ ಕೇಳಿದ್ರು ಅನ್ಸುತ್ತೆ. ಅಂದ್ರೆ ನಾನು ಪ್ರೆಸ್ ಮೀಟಿಗೆಲ್ಲ ಹೋಗಿದ್ನಲ್ಲ, ಅಲ್ಲಿ ನೋಡಿ ನಿಮ್ಮನ್ನ ಕರೆದ್ರೆ ನೀವು ಬರ್ತೀರಾ ಅಂತ. ಚಾನಲ್ಗೆ ಗೊತ್ತು ನೀವೇನ್ ಹೇಳ್ಬೇಕು ಅಂತ ಇಲ್ಲ. ನಾನು ಸವಿರುಚಿ ಮಜಾ ಕೆಫೆ ಏನೇನೋ ಮಾಡ್ತಾ ಇದ್ದೆ, ಅವ್ರು ಕಳ್ಸಿದ್ರೆ ನಾನು ಹೋಗಕ್ ರೆಡಿ ಅಂತ ನಾನು ಅವಾಗ ಹೇಳಿದ್ದೆ. ಸೊ ಇವಾಗ ನಾನು ಏನು ಮಾಡ್ತಿರ್ಲಿಲ್ವಲ್ಲ, ಒಂದ್ ಮೆಸೇಜ್ ಹಾಕ್ತೇನೆ. ನಾನು ಈಗ್ಲೂ ನಾಳೆಯಿಂದನೂ ನಾನು ಹಾಕ್ತೀನಿ. ಅದ್ರಲ್ಲಿ ಕೆಲಸ ಕೇಳಿದ್ರಲ್ಲಿ ನಂದೇನ್ ತಪ್ಪೇನಿಲ್ಲ. ನಾನು ಕೇಳಿದ್ದೆ, ಅವ್ರಿಗೆ ಚಾನಲ್ ಅವ್ರಿಗೆ ನಾನು ಇಷ್ಟು ಮಾತಾಡ್ತೀನಿ ಅಂತ ಗೊತ್ತೇ ಇಲ್ಲ. ಯಾಕಂದ್ರೆ 3 ವರ್ಷ ನಾನ್ ಕೆಲ್ಸ ಅಯ್ಯೋ ಜಾಹ್ನವಿ ಮಾತಾಡಲ್ಲ, ಜಾಹ್ನವಿ ಸಾಫ್ಟು, ಆಗಲ್ಲ ಬಿಗ್ ಬಾಸ್ಗೆ. ನನ್ಗೊಂದ್ ಕೊಟ್ಟ ಅವಕಾಶ ನೋಡಿ, ಜಾಹ್ನವಿ ಏನಂತ ತೋರಿಸ್ತೀನಿ ಗೊತ್ತಿಲ್ಲ ನಿಮ್ಗೆ ಇನ್ನೊಂದ್ ಮುಖ. ಯಾಕಂದ್ರೆ ನಾನು ಇದಕ್ಕಿಂತ ಇನ್ನ ಜೋರಿದ್ದೀನಿ, ಬಟ್ ಅಲ್ಲಿ ಕ್ಯಾಮ್ರಾ ಮುಂದೆ ನಾವು ತೋರಿಸ್ಕೊಳಕ್ ಆಗಲ್ಲ. ನನ್ನ ಜೊತೆ ಸಿಚುವೇಶನ್ ಬಂದಿಲ್ಲ. ಇಲ್ಲ, ನಾನು ತುಂಬಾ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ಕಲರ್ಸ್ ಅಲ್ಲಿ. ಇಲ್ಲೇ ನಾವು ಸವಿರುಚಿ ಮಾಡಿದೀವಿ, ಮಜಾ ಕೆಫೆ ಮಾಡಿದೀವಿ. ಅಷ್ಟು ದೊಡ್ಡ ಅವಕಾಶ ಕೊಟ್ಟಾಗ ನಮ್ಮ ಸೂಪರ್ ಸ್ಟಾರ್, ಇಚ್ಚಿ ಗಿಲಿ ಗಿಲಿ, ಫ್ಯಾಮಿಲಿ ಗ್ಯಾಂಗ್ಸ್ಟರ್, ಬೇಜಾನ್ ಪ್ರೋಗ್ರಾಮ್ಗಳನ್ನ ಬ್ಯಾಕ್ ಟು ಬ್ಯಾಕ್ ಕೊಟ್ಟಿದ್ದಾರೆ. ಸೊ ಅಲ್ಲೆಲ್ಲೂ ಒಂದ್ ಸಂದರ್ಭನೂ ಬಂದಿಲ್ಲ. ನಾನು ನ್ಯೂಸ್ ಪರ್ಚ್ ಅಲ್ಲಿ ಇರುವಾಗಲೇ ಜಗಳಾಡ್ತಾ ಇದ್ದೇನೆ. ನಾನ್ ನೋಡಿದೀನಿ ಜಾನ್ವಿ. ಸೊ ಹಾಗಾಗಿ ನೀವು ಒಳಗಡೆ ಯಾವ ರೀತಿ ಇರ್ತೀರಿ ಅನ್ನೋದೊಂದು ಅಂದಾಜಿತ್ತು ನನಗೆ. ಅದೇ ನ್ಯೂಸ್ ಚಾನೆಲ್ ಅವ್ರಿಗೆಲ್ಲರಿಗೂ ಅಂದಾಜಿದೆ. ನಾನು ಕೆಲವು ನ್ಯೂಸ್ ಚಾನೆಲ್ ಪಟ್ ಅಂತ ಇಲ್ಲಿ ಮಾಡಲ್ಲ ಅಂತೆಲ್ಲ ಬಿಟ್ಟು ಬಂದಿದ್ದಿದೆ ಜಗಳ ಆಡ್ಕೊಂಡು. ಆಮೇಲೆ ಬೆಳಿಗ್ಗೆ 6 ಗಂಟೆಗೆಲ್ಲ ಬಂದು ಅವಳನ್ನ ಕಳಿಸಿ ಅವಳು ಜಗಳ ಮಾಡ್ಕೊಂಡ್ ಅಂದ್ರೆ ಹಂಗಿದ್ದೆ ನಾನು ಅವಾಗ. ಸೊ ನನ್ಗೆ ಅಲ್ಲಿ ಹಂಗಾಗಿರುತ್ತೆ, ನಾನು ರಿಯಾಕ್ಟ್ ಮಾಡಿರ್ತೀನಿ. ಇಲ್ಲಿ 3 ವರ್ಷ ಪಪ್ಪ ನಾನು ತುಂಬಾ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ನಾನು ಜಾನ್ವಿ ಮಾತಾಡಲ್ವಾ, ಜಾನ್ವಿ ನೀವು ಯಾಕೆ ಬಿಗ್ ಬಾಸ್ ಹೋದ್ರೆ ನೀವು ಮಾತಾಡಕ್ಕೆ ಬರಲ್ವಲ್ಲ, ನಿಮ್ ಸಿಟ್ಟೆ ಬರಲ್ಲ, ಏನು ಬರಲ್ಲ, ನಿಮ್ಮನ್ನ ಯಾಕೆ ಕಳ್ಸೋದು? ಅವ್ರಿಗೆ ಅದೇ ಒಂದು ಕನ್ಫ್ಯೂಷನ್. ಇವ್ರು ಮಾತಾಡಲ್ಲ, ಆಟಾಡಲ್ಲ, ಏನಕ್ಕೆ ಸುಮ್ನೆ ಅಂತ. ಅಲ್ಲ ಕಳಿಸ್ ನೋಡಿ ನೀವು. ಈ ವರ್ಷ ಇವಾಗ ಅನ್ಕೊಂಡಿರ್ತಾರೆ ಈ ಜಾನ್ವಿ ನಾವು ನೋಡಿರ್ಲಿಲ್ಲ ಅಂತ. ಸೊ ನನ್ಗನ್ಸುತ್ತೆ ನಾನ್ ಕೇಳಿದ್ ನಿಜಾನೇ. ನಾನು ಈ ಸಲ ಕಳ್ಸಿ ಅಂತ ಅವ್ರು ಏನು ಹೇಳಿರ್ಲಿಲ್ಲ. ಯಾಕಂದ್ರೆ ನಾನು ಏನು ಮಾತಾಡಲ್ಲ ಸಾಫ್ಟ್ ಅಂತ ಸುಮ್ನಾಗಿದ್ರು. ಮತ್ತೆ ಇನ್ನೊಂದು ಸಂಸ್ಥೆಯಿಂದ ನನಗೆ ಇನ್ನೊಂದು ಸೀರಿಯಲ್ ಆಗೋಗಿತ್ತು. ಸೊ ಅಲ್ಲಾದ್ಮೇಲೆ ಮತ್ತೆ ಇವ್ರು ಕರೆದ್ರು. ಅವಾಗ ನಾನು ಕನ್ಫ್ಯೂಸ್ ಆಗಿದ್ದಂತೂ ಸತ್ಯ. ಯಾಕಂದ್ರೆ ಅದು 3 ವರ್ಷ 4 ವರ್ಷ ಹೋಗುತ್ತಲ್ಲ, ಅದಾ ಇದ ಅಂತ ತುಂಬಾ ಕನ್ಫ್ಯೂಸ್ ಮಾಡಿ. ಬಟ್ ನಂಗೆ ಒಂದು ಕಲರ್ಸ್ ಕನ್ನಡನೇ ಫಸ್ಟ್ ಪ್ರಿಯಾರಿಟಿ. ಯಾಕಂದ್ರೆ ಅವರೇ ನನಗಷ್ಟು ಅವಕಾಶಗಳು ಕೊಟ್ಟಿರೋದು. ಇನ್ನೊಂದು ಸುದೀಪ್ ಸರ್ ಮೂಡ್ ಹೆಂಗಿರುತ್ತೋ ಏನೋ, ಅವ್ರು ಲಾಸ್ಟ್ ಅಂತ ಹೇಳ್ಬಿಟ್ಟಿದ್ರಲ್ಲ, ಬಿಗ್ ಬಾಸ್ ಹೋಗೋದು ಅದೊಂದು ಕನ್ಸಲ್ವಾ, ಈ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಅನ್ನೋದಿತ್ತು. ಆಮೇಲೆ ಸುದೀಪ್ ಸರ್ ಮನ್ಸ್ ಚೇಂಜ್ ಮಾಡಿ ಆಮೇಲೆ ನೆಕ್ಸ್ಟ್ ಇಯರ್ ಮಾಡಲ್ಲ ಅಂತ ಏನೋ ಟ್ವೀಟ್ ಕಿಟ್ ಮಾಡ್ಬಿಟ್ರೆ, ಅದಕ್ಕಿಂತ ಮುಂಚೆ ಹೋಗ್ಬಿಡೋಣಪ್ಪ, ಆಗಿದಾಗ್ಲಿ ಹೆಂಗೋ ಕರ್ದ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ತುಂಬಾ ಮುಂದಾಲೋಚನೆ ಮಾಡ್ಬಿಟ್ಟಿದ್ದೀರಿ. ಓಕೆ ಜಾನ್ವಿ, ಲಾಸ್ಟ್ 2 ಕ್ವಶನ್ ಶಾರ್ಟ್ ಆಗಿ ಮುಗಿಸ್ಬಿಡೋಣ. ಒಂದೇನಂದ್ರೆ ಲಾಸ್ಟ್ ವೀಕ್ ಗೆಸ್ಟ್ ಗಳು ಬರ್ತಾರೆ ಮನೆಗೆ. ಬಂದವರೆಲ್ಲಾನು ಸ್ವಲ್ಪ ಹೊರಗಡೆ ಹೆಂಗಾಗ್ಬಿಡ್ತು ಅಂದ್ರೆ, ಬಂದವರು ಡೈರೆಕ್ಟ್ ಗಿಲಿನ ಟಾರ್ಗೆಟ್ ಮಾಡ್ಬಿಟ್ರು ಅಂತ ಹೇಳಿ. ನೀವು ಮನೆ ಒಳಗಡೆ ಇದ್ರಿ, ನಿಮಗೆ ಹಂಗ ಅನ್ಸತ್ತಾ? ಅಂಡ್ ರಜತ್ ಮತ್ತೆ ಚೈತ್ರ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಅವ್ರಿಬ್ರು ಆಟ ಇನ್ ಮುಂದೆ ಹೇಗಿರುತ್ತೆ, ಮನೆ ಬದಲಾಗತ್ತಾ ಹೇಗೆ ಅಂತ? ಸೊ ಅವ್ರು ಬಂದಾಗ ಗಿಲ್ಲಿನ್ ಟಾರ್ಗೆಟ್ ಮಾಡಿದ್ರು ಅಂತ ನನ್ಗೆ ಅನ್ನಿಸ್ಲಿಲ್ಲ. ಬಂದಾಗ್ಲೇ ಇವನು ಕಿತಾಪತಿ ಶುರು ಮಾಡಿದ. ನಮ್ಗೆ ಅಭ್ಯಾಸ ಆಗೋಗಿತ್ತು, ಗಿಲ್ಲಿ ಹಿಂಗೆ ಅಲ್ವಾ, ಅವನೇನೋ ಅಂತಿರ್ತಾನೆ ಏನೋ, ಅದ್ ನಮ್ಗೆ ಅವ್ನ್ ಇನ್ನೊಬ್ರನ್ನ ಕೆಳಗಡೆ ಹಾಕಿನೇ ಕಾಮಿಡಿ ಮಾಡೋದು ಗಿಲ್ಲಿ. ನಾವ್ ಅದನ್ನೆಲ್ಲ ತಗೊಂಡ್ಬಿಟ್ಟಿದ್ವಿ. ಅವ್ರು ಬಂದಾಗ ಏನ್ ಮಾಡ್ಬಿಟ್ಟ ಮಂಜು ಅವ್ರಿಗೆ, ಇದು 2ನೇದ 3ನೇದ ಮದ್ವೆ ಅಂತೆಲ್ಲ ಅಂತ. ನಾವ್ ತಗೊಳೋಷ್ಟು ಈಸಿಯಾಗಿ ಅವ್ರು ತಗೊಳಕ್ ರೆಡಿ ಇರ್ಲಿಲ್ಲ. ಅವ್ರಿಗೆ ಏನಪ್ಪಾ ಬ್ಯಾಚುಲರ್ ಪಾರ್ಟಿ ಮಾಡಕ್ ಬಂದಿದೀವಿ ಹಿಂಗ ಅಂದಾಗ ಅದು ಹೊರಗಡೆ ಅವ್ರ ವೈಫು ಕೂಡ ಟ್ವೀಟ್ ಮಾಡಿದ್ದಾರೆ. ವೈಫ್ ಸಾರಿ ಅದೇ
ಅದು ಒಂಥರ ಆಗುತ್ತಲ್ವಾ, ಏನಪ್ಪ ಅಂದ್ರೆ ತುಂಬಾ ದಿವಸ ಆದ್ಮೇಲೆ ಮದ್ವೆ ಫಿಕ್ಸ್ ಆದಾಗ ಹಂಗೆಲ್ಲ ಅಂದಾಗ ಜನ ಬೇರೆ ನೋಡ್ತಾ ಇರ್ತಾರೆ, ಅದೆಲ್ಲ ಕೋಪ ಇತ್ತು. ಅವ್ರೇನ್ ಟಾರ್ಗೆಟ್ ಮಾಡ್ಲಿಲ್ಲ, ಇವನೇ ಮಾಡ್ದ. ಅವ್ರು ಇನ್ನೂ ಅಡ್ಜಸ್ಟ್ ಆಗ್ತಾನೆ ಇಲ್ಲ, ಯಾವಾಗ ಬಂದಿದ್ದಾರೆ ಇರೋ ಮಾಡೋಣ ಅಂದ್ರೆ ಅವ್ರು ಬಂದಾಗಿಂದ ಅವ್ರಿಗೆ ಕಾಲ್ ಎಳಿಯೋದು, ಇದ್ ಮಾಡೋದು. ಅವ್ರು ಸುಮ್ನೆ ಇರು ಅಂದ್ರು ಇವನೇ ಸುಮ್ನೆ ಟ್ರಿಗರ್ ಮಾಡ್ತಾನೆ ಇದ್ದ. ಬಿಟ್ಟಿ ತಿನ್ನಕ್ ಬಂದಿದ್ದೀರ ಅದು ಅವ್ರಿಗೆ ಫುಲ್ ಟ್ರಿಗರ್ ಆಗುತ್ತೆ. ಕಾಂಪ್ಲಿಮೆಂಟ್ ಕೊಡ್ತೀರಾ ಗಿಲ್ಲಿಗೆ ಸಕ್ಕದಾಗ ರೋಸ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು. ನನ್ಗೆ ಅದು ಇಷ್ಟ ಆಯ್ತು, ಯಾಕಂದ್ರೆ ಅವನು ಸ್ಪಾಂಟೇನಿಯಸ್ ಆಗಿ ಯಾವ್ದೇ ಸ್ಕ್ರಿಪ್ಟ್ ಇರ್ಲಿಲ್ಲ, ಎಲ್ಲ ತಲೆಯಲ್ಲೇ ಸ್ಟೋರ್ ಮಾಡ್ಕೊಂಡ್ ಮಾಡಿದ್ನಲ್ಲ, ಅದು ನನಗೆ ಖುಷಿ ಆಯ್ತು. ಅದಾದ್ಮೇಲೆ ಅಂದ್ರೆ ಏನಂದ್ರೆ ಇದನ್ನ ನಾವಂತೂ ತುಂಬಾ ಸ್ಪಾಂಟೇನಿಯಸ್ ಆಗಿ ತಗೋತಾ ಇದ್ವಿ, ಸ್ಪೋರ್ಟಿವ್ ಆಗಿ ತಗೋತಾ ಇದ್ವಿ ಅವ್ನು ಏನೇ ಮಾಡಿದ್ರು. ಬಟ್ ಅವ್ರಗಳಿಗೆ ಅದು ತುಂಬಾ ಅಫೆಂಡ್ ಆದ್ರು ಅವರು. ಬಟ್ ಹೋಗ್ಬಿಟ್ಟು ನೀನ್ ಏನೇ ಮಾಡಿದ್ರು ಚೆನ್ನಾಗಿತ್ತು ಬಿಡು ಅಂತ ಹೇಳ್ಬಿಟ್ಟು ಹೇಳಿದೆ. ಬಟ್ ಅದನ್ನ ಅವ್ರೇನ್ ಟಾರ್ಗೆಟ್ ಮಾಡ್ಲಿಲ್ಲ. ಇವನ್ ಮಾಡಿದನ್ನ ನಾವು ಸಹಿಸ್ಕೊಳ್ಳೋ ಅಷ್ಟು ಅವ್ರು ಸಹಿಸ್ಕೊಳಕ್ ರೆಡಿ ಇರ್ಲಿಲ್ಲ. ಅವ್ರಿಗೆ ಏನ್ ಅನ್ಸ್ತು, ಆಚೆ ಕಡೆಯಿಂದ ಗಿಲ್ಲಿ ಕಾಮಿಡಿ ಚಂದ ಅನ್ಸ್ತಿತ್ತು, ಅಲ್ಲ ಅವನು ಎಲ್ಲಾರ್ಗು ಟ್ರಿಗರ್ ಮಾಡೋದ್ ನೋಡಿದಾಗ ಅವ್ರು ತುಂಬಾ ಇರಿಟೇಟ್ ಆದ್ರು. ಅವ್ರೇನ್ ಟಾರ್ಗೆಟ್ ಮಾಡಿದ್ದಿಲ್ಲ. ಅವ್ರು ಬಂದಾಗ ಹೇಳ್ತಾ ಇದ್ರು ಟ್ವಿಸ್ಟ್ ಇದೆ ಅಂತ 5 ಜನ ಗೆಸ್ಟ್. ಸುಮ್ನೆ ಕಾಲೆಳೆಯಕ್ ರೇಗಿಸ್ತಾ ಇದಾರೆ ಅನ್ನೋ ತರನೇ ಅನ್ಸ್ತಿತ್ತು. ನಾವು ಉಳ್ಕೋತೀವಿ ಯಾರಾದ್ರೂ ಅಂತ ಅಂದಾಗ್ಲೂ ಸುಮ್ನೆ ಹೇಳ್ ಕಳ್ಸಿರ್ತಾರೆ. ನಾನು ಹಂಗೆ ಅನ್ಕೊಂಡೆ, ಏನಕ್ಕೆ ಉಳ್ಕೋತಾರೆ, ಯಾಕಂದ್ರೆ ಆಲ್ರೆಡಿ ಇವ್ರನ್ನ ನೋಡಿದಾರೆ, ಎಲ್ಲ ಫಿನಾಲೆ ತನಕ ಹೋಗಿರೋರು ಗೊತ್ತು. ಈಗ ರಜತ್ ಲಾಸ್ಟ್ ಟೈಮು 50 days ಆದ್ಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಆದಾಗ ರಜತ್ ಬಗ್ಗೆ ಗೊತ್ತಿರ್ಲಿಲ್ಲ, ರಜತ್ ಆಟ. ಸೊ ಅವ್ನ್ ಇಷ್ಟ ಆದ. ಈಗ ರಜತ್ ಎಲ್ಲ ಗೊತ್ತಾದ್ಮೇಲೆ ಯಾಕೆ ಮತ್ತೆ ಅದೇ ಫೇಸ್ ಗಳನ್ನ ನೋಡ್ತಾರೆ, ಆತರ ಇತ್ತು. ಉಳ್ಕೊಂಡಿದ್ದಾರೆ. ನನಗ್ ಅನ್ಸೋದಷ್ಟೇ, ಆಲ್ರೆಡಿ ನೋಡಿರುವಂತ ಫೇಸು. ಚೈತ್ರ ಹೇಗ್ ಆಟಾಡ್ತಾರೆ, ರಜತ್ ಹೇಗ್ ಆಟಾಡ್ತಾರೆ, ಏನ್ ಮಾತಾಡ್ತಾರೆ. ಸೊ ಹೊಸ ಪರ್ಸನಾಲಿಟಿಗಳು ಬಂದಾಗ ಜನ ಕನೆಕ್ಟ್ ಆಗೋಷ್ಟು ಇವ್ರಿಗೆ ಆಗ್ತಾರೆ ಅಲ್ವಾ ನನಗ್ ಗೊತ್ತಿಲ್ಲ. ಬಟ್ ಅವ್ರನ್ನ ಕಳ್ಸಿದಾರೆ ಅಂದ್ರೆ ಏನೋ ಒಂದ್ ಲೆಕ್ಕಾಚಾರ ಇದ್ದೇ ಇರುತ್ತೆ, ವರ್ಕ್ ಆಗುತ್ತೆ ಅಂತಾನೆ ಕಳ್ಸಿರ್ತಾರೆ ಅಂತ ನನಗ್ ಅನ್ಸುತ್ತೆ. ಲಾಸ್ಟ್ ಒಂದು ಕ್ವೆಶನ್, ಧ್ರುವಂತ್ ಅವ್ರ ಆಟದ ಬಗ್ಗೆ ಏನ್ ಅನ್ಸುತ್ತೆ? ಅಯ್ಯೋ ಧ್ರುವಂತ್, ಬಟ್ ನಾನ್ ಒಂದ್ ಅಪ್ರಿಶಿಯೇಟ್ ಮಾಡ್ತೀನಿ, ಅಟ್ಲೀಸ್ಟ್ ಇದ್ರಲ್ಲಿ ನೇರವಾಗಿ ಹೇಳ್ತಾನೆ. ಧ್ರುವಂತ್ ಏನೇ ಹೇಳ್ಬೋದು, ಇಲ್ಲಿರ್ತಾನೆ. ಮತ್ತೆ ಚೇಂಜ್ ಆಗ್ಬಿಡೋದು. ಅವ್ರ ತೆಕ್ಕೆಗೆ ಸಿಗ್ಲಿಲ್ಲ ಅಂದ್ರೆ ಅಥವಾ ನಮ್ಮನ್ನ ಡಾಮಿನೇಟ್ ಮಾಡಕ್ ಬರ್ತಾರೆ, ನಾವು ಅದನ್ನ ಬೀಳಿಲ್ಲ ಅಂತಂದ್ರೆ ಟಕ್ ಅಂತ ಚೇಂಜ್ ಆಗ್ತಾರೆ ಮನುಷ್ಯ. ನನಗೆ ಬೇರೆಯವ್ರು ಬಂದು ಹೇಳ್ತಾ ಇದ್ರು, ನೀವು ಅಶ್ವಿನಿ ಅವ್ರನ್ನ ಬಿಟ್ಟಿದ್ದಾಗ ನೀವು ತುಂಬಾ ಒಳ್ಳೆಯವರಾಗಿ ಕಾಣಿಸ್ತೀರಾ ಹಾಗೆ ಹೇಗೆ ಅಂತ. ಬಟ್ ಧ್ರುವಂತ್ ಏನ್ ಮಾಡ್ದ, ಜೊತೆಲಿದ್ದಾಗ ಎಲ್ಲ ಟೀಮ್ ಕಟ್ಟೋಣ ಅಂತ ಹೇಳ್ಬಿಟ್ಟು, ಯಾವಾಗ ಅಶ್ವಿನಿ ಅವರು ಒಂದು ಲೀಡರ್ ಆಗಿರ್ತಾರೆ, ಗೇಮ್ ಮಾಡಕ್ ಕೊಟ್ಟಿಲ್ಲ ಅಂದಾಗ ಅಣ್ಣ ಫುಲ್ ಸಡನ್ ಬದಲಾವಣೆ, ತುಂಬಾ ಕ್ಷಣಕ್ಕೂ ಬದಲಾಗ್ತಾ ಇರ್ತಾರೆ. ಈಗ ಟ್ರೋಲ್ ಎಲ್ಲ ನೋಡಿದಾಗ ಒಂಥರ ಅನ್ಸುತ್ತೆ. ಬಟ್ ಒಂದ್ ಖುಷಿ ಏನಂದ್ರೆ ಅಟ್ಲೀಸ್ಟ್ ಅನ್ಸಿದ ನೇರವಾಗಿ ಹೇಳ್ತಾ ಇದ್ರು ಬಂತು. ಬಟ್ ಅದಾದ್ಮೇಲೆ ಏನೋ ಆಸ್ತಿ ಅಂತಸ್ತು ಅಂತ ಎಲ್ಲ ಹೇಳಿ ಭಾರಿ ದೊಡ್ಡ ಸ್ಟೇಟ್ಮೆಂಟ್, ಅದೆಲ್ಲ ನನಗೆ ತುಂಬಾ ಒಂದ್ ಕ್ಷಣಕ್ಕೆ ತುಂಬಾ ನಗು ಬಂತು. ಮತ್ತೆ ಒಬ್ಬ ಮನುಷ್ಯನ್ ಮೈಂಡ್ ಸೆಟ್ ಈ ಲೆವೆಲ್ಗೆ ಇರತ್ತಾ, ನಾವು ಎಲ್ಲೂ ಯೋಚನೆ ಮಾಡಿರಲ್ಲ. ಅಂದ್ರೆ ನಾನು ನೋಡ್ದೇ ಇರೋ ಆಸ್ತಿ ಅಂತಸ್ತಾ, ಅಥವಾ ನಾವು ಅದನ್ನ ಕಷ್ಟಪಟ್ಟು ಗಳಿಸದೇ ಇರೋದಾ ಅಂತ ಅನ್ನಿಸ್ಬಿಡ್ತು. ಹಂಗ್ ಮಾಡ್ಬೇಕಂದ್ರೆ ನನಗೆ ಎಂತೆಂತವ್ರ ಫ್ರೆಂಡ್ಶಿಪ್ ನಾನು ಹಿಂಗಂದಂಗ್ ಬಿಟ್ಟಿರ್ತೀನಿ. ಒಂದ್ ಸ್ವಲ್ಪ ಸ್ವಾಭಿಮಾನಕ್ಕೆ ಧಕ್ಕೆ ಆದ್ರೆ ಅಷ್ಟೆಲ್ಲ ನಾವು ಯೋಚನೆ ಮಾಡಿರಲ್ಲ. ಅವ್ರು ಅಂದಾಗ ಇವ್ರು ಇಷ್ಟೆಲ್ಲ ಯೋಚನೆ ಮಾಡ್ತಾರೆ ಅಂದಾಗ ಎಷ್ಟು ಚೀಪ್ ಮೈಂಡ್ ಸೆಟ್ ಇದೆ ಇವ್ರದೆಲ್ಲ ಅಂತ ಅನ್ಸುತ್ತೆ ತುಂಬಾ ಜನದ. ಒಂದು ನೇರವಾಗಿ ಹೇಳ್ತಾನೆ ಅದು ಬೆಟರ್, ಬಟ್ ತುಂಬಾ ಚೀಪ್ ಮೈಂಡ್ ಸೆಟ್. ಆ ಥಾಟ್ ಬರುತ್ತೆ ಆಚೆಗೆ ಹೋದ್ಮೇಲೆ. ಯಾಕೆ ನನ್ ಸನ್ರೈಸ್ ಪ್ರೊಡಕ್ಷನ್ ಅವನ್ಗೆ ಕೆಲಸ ಕೊಡ್ತೀನಿ, ಧ್ರುವಂತ್ ಆಚೆ ಬಾ, ನಿನ್ ಕೈಲಿ ಆಡ್ ಮಾಡಿಸ್ತೀನಿ. ನಾನು ಯಾವ ಆಸ್ತಿ ಅಂತಸ್ತು ನೋಡ್ಕೊಂಡು ಯಾವ ಫ್ರೆಂಡ್ಶಿಪ್ ಮಾಡೋದಲ್ಲ. ಹಂಗಿದ್ರೆ ಇಷ್ಟೊತ್ತಿಗೆ ನನಗೆ ಎಂತೆಂತವ್ರು ನನ್ನ ಜೊತೆಗೆ ಫ್ರೆಂಡ್ಶಿಪ್ ಅಲ್ಲಿ ಇರೋರು ಒಂದ್ ಸಣ್ಣದಿದ್ದಾದ್ರೆ ನಾನು ಅವ್ರ ಫೋನೇ ಎತ್ತಲ್ಲ. ನೀನ್ ಆಚೆ ಮುಗಿದ್ಮೇಲೆ ಬಾಕಂತ ನಿನ್ಗೆ ಸನ್ರೈಸ್ ಪ್ರೊಡಕ್ಷನ್ ಅಲ್ಲೇ ಕೆಲಸ ಕೊಡ್ತೀನಿ, ಆಯ್ತಾ. ಬಹುಶಃ ಜಾನ್ವರಿಗೆ ಇವತ್ತು ಕೆರಳಿಸ್ತಾ ಇದೆ ಅನ್ಸುತ್ತೆ. ಅವತ್ತು ಅಂದ್ರೆ ಸುದೀಪ್ ಸರ್ ಕೇಳುವಾಗ ಎಲ್ರಿಗೂ ಅದೊಂದು ಅಂದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ಲ, ಅದೊಂಥರ ಇದು ಕ್ವೆಶನ್, ನಗು ಬರೋ ಕ್ವೆಶನ್ ಅಲ್ವಾ. ಹಿಂಗೂ ಯೋಚನೆ ಮಾಡ್ತಾರ ಅನ್ಸ್ತು. ಬಟ್ ಆಚೆ ಬಂದಾಗ ಎಷ್ಟು ಚೀಪ್ ಆಗಿಲ್ಲ ಯೋಚನೆ ಮಾಡ್ತಾರೆ ಅಂತ ಹೇಳಿ ಅನ್ಸುತ್ತೆ. ಯಾರ ಆಸ್ತಿ ಅಂತಸ್ತು ಬಿಹೇವಿಯರ್ ನೋಡೇ ಫ್ರೆಂಡ್ಶಿಪ್ ಮಾಡೋದು. ನನ್ಗಿರೋದೇ ಇಬ್ರೋ ಫ್ರೆಂಡ್ ಅಷ್ಟೇ. ನನ್ಗೆ ವೆಂಕಟೇಶ್ ಅಂತ ಫ್ರೆಂಡು, ಅವರು KCG ಅಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ರು. ಅವ್ರು ಯಾವ ಬಿಗ್ ಶಾಟ್, ನನ್ಗೆ ಇರೋದ್ರಲ್ಲಿ ಅವರೇ ಫ್ರೆಂಡ್. ಯಾಕಂದ್ರೆ ನನ್ ಕಷ್ಟದಲ್ಲಿ ಜೊತೆಗಿದ್ರು. ಇವತ್ತು ಅವರ ಫ್ರೆಂಡು, ನಾಳೆನೂ ಅವರ ಫ್ರೆಂಡು. ನನ್ನ ಫ್ರೆಂಡ್ ನವ್ಯ, ಅವಳು ನನ್ ಬಿಗ್ ಬಾಸ್ ಮನೇಲಿ ಇದ್ದಾಗ ನಾನು ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡೆ ಅಂದ್ರೆ ಕಾರಣನೇ ಅವಳು. ಯಾವ ಒಂದು ಸಿಸ್ಟರ್ ಇರ್ಲಿ ಅಥವಾ ಯಾರೇ ಇದ್ರು ಅದನ್ನ ಮಾಡಕ್ ಸಾಧ್ಯನೇ ಇಲ್ಲ. ಇಂಥ ಫ್ರೆಂಡ್ ಸಿಕ್ಕರೆ ನನ್ ಪುಣ್ಯ. ಇರೋದೇ ಇಬ್ರು ಫ್ರೆಂಡು. ಅವ್ರ ಆಸ್ತಿ ಪಾಸ್ತಿ ಎಷ್ಟಿದೆ ಅಂತ ದಯಮಾಡಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಜಾನ್ವಿ ಅವರು ಆಂಕರ್ ಆಗಿದ್ದಾಗ ಅವರು ಯಾವಾಗ್ಲೂ ಒಂದು ಕ್ವಶನ್ ಕೇಳೋರು, ಮೊಸರನ್ನ ಪ್ರಶ್ನೆ ಅಂತ ಹೇಳಿ. ಸೊ ಬಿರಿಯಾನಿ ತಿಂದ್ರಾ? ಬಂದ್ಮೇಲೆ ತಿಂದೆ ಬಿರಿಯಾನಿ. ಓಕೆ ಜಾನ್ವಿ ಅವರು, ಇದು ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್, ಯಾರ್ಯಾರು ಹೆಂಗೆ ಅಂತ ನಿಮ್ಗೆ ಗೊತ್ತಿರತ್ತೆ. ರ್ಯಾಪಿಡ್ ಫೈರ್, ನಾನು ಒಬ್ಬೊಬ್ರ ಹೆಸರು ಹೇಳ್ತೀನಿ, ನಿಮ್ಗೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಒಂದ್ ಲೈನ್ ಅಥವಾ ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೋದು. ಓಕೆ, ಕರಿಬಸಪ್ಪ. ಚೆಸ್ಟ್ ಡ್ಯಾನ್ಸ್. ಓಕೆ, ಅಮಿತ್.
ಅಮಿತ್ ಆಕ್ಚುಲಿ ಅವ್ರದ್ದು ಅಂದ್ರೆ ಶಾರ್ಟ್ ಪೀರಿಯಡ್ ಆಯ್ತು, ಇನ್ನ ಇದ್ದಿದ್ರೆ ಅವ್ರು ಆಕ್ಚುಲಿ ಟ್ಯಾಲೆಂಟೆಡ್, ಇನ್ನ ಕನೆಕ್ಟ್ ಆಗ್ತಾ ಇದ್ರೇನೋ. ಓಕೆ, ಕಾಕ್ರೋಚ್ ಸುದಿ. ಕಾಕ್ರೋಚ್ ಸುದಿ ಸ್ವೀಟ್ ಹಾರ್ಟ್ ನನಗೆ ತುಂಬಾ ಇಷ್ಟ, ತುಂಬಾ ಹೆಂಗರಳು, ತುಂಬಾ ಒಳ್ಳೆ ಮನುಷ್ಯ. ಆಕ್ಚುಲಿ ಅವ್ರು ಫಸ್ಟ್ ಹಿಂಗ್ ಬರ್ತಾರೆ ಅಂತ ಸಿದ್ದಿದಾಗ ಅಯ್ಯೋ ಇವರೆಲ್ಲ ಇರ್ತಾರ, ನಿಜ ನೀವ್ ಒಂದ್ ವರ್ಡ್ ನಾನು ಅವ್ರಿಗೂ ಹೇಳಿದೀನಿ, ಅಯ್ಯೋ ಈ ಪೊರ್ಕಿ ತರ ಇದಾರೆ, ಇವರೆಲ್ಲ ಇರ್ತಾರ, ಇವ್ರಿಗೆ ಏನೇನ್ ಅಭ್ಯಾಸ ಏನೇನ್ ಚಟ ಇರುತ್ತೋ ಹಂಗೆಲ್ಲ ಅನ್ಕೊಂಡಿದ್ದೆ. ನಾನು ಅವ್ರ ಜೊತೆ ಕನೆಕ್ಟ್ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಓಕೆ, ನಾವ್ ಏನೋ ಒಂದ್ ಮನ್ಸಲ್ಲಿ ಥಾಟ್ ಬರುತ್ತೆ, ನಾವ್ ಎಲ್ಲೋ ಹೋಗಿ ನೆಗೆಟಿವ್ ಕಮೆಂಟ್ ಮಾಡೋದು, ಎಲ್ಲೋ ಮಾತಾಡೋದ್ ಮಾಡಲ್ಲ ಬೇರೆಯವ್ರ ತರ. ಬಟ್ ನಮ್ ಮನ್ಸಿಗೆ ಥಾಟ್ ಬರೋದೇ ತಪ್ಪೇನೋ ಅನ್ಸ್ಬಿಡ್ತು ಅವ್ರ ಜೊತೆ ಕನೆಕ್ಟ್ ಆದಾಗ. ನೋಡಕ್ಕೆ ಅಷ್ಟೇ, ಹುಡುಗಿರೇ ಆಗ್ಲಿ ಹುಡುಗರೇ ಆಗ್ಲಿ, ಅವ್ರನ್ನ ನೋಡ್ದಾಗ ನಮ್ಗೆ ಏನೋ ಅನ್ಸುತ್ತೆ, ಬಟ್ ಹತ್ರ ಹೋದಾಗ್ಲೇ ಮನುಷ್ಯ ಏನು ಅಂತ ಗೊತ್ತಾಗುತ್ತೆ. ನಿನ್ನೆ ತಾನೇ ಮಾತಾಡ್ದೆ, ಸಚ್ ಎ ನೈಸ್ ಪರ್ಸನ್. ಕಾವ್ಯ. ಕಾವ್ಯ ಆಕ್ಚುಲಿ ತುಂಬಾ ಕ್ಯಾಲ್ಕುಲೇಟಿವ್ ಇದ್ದಾಳೆ ಕಾವ್ಯ, ಸೊ ವೆರಿ ಕ್ಯಾಲ್ಕುಲೇಟಿವ್. ಗಿಲ್ಲಿ. ಗಿಲ್ಲಿ ಅಂದ್ರೆ ಆಚೆ ಬಂದಾಗ ನಂಗೆ ಅನ್ಸ್ತಾ ಇರೋದು ಅದೇ, ಜನ ಮರಳೋ ಜಾತ್ರೆ ಮರಳೋ ಅಂತ. ಅವನು ಟ್ಯಾಲೆಂಟೆಡ್ ಹೌದು, ಬಟ್ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ. ನಿನಗೆ ಕೋಪ, ತಾಳ್ಮೆ, ದಯೆ ಅಥವಾ ಪ್ರೀತಿ ಮತ್ತೆ ಕರುಣೆ, ಕಣ್ಣೀರು ಎಲ್ಲಾನು ಕಾಣಿಸ್ಬೇಕು ಒಬ್ಬ ಮನುಷ್ಯನಲ್ಲಿ. 2 ತಿಂಗಳಾಯ್ತು, ಒಂದಿನ ಬೇಜಾರಾಗಿರೋದು, ಒಂದಿನ ಆಗ್ತಿರೋದು, ಒಂದಿನ ಪ್ರೀತಿ ತೋರಿಸಿರೋದು ನೋಡಿಲ್ಲ, ಬರೀ ಕಾಮಿಡಿ ಮಾಡ್ತಾನೆ. ಸೊ ಅದ್ ಒಂದೇ ಜಾನರ್ ನಾನು ನೋಡಿರೋದು. ಅಂದ್ರೆ ಕಾಮಿಕ್ ಸೆನ್ಸ್ ಇರ್ಬೋದು, ಟೈಮಿಂಗ್ ಎಲ್ಲ ಚೆನ್ನಾಗಿದೆ. ಬಟ್ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ. ನನ್ಗೆಲ್ಲೋ ವ್ಯಕ್ತಿತ್ವ ಗೊತ್ತೇ ಆಗಿಲ್ಲ ಗಿಲ್ಲಿ ಬಗ್ಗೆ. ಸೊ ಐ ಡೋಂಟ್ ನೋ. ಅಶ್ವಿನಿ ಗೌಡ. ಅಶ್ವಿನಿ ಒಂಥರ ರೆಬೆಲ್, ಅವರು ಅನ್ಸದನ್ನ ನೇರವಾಗಿ ಹೇಳ್ತಾರೆ, ವಿನ್ ಆಗ್ಬೇಕು ಅವ್ರು ಬಿಗ್ ಬಾಸ್. ಅಶ್ವಿನಿ SN. ಆಶ್ ನನ್ಗೆ ಆಕ್ಚುಲಿ ಅದೇ ಕನೆಕ್ಟ್ ಆಗ್ಲಿಲ್ಲ. ಅವರು ಬೇಗ ಹೋಗ್ಬಿಟ್ರು, ಒಂದು ಜಂಟಿ ತಡದಲ್ಲೇ ಇದ್ದಿದ್ರಿಂದ ನನ್ಗೇನು ಕನೆಕ್ಟ್ ಆಗಿಲ್ಲ ಅಶ್ವಿನಿ. ಅಭಿಷೇಕ್ ಸಚ್ ಎ ಜೆಂಟಲ್ ಮ್ಯಾನ್, ತುಂಬಾ ಕನ್ಫ್ಯೂಸ್ಡ್ ಆಗಿರ್ತಾರೆ, ಅದೊಂದು ಪ್ರಾಬ್ಲಮ್. ಧನುಷ್ ತುಂಬಾ ಸೇಫ್ ಗೇಮ್. ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಟ ಆಡ್ತಾರೆ, ಮಾತು ಅಂತ ಬಂದಾಗ್ಲೂ ಕರೆಕ್ಟ್ ಆಗಿ ಹೋಗಿ ಹೇಳ್ತಾರೆ. ಬಟ್ ಇನ್ನ ಬೇಕು ಧನುಷ್ನಲ್ಲಿ ಒಂದು ಒಳಗಡೆ ಫೈರ್ ಇದೆ ಧನುಷ್ಗೆ. ಇವನ್ ಅವ್ರ ಅಮ್ಮ ಕೂಡ ಮಾತಾಡ್ತಾ ಇದ್ರಂತೆ, ನಮ್ಮ ಅಣ್ಣ ಹೇಳ್ದ. ಸೊ ಅದೊಂಚೂರು ಆಚೆಗೆ ಬರ್ಬೇಕು. ಧ್ರುವಂತ್ ಒಂಥರ ಹೆಂಗ್ ಹೇಳೋದು, ಅವನಿಗೆ ಒಂದ್ ಸ್ವಲ್ಪ ಡಾಕ್ಟರ್ ಅವಶ್ಯಕತೆ ಇದೆ ಅನ್ಸುತ್ತೆ. ಮಲ್ಲಮ್ಮ ಅವರು ಪಾಪ ಅವರ ಆಟ ಕಂಪ್ಲೀಟ್ ಆಗಿ ಅವರು ಡಿಪೆಂಡ್ ಆಗ್ಬಿಟ್ಟಿದ್ರು, ಕಂಪ್ಲೀಟ್ ಧ್ರುವಂತ್ ಮೇಲೆ ಡಿಪೆಂಡ್ ಆಗಿದ್ರು. ಬಟ್ ಗಟ್ಟಿಗಿತ್ತಿ ಹೌದು, ಆ ಏಜ್ ಅಲ್ಲಿ ಅವ್ರು ಒಂದಿನ ಸುಸ್ತು ಅಂದಿಲ್ಲ, ಒಂದಿನ ನಿದ್ದೆ ಬರ್ತಾ ಇದೆ ಅಂದಿಲ್ಲ, ನಾನು ಈ ಟಾಸ್ಕ್ ಆಡಲ್ಲ ಅಂದಿಲ್ಲ. ಸೊ ಇನ್ಸ್ಪೈರ್ಡ್. ರಕ್ಷಿತಾ ಕಿಲಾಡಿ, ಅವಳು ಓವರ್ ಸ್ಮಾರ್ಟ್ ಇದ್ದಾಳೆ ರಕ್ಷಿತಾ. ಮಂಜುಭಾಷಿಣಿ. ಅದೇ ಆಕ್ಚುಲಿ ನನ್ಗೆ ಒಳಗಡೆ ಇದ್ದಾಗ ಅವ್ರು ಇಷ್ಟನೇ ಇದ್ರು, ಆಚೆ ಬಂದಾಗ ಅವ್ರ ಸ್ಟೇಟ್ಮೆಂಟ್ಸ್ ಎಲ್ಲ ನೋಡಿದಾಗ ನನಗೆ ಆಶ್ಚರ್ಯ ಆಯ್ತು. ಇನ್ನ ಅವ್ರು ತುಂಬಾ ದಿನ ಬಿಗ್ ಬಾಸ್ ನಲ್ಲಿ ಇರ್ಬೇಕಿತ್ತು ಅಂತ ನನ್ಗನ್ಸುತ್ತೆ. ರಾಶಿಕಾ. ಅರೋಗೆಂಟ್. ಸ್ಪಂದನ ಸೈಲೆಂಟ್. ಮಾಳು ಆಕ್ಚುಲಿ ದೇವ್ರಂತ ಮನುಷ್ಯ, ಆದ್ರೆ ಬಿಗ್ ಬಾಸ್ಗಲ್ಲ. ಸತೀಶ್. ಅಯ್ಯಪ್ಪ, ಸತೀಶ್ ಏನು ಸೆಲೆಬ್ರಿಟಿಗಳ ಸೆಲೆಬ್ರಿಟಿ, ಒಳ್ಳೆ ಟ್ರೋಲ್ ಕಂಟೆಂಟ್ ಸತೀಶ್ ಅವರು. ಚಂದ್ರಪ್ರಭಾ ತುಂಬಾ ಒಳ್ಳೆಯವರು, ಬಟ್ ಅವ್ರಿಗೆ ಸರಿಯಾಗಿ ಆಡಕ್ ಆಗ್ಲಿಲ್ಲ ಅಂತ ಅನ್ಸುತ್ತೆ. ನನ್ಗೆಲ್ಲೋ ಒಂದ್ ಕಡೆ ಯಾರ್ ಮನೆಯಿಂದ ಹೊರಗೆ ಹೋಗ್ಬೇಕು ಅಂದ್ರೆ ಚಂದ್ರಪ್ರಭಾ ಅಂತ ಅಂದ್ಬಿಟ್ಟು ಆಮೇಲೆ ತುಂಬಾ ಬೇಜಾರಾಗೋಯ್ತು. ಯಾಕಂದ್ರೆ ನಮ್ಮ ಹೆಸರುಗಳು ಹೇಳ್ದಾಗ, ಅಂದ್ರೆ ತುಂಬಾ ಕ್ಲೋಸ್ ಇರೋರು ಹೇಳ್ದಾಗ ಎಷ್ಟು ಹರ್ಟ್ ಆಗುತ್ತೆ ಅನ್ನೋದು ನನಗೆ ಫೀಲ್ ಆಯ್ತು. ಸೊ ಚಂದ್ರಪ್ರಭಾ ತುಂಬಾ ಒಳ್ಳೆ ಮನುಷ್ಯ. ರಘು ಅವರು ಟಾಸ್ಕ್ ಅಂತ ಬಂದಾಗ ಮಾತ್ರ ಆಕ್ಟಿವ್ ಇರ್ತಾರೆ, ಅದರ್ವೈಸ್ ಗಿಲ್ಲಿಗೆ ಜೋಗುಳ ಹಾಡ್ತಾ ಇರ್ತಾರೆ. ಸೂರಜ್ ತುಂಬಾ ಕನ್ನಿಂಗ್. ರಿಷಾ. ಅಬ್ಬಾ ದೊಡ್ಡ ನಮಸ್ಕಾರ. ನನಗಂತೂ ಅಂದ್ರೆ ಯಾವ ಒಂದು ಆಂಗಲ್ ಇಂದನೂ, ಯಾವ ಒಂದು ಪಾಯಿಂಟ್ ಇಂದನೂ ಅವಳು ಡಿಸರ್ವ್ ಇಲ್ಲ. ಇನ್ನ ರಜತ್ ಅವರು. ಆಕ್ಚುಲಿ ನಂಗೆ ರಜತ್ ಬಗ್ಗೆ ಏನಷ್ಟು ಗೊತ್ತಿಲ್ಲ, ಬಟ್ ಬಂದಾಗ ನಂಗೆ ಅನ್ಸಿದ್ದಷ್ಟೇ. ಯಾಕಂದ್ರೆ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡಕ್ ಆಗ್ಲಿಲ್ಲ. ತುಂಬಾ ಏನೋ ಬಡಬಡ ಅಂತ ಮಾತಾಡ್ಬೋದು, ಅವ್ರು ಒಳಗಡೆ ಒಂದ್ ಮಗು ತರ ಒಂದ್ ಮನ್ಸಿದೆ ಅಂತ ನಂಗೆ ಅನ್ನಿಸ್ತು. ಚೈತ್ರ ಅವರು ಬಾಯಲ್ಲಿ ಯಾವ ಸತ್ಯನೂ ನಿಲ್ಲಲ್ಲ. ಅವರು ಬಾಯಿನ ಕಂಟ್ರೋಲ್ ಮಾಡ್ಕೊಂಡು ಆಟ ಆಡಿದ್ರೆ ಚೆನ್ನಾಗಿರ್ಬೋದು. ಲಾಸ್ಟ್ ಟೈಮ್ ನಾವು ನೋಡಿದೀವಿ, ಅದ ತಪ್ಪುಗಳನ್ನೆಲ್ಲ ಸರಿ ಮಾಡ್ಕೊಂಡು ಆಟ ಆಡ್ಬೇಕು ಅವರು. ಜಾನ್ವಿ ಅವರೇ, ಇನ್ನ ನೆಕ್ಸ್ಟ್ ನೀವೆಲ್ಲ ಏನ್ ಪ್ಲಾನ್ ಮಾಡ್ಕೊಂಡಿದೀರಾ ಅದೆಲ್ಲಾನು ತುಂಬಾ ಚೆನ್ನಾಗಾಗ್ಲಿ. ಅಂಡ್ ನಿಮ್ಮನ್ನ ಮತ್ತೆ ಭೇಟಿಯಾಗಿ ತುಂಬಾ ಖುಷಿ ಆಯ್ತು. ಆಲ್ ದ ವೆರಿ ಬೆಸ್ಟ್ ನಿಮ್ಗೆ. ನಿಮ್ ಜೊತೆ ಮಾತಾಡಿದ್ರು ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ತೇಜು ಅವರೇ, ಮೀನ್ಸ್ ಅ ಲಾಟ್.